ಅದು ಯಾವ್ಯಾವ ಹಸುವಿಗೆ ಯಾವ್ಯಾವ ಲಕ್ಷಣಗಳು ಹೇಳ್ತಾರೋ ಆ ಲಕ್ಷಣಗಳೆಲ್ಲ ಇದಕ್ಕಿದೆ. ಅದರ ಜೊತೆಗೆ ಈ ನಾವು ನಿರ್ದಿಶ್ಯಮಾನ ಲಕ್ಷಣ, ಕೆಂಪು ಹಸು, ಕೆಂಪು ಬಣ್ಣ ಅಂತಲೂ ಒಂದಿದೆ. ಬಿಳಿ ಹಸು ಇರ್ಬೋದು, ಬೂದು ಬಣ್ಣದ್ದಿರ್ಬೋದು, ಇನ್ಯಾವ್ಯಾವುದೋ ಇರ್ಬೋದು, ಕಪ್ಪು ಬಣ್ಣದ್ದಿರ್ಬೋದು. ನಮಗೆ ಬೇಕಾದದಕ್ಕೆ ಇದನ್ನು ವಿಶೇಷ ಅಂತ ಕರೀತಾರೆ. ವಿಶಿಷ್ಯತೆ, ವಿಶೇಷೇಣ ಶಿಷ್ಯತೆ ಅಂದರೆ ಎಲ್ಲವನ್ನೂ ಒಳಗೊಂಡು ಇನ್ಯಾವುದಾದ್ರೂ ಹೆಚ್ಚು ಉಳಿದಿದ್ರೆ ವಿಶೇಷ ಅಂತಂತಾರೆ. ಇದು ಕನ್ನಡದಲ್ಲಿ ಎಷ್ಟು ಇದಕ್ಕೆ ನೇಯ, ಇದು ಪ್ರತಿಯೊಂದು ಪದಕ್ಕೂ ನೀತಾರ್ಥ ನೇಯಾರ್ಥ ಅಂತ ಇದೆ. ಈ ನೀತಾರ್ಥ ನೇಯಾರ್ಥ ಅಂತ ಅನ್ನೋದ್ರಲ್ಲಿ ವಿಶೇಷ ಅಂದ್ರೆ ಏನು, ಉಚ್ಚಿಷ್ಟ ಅಂತ ಅನ್ನೋ ಅರ್ಥ. ಯಾವುದು ಮಿಕ್ಕಿದೆಯೋ ಅಂದ್ರೆ ಉಳಿದೆಲ್ಲಕ್ಕೂ ಸರಿಯಾಗಿ ಇದು ಒಂದು ಗುಣ ಮಾತ್ರ ಮಿಕ್ಕಿದೆ, ಹೊರದ ಇದಕ್ಕೆ ಮಾತ್ರ ಇದೆ, ಬೇರೆ ಇದಕ್ಕಿಲ್ಲ. ಕೆಂಪು ಹಸು ಅಂದ್ರೆ ಹಸುಗಳ ಲಕ್ಷಣ ಎಲ್ಲ ಇದಕ್ಕಿದೆ, ಆ ಕೆಂಪು ಬಣ್ಣ ಅಂತ ಅನ್ನೋದು ಮಾತ್ರ ಇದಕ್ಕೆ ವಿಶೇಷವಾಗಿದೆ. ಇದು ವಿಶೇಷ, ವಿಶೇಷೇಣ ಶಿಷ್ಯತೆ. ಹೆಚ್ಚ ಪರ್ಟಿಕ್ಯುಲರ್ಲಿ ವಾಟ್ ರಿಮೈನ್ಸ್ ಓವರ್. ಇವಾಗ ನಮ್ಮಲ್ಲಿ ಶ್ರಾದ್ದಾದಿ ಕರ್ಮಗಳಲ್ಲಿ ಎಲ್ಲ ಪಿತೃಶೇಷ ಅಂತ ತಿನ್ನಬೇಕು, ಎಲ್ಲರೂ ಅದನ್ನು ತಿನ್ನಬೇಕು. ಅದರಿಂದ ನಿಮ್ಮಲ್ಲಿ ಏನು ವಿಶೇಷವೋ ಇವತ್ತು, ವಿಶೇಷ ಅಂತ ನಮ್ಮ ಮಾತು ಅಲ್ಲಿಗೆ ಬಂದ್ಬಿಟ್ಟಿದೆ. ವಿಶೇಷ ಉಳ್ಕೊಂಡು ತಿನ್ನಬೇಕಲ್ಲ, ನಮ್ಮಲ್ಲಿ ವಿಶೇಷ ಅಂದ್ರೆ ಆ ಅರ್ಥ, ಶ್ರಾದ್ದ ಅಂತ ಅನ್ನೋ ಅರ್ಥ, ತಿಥಿ ಅಂತ ಅನ್ನೋ ಅರ್ಥ. ಇದು ನೇಯ ಅರ್ಥ, ಇದು ಎಕ್ಸ್ಟೆಂಡೆಡ್ ಮೀನಿಂಗ್. ಇದು ನಿರ್ವಿಶೇಷ. ಹೀಗೆ ಯಾವ ಒಂದು ಗುಣವನ್ನು ಆತ್ಮನಿಗೆ ಇದು ಸಾಮಾನ್ಯಕ್ಕಿಂತ ಎಲ್ಲ ಮೀರಿದ ಒಂದು ಗುಣ ಇದೆ ಅಂತ ಹೇಳೋ ಹಾಗಿಲ್ಲ. ಅಂದ್ರೆ ಇಟ್ ಈಸ್ ನಾನ್ ಸ್ಪೆಸಿಫಿಕ್. ಅಂದ್ರೆ ಏನು, ನಾವು ನಿರ್ದೇಶ ಮಾಡುವ ಲಕ್ಷಣಗಳು ಯಾವುದೂ ಅದಕ್ಕೆ ಇಲ್ಲ. ಇದನ್ನು ನಿರ್ವಿಶೇಷ ಅಂತ ಅನ್ನೋದಕ್ಕೆ ಸಮತಾಂಗತಂ. ಅಲ್ಲಿ ಇದಿದು ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಅದು ನಿರ್ವಿಶೇಷಂ. ಮತ್ತೆ ಅವಯವಗಳು ಯಾವುದಾದ್ರೂ ಇದ್ರೆ, ಕೈ ಕಾಲು ಮತ್ತೊಂದು ಮುಗಿದೊಂದು ಎಲ್ಲ ಇದ್ರೆ ಇದೆಲ್ಲ ಉಳ್ಳದ್ದು ಅಂತ ಹೇಳುವಾಗ ಈ ಅವಯವಿ ಭಾವವನ್ನ ಹೇಳಬಹುದು ನಾವು. ಕೈ ಉಳ್ಳವನು, ಕಾಲು ಉಳ್ಳವನು, ಬಾಯಿ ಉಳ್ಳವನು ಅಂತೆಲ್ಲ ಹೇಳ್ಬೋದಲ್ಲ. ಬಾಯಿ ಉಳ್ಳವನು ಅಂತಂದ್ರೆ ಮಾತಾಡೋನು. ಹೀಗೆ ಇದು ಅವಯವಗಳಿಂದ ನಾವು ಒಂದು ವಸ್ತುವನ್ನು ನಿರ್ದೇಶ ಮಾಡುವ ಹಾಗೆ ಈ ಭೂಮಾ ವಸ್ತುವನ್ನು ನಿರ್ದೇಶ ಮಾಡೋಕ್ಕಾಗೋಲ್ಲ. ಯಾಕೆಂದ್ರೆ ಭೂಮಾ ವಸ್ತುವನ್ನ ಒಂದು ಇದು ಹೀಗೆ ಅಂತ ನಿರ್ದೇಶ ಮಾಡಿದ ತಕ್ಷಣ ಅಲ್ಪವಾಗಿ ಬಿಡುತ್ತದು. ಯತ್ರ ಅನ್ಯದ್ವಿಜಾನಾತಿ ತದಲ್ಪಂ. ಅದರಿಂದ ಎಲ್ಲೂ ತಿಳ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅಂತಂದ್ರೆ ಅದು ಭೂಮ. ಅದರಿಂದ ಇದು ಅಜಾತಿ ಸಮತಾಂಗತಂ. ಇಟ್ ಕ್ಯಾನ್ ನೆವರ್ ಬಿ ಸ್ಪೆಸಿಫೈಡ್ ವಿತ್ ಇದು ಹೀಗೆ ಅದು ಹಾಗೆ ಅಂತ ಹೇಳೋದಕ್ಕೆ ಬರೋಲ್ಲ. ಮತ್ತು ಯಥಾ ನ ಜಾಯತೆ ಕಿಂಚಿತ್ ಜಾಯಮಾನಂ ಸಮಂತತಃ. ಇಲ್ಲಿ ನಾವು ನೋಡಬೇಕಾದ್ದು ಬರೀ ಇವಾಗ ಶೂನ್ಯವಾದದ ಪ್ರಕ್ರಿಯೆಯನ್ನು ಇಟ್ಕೊಂಡು ಹೇಳ್ತಾ ಇದ್ದಾರೆ ಅಂತ ಒಂದು ಇದ್ರೂ ಕೂಡ ಆ ಶೂನ್ಯ ಅಂತ ನಾವು ಮಾತಿಗೆ ಮಾಧ್ಯಮಿಕರು ಕೊಡುವ ಅರ್ಥ ಬಿಟ್ಟು ಏನೂ ಇಲ್ಲದ್ದು ಶೂನ್ಯ, ಅಸದ್ವಸ್ತು ಅಂತನ್ನೋದಲ್ಲ. ಇಲ್ಲಿ ನಾನು ಅಜಾತಿಯನ್ನೇ ಹೇಳ್ತಾ ಇದ್ದೀನಿ, ಭೂಮಾ ವಸ್ತುವನ್ನು ಕುರಿತು ಹೇಳ್ತಾ ಇದ್ದೀನಿ. ಸಮತಾಂಗದಂ, ಎಲ್ಲಿ ಮಾತು ನಿಂತು ಹೋಗುತ್ತೋ, ವಿಶೇಷವನ್ನು ಹೇಳಲಾರವು ಅದನ್ನ ಹೇಳ್ತಾ ಇದ್ದೀನಿ. ಸಮತಾಂಗತಂ ಅಂದ್ರೆ ಆ ಅರ್ಥ. ಇವಾಗ ಸಾಮ್ಯಾವಸ್ಥಾ ಅಂತಂದ್ರೆ ಇವಾಗ ಈ ಸುಷುಪ್ತಿಗೆ ಸಾಮ್ಯಾವಸ್ಥಾ ಅಂತ ಕರೀತಾರೆ. ಸಸ್ವವಿತಿ ಸಮತಾಂಗತೋ ಭವತಿ, ಅವನು ಸಮ ಆಗಿದ್ದಾನೆ. ಅಂದ್ರೆ ಏನು ಸಮ ಅಂದ್ರೆ ಯಾವೊಂದು ವಿಶೇಷವೂ ಕೂಡ ಮೇಲೆ ಎದ್ದು ನಿಂತಿಲ್ಲ. ಹಾಗೆ ಸಮತಾಂಗತಃ ಅದನ್ನು ಅನಿರ್ದೇಶ್ಯ ಬಾಯಿನಲ್ಲಿ ಹೇಳೋದಕ್ಕೆ ಬರೋಲ್ಲ. ಅದಕ್ಕೆ ಯಾವೊಂದು ಲಕ್ಷಣವೂ ಇಲ್ಲ. ನಿರ್ಗುಣವಾದದ್ದು, ನಿರ್ವಿಕಾರವಾದದ್ದು, ಅನಿರ್ದೇಶ್ಯವಾದದ್ದು ಅಂದ್ರೆ ಶೂನ್ಯ, ಏನೂ ಇಲ್ಲ ಅಂತ ನಿರ್ವಿಶೇಷ ಅಂತ ಹೇಳ್ತಾರೆ. ಸೇಮ್ ಮೀನಿಂಗ್ ನಿರ್ವಿಶೇಷ. ಹೀಗೆ ಹೇಳಿದಾಗ ಇವರು ಈಸ್ ಈ ಡಿನೈಯಿಂಗ್ ದಿ ಎಕ್ಸಿಸ್ಟೆನ್ಸ್ ಆಲ್ ಟುಗೆದರ್. ಭೂಮಾ ಅಂತ ಅನ್ನೋದು ಶೂನ್ಯ ಅಂತ ಹೇಳ್ತಾರೆ ಅಂದ್ರೆ ಅಲ್ಲ. ಯಥಾ ನ ಜಾಯತೆ ಕಿಂಚಿತ್ ಜಾಯಮಾನಂ ಸಮಂತತಃ. ನಾವು ಎಲ್ಲೆಲ್ಲಿ ನೋಡಿದ್ರೂ ಕೂಡ ಕೆಲವು ಧರ್ಮಗಳು ಕಾಣಿಸ್ಕೊಳ್ತಾ ಇದೆ, ಕೆಲವು ಉತ್ಪತ್ತಿ ಅಂತ ಅನ್ನೋದು ಇದೆ,
ಮತ್ತು ಉಪನಿಷತ್ನಲ್ಲೇ ಹೇಳ್ತಾ ಇದೆ, ತದೈಕ್ಷತ ಬಹುಸ್ಯಾಂ ಪ್ರಜಾಯೇಯ ಅಂತ ಹೇಳ್ತಾ ಇದೆ ಉಪನಿಷತ್ತು. ಏನು ಹೇಳ್ತಾ ಇದೆ? ಬ್ರಹ್ಮ ನೋಡ್ದು ತದೈಕ್ಷತ, ಅದ ಧ್ಯಾನಂ, ಬಹುಸ್ಯಾಂ ಪ್ರಜಾಯೇಯ, ನಾನು ಅನೇಕವಾಗಿ ಆಗುತ್ತೀನಿ ಅಂತ ಹೇಳ್ತು. ಅದರಿಂದ ಇಡೀ ಜಗತ್ತು ಬಂತು ಅಂತಲ. ಅದಾದಮೇಲೆ ತದಾತ್ಮಾನಂ ಸ್ವಯಂ ಅಕುರುತ, ತನ್ನನ್ನು ತಾನು ಮಾಡಿಕೊಂಡಿತು. ಅದೇನು ಅವ್ಯಕ್ತವಾಗಿದ್ದದ್ದು ವ್ಯಕ್ತವಾಯಿತು. ಈ ಆತ್ಮನಾದದ್ದರಿಂದ ಆತ್ಮನ ಆಕಾಶ ಸಂಭೂತ, ಆಕಾಶಾದ್ ವಾಯು, ವಾಯೋರಗ್ನಿ, ಅಗ್ನೇರಾಪ, ಅಭ್ಯ ಪೃಥ್ವಿ, ಪೃಥಿವ್ಯಾ ಓಷಧಯ, ಓಷಧಿಭ್ಯೋ ಅನ್ನಂ, ಅನ್ನದ್ಭೂತಾನಿ. ಇಡೀ ಜಗತ್ತೆಲ್ಲ ಹೇಗೆ ಬಂತು? ಈ ಆತ್ಮನಿಂದ ಬಂತು. ಆತ್ಮನಿಂದ ಕ್ರಮ ಆತ್ಮನಿಂದ ಆಕಾಶ, ಆಕಾಶದಿಂದ ಮತ್ತೊಂದು, ಮಗದೊಂದು, ಹೀಗೆ ಆತ್ಮನ ಆಕಾಶ ಸಂಭೂತಿ. ಈ ಆತ್ಮ ಹೇಗೆ ಬಂದ? ಆತ್ಮಾನಂ ಸ್ವಯಂ ಅಕುರುತ. ಈ ಆತ್ಮ ಎಲ್ಲಿಂದಲೂ ಬರಲಿಲ್ಲ. ಆತ್ಮಾನಂ ಸ್ವಯಂ ಅಕುರುತ, ತಾನೇ ಆತ್ಮನನ್ನ ಅಕುರುತ ಅಂತ ಹೇಳಿದ್ದಾರೆ. ಅದನ್ನು ಮಾಡಿಕೊಂಡ, ತನ್ನನ್ನು ತಾನು ಮಾಡಿಕೊಂಡ. ಈ ಮಾಡಿಕೊಂಡ ಅಂದ್ರೆ ಜಾಯತೇನೆ, ಹುಟ್ಟದ ಅಂತ ಅರ್ಥ, ಕಾಣಿಸ್ಕೊಂಡ ಅಂತ ಅರ್ಥ. ಅಂದ್ರೆ ಏನು? ಅವ್ಯಕ್ತಾವಸ್ಥೆಯಿಂದ ವ್ಯಕ್ತಾವಸ್ಥೆಗೆ ಬಂದ, ಇಡೀ ಜಗತ್ತು ಹೊರಗೆ ಬಂತು. ಹೀಗೆ ಇದು ಯಾವುದೋ ಒಂದು ಕಾಲದಲ್ಲಿ ಆದದ್ದಲ್ಲ, ಕ್ಷಣ ಕ್ಷಣವೂ ನಮ್ಮಲ್ಲಿ ಆಗ್ತಿರೋ ವ್ಯಾಪಾರ ಇದು. ಹುಟ್ಟುಕೊಳ್ತಾನೆ ಇದೆ, ಒಂದು ಭಾವನೆ ಬರುತ್ತೆ, ಒಂದು ಭಾವನೆ ಹೋಗುತ್ತೆ, ಒಂದು ಚಿಂತನೆ ಬರುತ್ತೆ, ಇನ್ನೊಂದು ಚಿಂತನೆ ಬರುತ್ತೆ, ವಸ್ತುವಿಗೆ ವಿಕಾರ ಅಂತ ಬರುತ್ತೆ, ರೂಪಗಳ ಮಾತು. ಇದು ಜಾಯಮಾನಂ ಸಮಂತತಃ. ಸಮಂತತಃ ಅಂದ್ರೆ ಸುತ್ತಲೂ, ನಮ್ಮ ಸುತ್ತಲೂ ಕೂಡ ಎಲ್ಲ ಪ್ರಕಾರದಲ್ಲಿಯೂ ನಾವು ಏನು ನೋಡ್ತಾ ಇದ್ದೀವಿ? ಜಾಯಮಾನಂ ಸಮಂತತಃ. ವಸ್ತುಗಳು ಕಾಣಿಸ್ಕೊಳ್ತಾ ಇದೆ. ಕಾಣಿಸ್ಕೊಳ್ತಾ ಇದೆ ಅಂದ್ರೆ ಏನು? ನಾನು ಹಿಂದೆ ಹೇಳಿದಾಗೆ ವಿಕಾರಗಳೆಲ್ಲ ಕಾಣಿಸ್ಕೊಳ್ತಾ ಇದೆ. ಬೆಳೆಯುತ್ತೆ, ಅದು ಮುಪ್ಪಾಗುತ್ತೆ, ವಿಕಾರವನ್ನು ಹೊಂದುತ್ತೆ, ಪರಿಣಮತೆ, ಅಸ್ಥಿ, ಜಾಯತೆ, ವಿಪರಿಣಮತೆ, ಅಪಚೀಯತೆ. ಇದೆಲ್ಲ ವಸ್ತುಗಳಲ್ಲಿಯೂ ನಾವು ಶಾಶ್ವತವಾಗಿರೋದನ್ನು ಒಂದು ನೋಡಿಲ್ಲ ನಾವು. ಇಲ್ಲ ಹುಟ್ಟುತ್ತೆ, ಇಲ್ಲ ಸಾಯುತ್ತೆ, ಇಲ್ಲ ಬೆಳೆಯುತ್ತೆ, ಇಲ್ಲ ಕುಗ್ಗುತ್ತೆ, ಇಲ್ಲ ವಿಕಾರವನ್ನು ಹೊಂದುತ್ತೆ, ಮಾರ್ಪಾಡು ಪಡ್ಕೊಳ್ಳುತ್ತೆ. ಹೀಗೆ ಜಾಯಮಾನಂ ಸಮಂತತಃ. ಹೀಗಿದ್ರೂ ಕೂಡ ಕಿಂಚಿತ್ ನ ಜಾಯತೆ ಯಥಾ, ವಾಸ್ತವವಾಗಿ ಹುಟ್ಟೋದು, ವಿಕಾರವನ್ನು ಹೊಂದೋದು ಅಂತ ಯಾವುದೂ ಇಲ್ಲ. ಈ ಆತ್ಮವಸ್ತು ಒಂದೇ ಇರೋದು. ಈ ವಿಕಾರಗಳೆಲ್ಲ ಭಾವರೂಪವಾದದ್ದು ಅಂತನ್ನೋ ಮಾತನ್ನು ಹೇಳಿ. ವಿಕಾರ ಅಂದರೆ ಇಲ್ಲಿ ಭಾವ ಅಂತನ್ನೋ ಮಾತು ಹಿಂದಿನ ಪ್ರಕರಣದಲ್ಲಿ ಬಂತು. ಭಾವ ಅಂತನ್ನೋ ಮಾತನ್ನ ಯಾವುದು ಕಾಣಿಸ್ಕೊಳ್ಳುತ್ತೋ, ಯಾವುದು ಉಂಟಾಗುತ್ತೋ ಅದನ್ನು ಭಾವ ಅಂತ ಕರೆದು. ಭೂಧಾತುವಿನಿಂದ ಅದು ಯಾವುದು ಕಾರಕಾರ್ಥದಲ್ಲಿ ಯಾವುದು ಒಂದರಿಂದ ಇನ್ನೊಂದಾಗಿ ಕಾಣಿಸಿಕೊಳ್ಳುತ್ತೋ ಅದು ಭಾವ. ಹುಟ್ಟೋದು ಅಂತನ್ನೋದು ಏನು? ಈ ಆತ್ಮ ಅವ್ಯಕ್ತವಾದದ್ದರಿಂದ ವ್ಯಕ್ತವಾಗಿ ಕಾಣಿಸಿಕೊಳ್ಳುತ್ತೆ, ಇದೇ ಭಾವ. ಹೀಗೆ ಯಥಾ ನ ಜಾಯತೆ ಕಿಂಚಿತ್ ಜಾಯಮಾನಂ ಸಮಂತತಃ. ಎಲ್ಲ ಕಡೆಯೂ ನಾವು ವಿಕಾರಗಳನ್ನು ಹೊಂದುತ್ತಾ ಇದ್ರೂ ಕೂಡ, ವಿಕಾರಗಳನ್ನು ಹೊಂದೋದನ್ನು ನೋಡ್ತಾ ಇದ್ರೂ ಕೂಡ, ಈ ಭೂಮಾ ವಸ್ತುವಿಗೆ ವಿಕಾರ ಅಂತನ್ನೋದಿಲ್ಲ. ಹುಟ್ಟು, ಸಾವು, ಮಾರ್ಪಾಟು ಅಂಥದ್ದು ಏನೂ ಇಲ್ಲ. ಇದು ಈ ಶೂನ್ಯ ಅಂತನ್ನೋ ಮಾತಿಗೆ ಈ ನಾಗಾರ್ಜುನರು ವಿಗ್ರಹ ವ್ಯಾವರ್ತಿನಿ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಅದು ಮಾಧ್ಯಮಿಕ ಕಾರಿಕ ಆದ ಮೇಲೆ ವಿಗ್ರಹ ವ್ಯಾವರ್ತಿನಿ ಅಂತ ಗ್ರಂಥದಲ್ಲಿ ಅಲ್ಲಿ ಒಂದು ಎಕ್ಸಾಂಪಲ್ ಕೊಡು. ಶೂನ್ಯ ಅಂದರೆ ಏನು ಅಂತ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಅವಿದ್ಯಮಾನ ಗೃಹೇ ದೇವದತ್ತೆ ನಾಸ್ತೀತಿ ಅಸ್ತೀತಿ ಕೇಚಿತ್. ದೇವದತ್ತ ಅಂತ ಒಬ್ಬ ಇದ್ದಾನೆ, ಅವನ ಮನೆಯಲ್ಲಿ ಇಲ್ಲ. ಇದು ಅವಿದ್ಯಮಾನೇ ಗೃಹೇ ಅಂತ ಗ್ರಂಥದಲ್ಲಿ ಇದೆ. ಆದರೆ ಅವಿದ್ಯಮಾನೇ ಗೃಹೇ ಅಂತ ಅನ್ನೋದು ರಾಂಗ್ ಯೂಸೇಜ್. ಅಲ್ಲಿ ಅಂದರೆ ಅಪಭ್ರಂಶದಲ್ಲಿ ಅವಿದ್ಯಮಾನೇ ಗೃಹೇ ದೇವದತ್ತೆ, ದೇವದತ್ತನ ಮನೆಯಲ್ಲಿ ಇಲ್ಲದೇ ಇರಲಾಗಿ ಅಂತ ಅರ್ಥ. ಅದು ನಮ್ಮ ಸಂಸ್ಕೃತದಲ್ಲಿ ಅವಿದ್ಯಮಾನೇ ಗೃಹೇ ಮನೆ ಇಲ್ಲದೇ ಇರಲಾಗಿ, ಅವಿದ್ಯಮಾನೇ ಗೃಹೇ ಸತಿ ಅಂತ ಅರ್ಥ. ಆದ್ರೆ ಇಲ್ಲಿ ಒಂದು ಕಾಂಪೌಂಡ್ ಅಪಭ್ರಂಶದಲ್ಲಿ ಏನು ಮಾಡಿದ್ದಾರೆ? ದೇವದತ್ತ ಗೃಹದಲ್ಲಿ ಇರದೇ ಇರಲಾಗಿ ಅವಿದ್ಯಮಾನೇ ಗೃಹೇ ದೇವದತ್ತೆ
ಇದೊಂದು ಅಪಭ್ರಂಶದಲ್ಲಿ ಇದೊಂದು ಪ್ರಯೋಗ ಸಾಧು. ನಮ್ಮ ಸಂಸ್ಕೃತದಲ್ಲಿ ಸಾಧು ಅಲ್ಲ. ಗೃಹೇ ಅವಿದ್ಯಮಾನೆ ಅಂತ ನಾವು ಹೇಳಬೇಕು ಸಾಮಾನ್ಯವಾಗಿ. ಇಲ್ಲಿ ಅವಿದ್ಯಮಾನೆ ಗೃಹೇ ಅಂತ ನಾಗಾರ್ಜುನರು ಹೇಳಿದ್ದಾರೆ. ಅವಿದ್ಯಮಾನೆ ಗೃಹೇ ದೇವದತ್ತ ಅಸ್ತಿ ಇತಿ ಕೇಚಿತ್. ದೇವದತ್ತ ಮನೆಯಲ್ಲಿ ಇಲ್ಲ. ಕೆಲವರು ಏನು ಹೇಳ್ತಾರೆ, ದೇವದತ್ತ ಇದ್ದಾನೆ ಅಂತ ಹೇಳ್ತಾರೆ. ಇನ್ನು ಕೆಲವರು ಬಂದು ಏನು ಹೇಳ್ತಾರೆ, ನಾಸ್ತಿ ಇತಿ, ಅವನು ದೇವದತ್ತ ಇಲ್ಲ ಅಂತ ಹೇಳ್ತಾರೆ. ಈ ದೇವದತ್ತ ಇಲ್ಲ ಅಂತಂದ್ರೆ ದೇವದತ್ತಸ್ಯ ಸರ್ವಥಾ ಸದ್ಭಾವಂ ನ ನಿವಾರಯಂತಿ. ಅಂದ್ರೆ ದೇವದತ್ತ ಅಂತನೋನೇ ಇಲ್ಲ ಅಂತ ಅವ್ರು ಹೇಳ್ತಾ ಇಲ್ಲ. ದೇವದತ್ತ ಇಲ್ಲ ಅಂದ್ರೆ ಏನು, ದೇವದತ್ತಾನೇ ಇಲ್ಲ, ದೇವದತ್ತ ಅಂತನೋ ಮನುಷ್ಯನೇ ಇಲ್ಲ, ಅಂತನೋ ಪ್ರಾಣಿಯೂ ಇಲ್ಲ, ಹಿಂದಿರಲಿಲ್ಲ, ಮುಂದಿರಲ್ಲ, ಈಗಿರಲ್ಲ ಅಂತಲ್ಲ. ಅಸ್ಯ ಸಂಭವ ಗೃಹೇ ನಾಸ್ತಿ ಇತ್ಯೇವ. ದೇವದತ್ತ ಇಲ್ಲ ಅಂದ್ರೆ ಏನರ್ಥ, ಈ ಹೊತ್ತಿನಲ್ಲಿ ಮನೆಯಲ್ಲಿ ಇಲ್ಲ ಅಂತ ಅರ್ಥ. ಮನೆಗೆ ಬರಬಹುದು ಅವನೇ ಮನೆ ಇಲ್ಲಿ ಇವಾಗ ವಿಚಾರಿಸೋದಕ್ಕೆ ಮುಂಚೆ ಅವನ ಮನೆಯಲ್ಲಿ ಇದ್ದಿರಬಹುದು, ಇವ ವಿಚಾರಿಸಿ ಆದ್ಮೇಲೆ ಮನೆಗೆ ಬರಬಹುದು. ಅವನು ಇಲ್ಲ ಅಂತಂದ್ರೆ ಏನರ್ಥ, ಮನೆಯಲ್ಲಿ ಈಗ ಅವನು ಇರೋ ಸಂಭವ ಇಲ್ಲ. ಆದ್ರಿಂದ ಈ ಶೂನ್ಯ ಅಂತನ್ನೋ ಮಾತಿಗೆ ಕೇವಲ ಪ್ರಕೃತ ಅರ್ಥ ಅಂತ ಒಂದಿದೆ. ಅಂದ್ರೆ ಭಾವಶೂನ್ಯ, ಇದು ಭಾವಾನಾಂ ನಿಸ್ವಭಾವ ಅಂತನ್ನೋದಕ್ಕೆ ಹೇಳ್ತಾ ಇವರು ಈ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಭಾವಾನಾಂ ನಿಸ್ವಭಾವತ, ಭಾವಗಳು ಅಂತನ್ನೋದು ಒಂದು. ಭಾವ ಅಂದ್ರೆ ಯಾವುದು ಕಾಣಿಸ್ಕೊಳ್ಳುತ್ತೋ ಅದು. ಈ ಭಾವಗಳಲ್ಲಿ ಸ್ವಭಾವ ಅಂತ ಇಲ್ಲ. ಭಾವಾನಾಂ ನಿಸ್ವಭಾವತ ಶೂನ್ಯ. ಶೂನ್ಯ ಅಂತನ್ನೋ ಮಾತು ಏನು ಅರ್ಥ ಏನು, ಭಾವಗಳ ನಿಸ್ವಭಾವ ಅಂದ್ರೆ ಏನು, ಈ ಭಾವ ತನ್ನದೇ ಆದ ಇರುವಿಕೆಯನ್ನು ಹೊಂದಿಲ್ಲ ಅಂತಷ್ಟೆ. ಭಾವಾನಾಂ ನಿಹಿ ಸ್ವಭಾವತ, ಸ್ವನ ತನ್ನಲ್ಲಿ, ಸ್ವಸ್ಮಿನ್ ತನ್ನಲ್ಲಿ ತಾನು ಅದು ಇಲ್ಲ. ಇನ್ಯಾವುದೋ ಒಂದು ದ್ರವ್ಯದ ಮೇಲೆ ಆ ಧರ್ಮ ಇದೆ. ಆ ದ್ರವ್ಯ ಇದು ಕಾಣಿಸ್ಕೊಳ್ಳುತ್ತೆ, ಇವಾಗ ಇರುತ್ತೆ, ಮುಂದಕ್ಕೆ ಹೋಗುತ್ತೆ, ಮಾರ್ಪಾಡು ಪಡೆಯುತ್ತೆ, ವಿಕಾರವನ್ನು ಹೊಂದುತ್ತೆ. ಇದಕ್ಕೆ ಸ್ವಭಾವ ಅಂತಿಲ್ಲ. ಸ್ವಭಾವ ಅಂತಿದ್ರೆ ಅದಕ್ಕೆ ವಿಕಾರ ಅಂತ ಅನ್ನೋದೇ ಇಲ್ಲ. ಆದ್ರಿಂದ ಭಾವಾನಾಂ ನಿಸ್ವಭಾವತ, ಲೋಕದಲ್ಲಿ ನಾವು ಏನೇನನ್ನು ನೋಡ್ತೀವೋ ಇದಕ್ಕೆ ತಮ್ಮಲ್ಲಿ ತಾವು ಇರತಕ್ಕಂತಹ ಸ್ವಭಾವ ಇಲ್ಲ. ಸ್ವಭಾವ, ಭಾವಕ್ಕೂ ಸ್ವಭಾವಕ್ಕೂ ವ್ಯತ್ಯಾಸ ಮಾಡಿ, ಈ ಭಾವಗಳಿಗೆ ಸ್ವಭಾವ ಇಲ್ಲ ಅಂತ ಅನ್ನೋದು ಅಷ್ಟೇ ಶೂನ್ಯ. ವಸ್ತುವೇ ಇಲ್ಲ ಅಂತಲ್ಲ, ಈ ಭಾವಗಳಲ್ಲಿ ಸ್ವಭಾವ ಅಂತ ಒಂದು ಮೂಲಭೂತವಾಗಿ ಇದೆ. ಭಾವಾನಾಂ ನಿಸ್ವಭಾವತ ಶೂನ್ಯಂ. ಇಲ್ಲಿ ಜಗತ್ತೇ ಇಲ್ಲ ಅಂತ ಇವರು ಹೇಳ್ತಾ ಇಲ್ಲ. ಜಾಯಮಾನಂ ಸಮಂತತಃ, ನಾವು ಸುತ್ತಲೂ ನೋಡ್ತಿರೋದ ಜಗತ್ತಿನಲ್ಲಿ ವಿಕಾರಗಳಾಗ್ತಾನೇ ಇದೆ. ಈ ಜಗತ್ತನ್ನ ಇವರು ಶೂನ್ಯ ಅಂತ ಹೇಳ್ತಾ ಹಾಕ್ತಾ ಇಲ್ಲ. ಜಾಯಮಾನಂ ಸಮಂತತಃ ನ ಕಿಂಚಿತ್ ಜಾಯತೆ ಯಥಾ ಅಕಾರ್ಪಣ್ಯಂ ವಕ್ಷ್ಯಾಮಿ. ಅತಃ ಇಲ್ಲಿ ಈ ಭಾವಗಳಲ್ಲಿ ನಾವು ಹುಡುಕ್ತಾ ಇರತಕ್ಕಂಥ ಸ್ವಭಾವ ಅಂತ ಇಲ್ಲ. ನಾವು ಯಾವುದನ್ನು ಪರಮಾರ್ಥ ಅಂತ ನೋಡ್ತಾ ಇದ್ದೀವೋ ಆ ಪರಮಾರ್ಥ ಇಲ್ಲಿಲ್ಲ. ವ್ಯವಹಾರದಲ್ಲಿ ಇದೆ. ಕೆಲವರ ಕಣ್ಣಿಗೆ ಹೀಗೆ ಕಾಣುತ್ತೆ, ಕೆಲವರ ಕಣ್ಣಿಗೆ ಹಾಗೆ ಕಾಣುತ್ತೆ. ಇವತ್ತಿರುತ್ತೆ, ನಾಳೆ ಇರೋಲ್ಲ. ಇವತ್ತಿಲ್ಲ, ನಾಳೆ ಹುಟ್ಟುಕೊಳ್ಳುತ್ತೆ. ಇದು ಪರಮಾರ್ಥ ಅಂತ ಆಗೋಲ್ಲ, ನಿತ್ಯ ಅಂತ ಆಗೋಲ್ಲ, ಇದು ಸ್ವಭಾವ ಅಂತ ಆಗೋಲ್ಲ. ಭಾವಾನ ನಿಸ್ವಭಾವ. ಹಾಗೆಯೇ ಜಾಯಮಾನಂ ಸಮಂತತಃ, ಎಲ್ಲ ಕಡೆಯೂ ಹುಟ್ಟಿದ ಹಾಗೆ ವಿಕಾರವನ್ನು ಪಡ್ಕೊಳ್ಳೋ ಹಾಗೆ ಕಾಣ್ತಾ ಇದ್ರು ಕೂಡ ಯಥಾ ನ ಕಿಂಚಿತ್ ಜಾಯತೆ, ಯಾವ ವಸ್ತುವು ಕೂಡ ತನ್ನಷ್ಟಿಗೆ ತಾನು ಸ್ವಭಾವದಲ್ಲಿ ಕಾಣಿಸಿಕೊಡ್ತಾ ಇಲ್ಲ. ಆದ್ದರಿಂದ ಇವರು ಏನು ಹೇಳ್ತಾರೆ, ಈ ಸ್ವಭಾವ ಅಂತನ್ನೋದನ್ನ ಮೂರು ವಿಧವಾಗಿ ಮೂರು ಬಗೆಯಲ್ಲಿದೆ. ಪರತಂತ್ರ, ಪರಿಕಲ್ಪಿತ, ಪರಿನಿಷ್ಪನ್ನ ಅಂತ ಇವರು ನಾಗಾರ್ಜುನ ಇತ್ಯಾದಿಗಳು ಹೇಳೋರು. ಪರತಂತ್ರ, ಯಾವುದೋ ಒಂದು ದ್ರವ್ಯ ಇದೆ, ದ್ರವ್ಯವನ್ನು ಅವಲಂಬಿಸಿ ಒಂದು ಗುಣ ಅಂತ ಇದೆ. ದ್ರವ್ಯ ಹೋದರೆ ಗುಣವೂ ಹೋಯಿತು, ದ್ರವ್ಯ ಮಾರ್ಪಾಡಾದರೆ ಗುಣವೂ ಮಾರ್ಪಾಡಾಯಿತು. ಇದು ದ್ರವ್ಯವನ್ನು ಅವಲಂಬಿಸಿಯೇ ಇದೆ. ದೇಹವನ್ನು ಅವಲಂಬಿಸಿ ಕೆಲವು ದೇಹ ಧರ್ಮಗಳಿದೆ, ಇಂದ್ರಿಯ ವ್ಯಾಪಾರ ಅಂತ ನಡೆಯುತ್ತೆ. ಇವೆಲ್ಲ ಪರತಂತ್ರ. ದೇಹ ಇದ್ದರೆ ದೇಹದಲ್ಲಿ ಕಣ್ಣು ಅಂತಿರುತ್ತೆ, ದೇಹವೇ ಹೋದ್ಮೇಲೆ ಕಣ್ಣು ಎಲ್ಲಿರುತ್ತೆ. ಪ್ರಾಣ ಅಂತಿದ್ರೆ
ನೋಡೋದು ಅಂತಿದೆ, ಕೇಳೋದು ಅಂತಿದೆ. ಪ್ರಾಣ ಹೋದ್ಮೇಲೆ ನೋಡೋದು ಕೇಳೋದು ಅಂತಿದ್ರೆ ಏನು? ನೋಡೋದು ಕೇಳೋದು ಅಂತೆಲ್ಲ ಇದೆ. ಅದು ಇದಕ್ಕೆ ಪರತಂತ್ರ ಸ್ವಭಾವ. ಇದು ಯಾಕಿದೆ? ಇನ್ನೊಂದರ ಮೇಲೆ ಅವಲಂಬಿಸಿ ಇದು ಇದೆ. ಇದು ಪರತಂತ್ರ ಅಂತ ಕರೀತಾರೆ ಇದನ್ನು. ಇದು ಪರತಂತ್ರ ಸ್ವಭಾವ ಇಲ್ಲ ಅಂತಲ್ಲ, ಪರತಂತ್ರ ಸ್ವಭಾವವೂ ಇದೆ. ಇದರಲ್ಲಿ ತನ್ನದೇ ಆದ ಶಾಶ್ವತವಾಗಿ ಇರಬಲ್ಲಂಥ ಭಾವ ಇಲ್ಲ, ಸ್ವಭಾವ ಅಂತ ಅದನ್ನು ಕರೀತಾರೆ. ಸ್ವಭಾವ ಇಲ್ಲ. ಪರತಂತ್ರವಾದದ್ದರಿಂದ ದ್ರವ್ಯ ಮಾರ್ಪಾಡಾದ್ರೆ ಇದು ಮಾರ್ಪಾಡಾಗುತ್ತೆ, ದ್ರವ್ಯ ಇದ್ರೆ ಇದು ಇರುತ್ತೆ, ದ್ರವ್ಯ ಇಲ್ಲದೆ ಇದ್ರೆ ಇದು ಇರೋಲ್ಲ. ಇದು ಪರತಂತ್ರ. ಎರಡನೇದು ಪರಿಕಲ್ಪಿತ. ಇದಕ್ಕೆ ಪರತಂತ್ರಕ್ಕಾದ್ರೆ ಎಲ್ಲೋ ಒಂದು ದ್ರವ್ಯ ಅಂತ ಒಂದಿದೆ, ಒಂದು ಆ ವಸ್ತು ಅಂತ ಒಂದಿದೆ, ವಸ್ತುವಿಗೆ ಒಂದು ಧರ್ಮ ಅಂತ ಇದೆ, ಪ್ರಕಾರ ಅಂತ ಭಾವ ಇದೆ, ಧರ್ಮ ಧರ್ಮಿ ಅಂತ ಒಂದು ಭಾವ ಇದೆ, ಒಂದು ಆಧಾರ, ಅದರ ಮೇಲೆ ನಿಲ್ಲತಕ್ಕಂಥದ್ದು ಒಂದು ಆಧೇಯ, ಒಂದು ಪಾತ್ರೆ ಒಳಗೆ ತುಪ್ಪ, ಪಾತ್ರೆ ಅಂತ ಅನ್ನೋದು ಆಧಾರ, ತುಪ್ಪ ಅಂತ ಅನ್ನೋದು ಆಧೇಯ. ಹೀಗೆ ಈ ಪರತಂತ್ರಕ್ಕೆ ಬೇರೆಯದರ ಮೇಲೆ ಅವಲಂಬಿಸಿಕೊಂಡಿರುವುದೇ ಇದರ ಸತ್ತ. ಇದಕ್ಕೆ ಸ್ವತಂತ್ರವಾದ ಸತ್ತ ಇಲ್ಲ. ಇಲ್ಲಿ ನಿಸ್ವಭಾವ ಅದಕ್ಕೆ ಅದು ಸ್ವಭಾವ ಅಂದರೆ ತನ್ನಲ್ಲಿ ತಾನಿರೋ ಸ್ವಭಾವ, ತನ್ನಲ್ಲಿ ತಾನಿಲ್ಲ ಅದು. ಇವತ್ತು ಅದೇ ಯಾರೋ ಒಬ್ಬ ತಾರ್ಕಿಕ, ಅವನು ಘಟಾಧಾರವೋ ಪಾತ್ರೆ ಮೇಲೆ ತುಪ್ಪ ನಿಂತಿದೆಯೋ, ತುಪ್ಪಕ್ಕೆ ಪಾತ್ರೆ ಅಂಟ್ಕೊಂಡಿದೆಯೋ ನೋಡ್ತೀವಿ ಅಂತ ಹೇಳಿ ಒಂದು ಮಾಡೋದು ಕಥೆ ನನಗೆ ಚಿಂತಾಮಣಿ ಕಥೆ ಬರ್ತಾರೆ, ಓದಿ ಅವರು. ಇದು ಈ ಆಧಾರ ಆಧೇಯ ಭಾವ ಇದ್ರೆ ತನ್ನಲ್ಲಿ ನಾನಿಲ್ಲ. ಪಾತ್ರೆ ಆದರೂ ಕೂಡ ನಾವು ಕೈಯಲ್ಲಿ ಹಿಡ್ಕೊಳ್ಬೇಕು, ಅದು ಪರತಂತ್ರವೇ. ನಮ್ಮ ಕೈ ಅಂತಂದ್ರೆ ದೇಹದ ಮೇಲೆ ಅವಲಂಬನೆ ಆಗಿದೆ. ದೇಹಕ್ಕೆ ಹಿಡ್ಕೊಳ್ಳುವಂಥ ಶಕ್ತಿ ಬರಬೇಕಾದ್ರೆ ಪ್ರಾಣ ಅಂತನೋ ಅವಲಂಬನೆ ಇದೆ. ಪ್ರಾಣ ಅಂತನೋ ಜೀವ ಇದ್ರೆ ಇರುತ್ತೆ, ಜೀವ ಅಂತನೋದ್ರ ಮೇಲೆ ಇದು ಅವಲಂಬನೆಯಾಗಿ, ಜೀವ ಅಂತನೋದು ಆತ್ಮವಸ್ತು ಇದ್ರೆ ಇರುತ್ತೆ, ಆತ್ಮವಸ್ತು ಅಂತನೋ ಸ್ವಭಾವ. ಅದರಿಂದ ಮುಂದೆ ಬಂದದ್ದೆಲ್ಲ ಪರತಂತ್ರವೇ. ಇದು ಪರತಂತ್ರ ಅಂತನೋ ಮಾತಿನಲ್ಲಿ ಇವೆಲ್ಲ ವಸ್ತುಗಳು ಇದೆ, ಆದರೆ ದೇ ಆರ್ ನಾಟ್ ಸೆಲ್ಫ್ ಸಫಿಷಿಯೆಂಟ್, ಸೆಲ್ಫ್ ರಿಲಯಂಟ್ ಅಂಡ್ ಸೆಲ್ಫ್ ಎಕ್ಸಿಸ್ಟಿಂಗ್. ಅದು ಅಷ್ಟೇ ಅರ್ಥ. ಇದನ್ನೇ ದ್ವೈತದಲ್ಲಿ ಜಗತ್ತು ಅಂತನೋದು ಇದೆ, ಪರತಂತ್ರವಾದದ್ದು. ಎರಡು ತತ್ವಗಳಿದೆ, ದ್ವೇ ತತ್ವೇ ಈಶ್ಯತಃ ಸ್ವತಂತ್ರಂ ಪರತಂತ್ರ ಅಂತ. ಬ್ರಹ್ಮ ಅಂತ ಸ್ವತಂತ್ರ, ಜಗತ್ತು ಅನ್ನೋದು ಪರತಂತ್ರ. ಅಂದರೆ ಪರತಂತ್ರ ಅಂದ್ರೆ ಇಷ್ಟೇ ಅರ್ಥ ಅಲ್ಲಿ. ಅದು ಅಲ್ಟಿಮೇಟ್ಲಿ ಇಟ್ ರೆಸ್ಟ್ಸ್ ಆನ್ ಆತ್ಮನ್, ಅದು ಬ್ರಹ್ಮನ ಮೇಲೆ ಇರೋದು. ಆದರೆ ಉಳಿದದ್ದು ಎಲ್ಲ ಪರತಂತ್ರ, ಬ್ರಹ್ಮನಿಗೆ ಪರತಂತ್ರ ಅಂತ ಅಷ್ಟೇ. ಬ್ರಹ್ಮ ಒಬ್ಬ ಸ್ವತಂತ್ರ. ಇಲ್ಲಿಯೂ ಕೂಡ ಈ ಆತ್ಮ ಅಂತನೋ ಶುದ್ಧ ಸ್ವಭಾವ, ಉಳಿದದ್ದು ಎಲ್ಲವೂ ಕೂಡ ಪರತಂತ್ರವಾದದ್ದು. ಹೀಗೆ ಈ ಆಧಾರ ಆಧೇಯ, ಧರ್ಮ ಧರ್ಮಿ, ದ್ರವ್ಯ ಗುಣ ಈ ಸಂಬಂಧ ಇಲ್ಲದೇನೆ ಕೇವಲ ಮನಸ್ಸಿನಿಂದ ಎದ್ದದ್ದು. ಇದು ಪರಿಕಲ್ಪಿತ ಅಂತ. ಇಮ್ಯಾಜಿನ್. ಇಟ್ ಹ್ಯಾಸ್ ನೋ ಕರೆಸ್ಪಾಂಡೆನ್ಸ್ ವಿತ್ ರಿಯಾಲಿಟಿ ಔಟ್ಸೈಡ್. ಹೊರಗಡೆ ವಸ್ತುವಿಗೆ ಸಂಬಂಧಪಡದೇನೆ ನಮ್ಮ ಮನಸ್ಸಿನಿಂದಲೇ ನಾವು ಏನೇನು ಮಂಡಿಕೆಗಳು ಮಾಡಿಕೊಳ್ತೀವೋ ಆಲ್ ಅವರ್ ಐಡಿಯಾ, ಇದನ್ನು ಪರಿಕಲ್ಪಿತ ಅಂತ ಕರೀತಾರೆ. ಇದೂ ಸ್ವಭಾವವೇ. ಮನಸ್ಸು ಅಂತ ಒಂದಿರಬೇಕು, ಮನಸ್ಸಿನಲ್ಲಿ ವಾಸನೆಗಳು ಅಂತ ಇರಬೇಕು. ವಾಸನೆಗಳಿದ್ದರೆ ಮನಸ್ಸು ಅಂತ ಅನ್ನೋದು ಕಲ್ಪನೆ ಮಾಡಿಕೊಳ್ಳುತ್ತೆ. ಆದರೆ ಕಲ್ಪನೆ ಮಾಡಿಕೊಳ್ಳುವಾಗ ಅದಕ್ಕೆ ಅವಲಂಬನೆ ಅಂತ ಏನೂ ಇಲ್ಲ, ಸ್ವೇಚ್ಛೆಯಾಗಿ ತನ್ನ ಮನಸ್ಸಿಗೆ ಬಂದ ಹಾಗೆ ಮಾಡಿಕೊಳ್ಳುತ್ತೆ. ಅಂದರೆ ಆಲ್ ದಟ್ ವಿ ಥಿಂಕ್ ನೀಡ್ ನಾಟ್ ಹ್ಯಾವ್ ಎ ಕರೆಸ್ಪಾಂಡೆನ್ಸ್ ವಿತ್ ದಿ ಆಬ್ಜೆಕ್ಟ್ಸ್ ಔಟ್ಸೈಡ್. ಇವಾಗ ಶಶವಿಷಾಣ ಅಂತ ಒಂದು ಮಾತಿದೆ. ಏನು ಮೊರದ ಕೊಂಬು ಅಂದ್ರೆ ಮೊರದ ಕೊಂಬು ಅಂತ ಕಲ್ಪನೆ ಮಾಡಿಕೊಳ್ಬಹುದು. ಹೊರಗಡೆ ಕೊಂಬಿರೋ ಮೊಲ ನೋಡೋದು ಸಾಧ್ಯ ಇಲ್ಲ ನಾವು. ಇದು ಪರಿಕಲ್ಪಿತ. ಇಂಥದ್ದು ಧರ್ಮ ವ್ಯವಹಾರದಲ್ಲಿ ನಮಗಿದೆ. ಕೇವಲ ವಸ್ತುವನ್ನು ಮಾತ್ರ ನಮ್ಮ ವ್ಯವಹಾರದಲ್ಲಿ ನಾವು ಇಟ್ಕೊಳ್ಳೋಲ್ಲ, ಹೀಗೆ ಕಲ್ಪನೆಗಳನ್ನು ಕೂಡ ಇಟ್ಕೊಳ್ತೀವಿ. ಇದು ಪರಿಕಲ್ಪಿತ. ಮೂರನೇದು ಪರಿನಿಷ್ಪನ್ನ. ಯಾವುದು ವಿಚ್ ಕಾಂಟ್ ಬಿ ರೆಡ್ಯೂಸ್ ಟು ಎನಿಥಿಂಗ್ ಎಲ್ಸ್. ಇವಾಗ ಪರಿಕಲ್ಪಿತವಾಗಲಿ ಪರತಂತ್ರವಾಗಲಿ ಒಂದರಿಂದ ಒಂದು, ಇದು ಇದರ ಮೇಲೆ ಅಂತ ಹೋಗಿ ಕಡೆಗೆ ಬ್ರಹ್ಮದಲ್ಲಿ ನಿಲ್ಲಬೇಕು. ಇದು ಪರಿನಿಷ್ಪನ್ನ ಅಂದ್ರೆ ಬ್ರಹ್ಮ ವಸ್ತು. ಅದರಿಂದ ಆಚೆ ಪರಿಕಲ್ಪಿತ ಅಂತಲೂ ಹೇಳೋ ಹಾಗಿಲ್ಲ, ಪರತಂತ್ರ ಅಂತ ಹೇಳೋ ಹಾಗಿಲ್ಲ. ಅದು ಸ್ವತಂತ್ರ, ಅಕಲ್ಪಿತ. ಇದನ್ನು ಪರಿನಿಷ್ಪನ್ನ ಅಂತ ಕರೆದಿದ್ದಾರೆ. ಈ ಶೂನ್ಯ ಅಂದ್ರೆ ಪರಿನಿಷ್ಪನ್ನವೇ. ಪರಿನಿಷ್ಪನ್ನವಾದದ್ದು ಶೂನ್ಯ. ಉಳಿದದ್ದು ಎಲ್ಲ ಈ ಶೂನ್ಯಕ್ಕೆ ಸಂಬಂಧಪಟ್ಟ ಹಾಗಿದೆ ಅಷ್ಟೇ.
ಇಲ್ಲಿ ನಿಸ್ವಭಾವ ಭಾವಾನಾಂ ನಿಸ್ವಭಾವತ. ಯಾವ ವಸ್ತುವನ್ನೇ ಆಗಲಿ ಕಡೆಗೆ ನೀವು ಬ್ರಹ್ಮನಲ್ಲಿ ಸೇರಿಸಿದ್ರೆ ಆ ವಸ್ತುವಿಗೆ ಒಂದು ಸತ್ತ ಅಂತ ಇರೋದು. ಸತ್ತ ಅಂದರೆ ಎಕ್ಸಿಸ್ಟೆನ್ಸ್, ಇಲ್ಲದೆ ಇದ್ರೆ ಇಲ್ಲ. ಹೀಗೆ ಜಾಯಮಾನಂ ಸಮಂತತಃ, ಸುತ್ತಲೂ ಎಲ್ಲವನ್ನೂ ಹುಡುಕಿದ್ರು ನಾವು ಕಾಣ್ತಾ ಇದ್ರು ಕೂಡ, ಹುಟ್ಟಿದ ಹಾಗೆ ಕಾಣ್ತಾ ಇದ್ರು ಕೂಡ, ಅಹಂ ವಕ್ಷ್ಯಾಮಿ ಅಜಾತಿ, ಹುಟ್ಟದೇ ಇರೋ ವಸ್ತುವನ್ನು ನಾನು ಹೇಳ್ತೀನಿ, ವಿಕಾರವನ್ನು ಹೊಂದದೇ ಇರೋ ವಸ್ತುವನ್ನು ನಾನು ಹೇಳ್ತೀನಿ, ಉಳಿದೆಲ್ಲ ವಿಕಾರವಾಗುವ ವಸ್ತುಗಳನ್ನು ನೀವು ನೋಡ್ತಾ ಇದ್ದೀರಿ. ಜಾಯಮಾನಂ ಸಮಂತತಃ, ಇದು ಈ ಕಾರ್ಯಕ್ಕೆ ಯಥಾ ನ ಜಾಯತೆ ಕಿಂಚಿತ್ ಜಾಯಮಾನಂ ಸಮಂತತಃ. ಆತ್ಮಾಹ್ಯಾಕ, ಆತ್ಮ ಅಂತ ನಮ್ಮ ಮಾತನ್ನು ಉಪಯೋಗಿಸ್ತಾರೆ. ಆತ್ಮ ಹ್ಯಾಕಾಶವಜ್ಜೀವೈರ್ಘಟಾಕಾಶೈರಿಬೋಧಿತಃ ಘಟಾದಿವಚ್ಚ ಸಂಘಾತೈಃ ಜಾತಭೇದಂ ನಿದರ್ಶನಂ. ಜಾತೌ ನಿದರ್ಶನಂ, ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಈ ಹಿಂದಿನ ಕಾರ್ಯಕ್ಕೆ ಪ್ರತಿಜ್ಞಾಕಾರಿಕೆ ಅಂತ ಹೇಳ್ತಾರೆ. ಪ್ರತಿಜ್ಞಾ ಗ್ರಂಥಕಾರರು ಈ ಪ್ರಕರಣದಲ್ಲಿ ಏನು ಹೇಳೋದಕ್ಕೆ ಹೊರಟಿದ್ದಾರೆ? ಅಜಾತಿವಾದವನ್ನು ಹೇಳೋದಕ್ಕೆ ಹೊರಟಿದ್ದಾರೆ. ಬ್ರಹ್ಮವಸ್ತುವಿಗೆ ಹುಟ್ಟು ಅಂತ ಇಲ್ಲ, ಹುಟ್ಟು ಅಂತ ಇಲ್ಲದೆ ಇರೋ ಕಾರಣದಿಂದ ವಿಕಾರಗಳು ಇಲ್ಲ. ಹುಟ್ಟಿನಿಂದ ಯಾವ ವಿಕಾರಗಳು ಬರುತ್ತೋ ಆ ವಿಕಾರಗಳು ಇಲ್ಲ. ಅವಿಕಾರ್ಯನಾದಂಥ ಒಬ್ಬ ಬ್ರಹ್ಮನನ್ನು ಹೇಳ್ತೀನಿ. ಬ್ರಹ್ಮ ಅಂತನೋ ಮಾತು ಉಪಯೋಗಿಸಲ್ಲ ಇವರು, ಆತ್ಮ ಅಂತನೋ ಮಾತು ಉಪಯೋಗಿಸಿದ್ದಾರೆ. ಇದು ಅವಿಶೇಷ ನಿರ್ವಿಶೇಷವಾಗಿ ಇದೆ. ಇದಕ್ಕೆ ಯಾವ ಒಂದು ಲಕ್ಷಣವನ್ನು ಹೇಳಿ ಈ ಲಕ್ಷಣವನ್ನು ಉಳ್ಳದ್ದು ಅಂತ ಹೇಳೋ ಹಾಗಿಲ್ಲ. ಈಗ ಅದನ್ನು ಸತ್ಯಜ್ಞಾನಮನಂತಂ ಬ್ರಹ್ಮ ಅಂತ ಹೇಳುವಾಗ ಕೂಡ ಅದು ಲಕ್ಷಣದ ಸೂತ್ರ ಅಲ್ಲ. ಉಪನಿಷತ್ನಲ್ಲಿ ಇದೆ, ಬ್ರಹ್ಮ ಯಾರು? ಸತ್ಯಜ್ಞಾನಮನಂತಂ ಬ್ರಹ್ಮ, ಸತ್ಯ ಜ್ಞಾನ ಅನಂತ ಉಳ್ಳದ್ದು ಬ್ರಹ್ಮ ಅಂದರೆ, ಅಥವಾ ಸತ್ ಚಿತ್ ಆನಂದ, ಇದು ಬ್ರಹ್ಮದ, ಇದು ಬ್ರಹ್ಮನ ಲಕ್ಷಣ ಅಂತ ಹೇಳ್ತಾ ಇಲ್ಲ. ಸತ್ಯಜ್ಞಾನಮನಂತ ತೈತರೀಯೋಪನಿಷತ್ತಿನಲ್ಲಿ ಆಚಾರ್ಯರ ಭಾಷ್ಯದಲ್ಲಿ ಮೊದಲಲ್ಲೇ ಸತ್ಯಜ್ಞಾನಮನಂತಂ ಬ್ರಹ್ಮ ಅಂತ ಆರಂಭವಾಗುತ್ತೆ. ಆರಂಭವಾಗುವಾಗ ಇದು ಲಕ್ಷಣವನ್ನು ಹೇಳ್ತಾ ಇಲ್ಲ. ಇದು ಮೂರರಲ್ಲಿ ಯಾವುದು ಒಂದಿಲ್ಲದೆ ಇದ್ರೂ ಕೂಡ ಬ್ರಹ್ಮ ಅಲ್ಲ ಅಂತ ಹೇಳಬಾರದು. ಸತ್ಯಜ್ಞಾನಮನಂತ ಬ್ರಹ್ಮನಿಗೆ ಮೂರು ಗುಣಗಳಿದೆ: ಸತ್ಯ, ಜ್ಞಾನ, ಅನಂತ. ಸತ್ಯ ಜ್ಞಾನ ಮಾತ್ರ ಇದ್ರೋ ಅಥವಾ ಜ್ಞಾನ ಅನಂತ ಮಾತ್ರ ಬ್ರಹ್ಮ ಅಲ್ಲ ಅಂತ ಹೇಳೋ ಹಾಗಿಲ್ಲ. ಸತ್ಯಂ ಬ್ರಹ್ಮ, ಜ್ಞಾನಂ ಬ್ರಹ್ಮ, ಅನಂತಂ ಬ್ರಹ್ಮ. ಅದೇ ಬ್ರಹ್ಮನಿಗೇನೆ ನಾವು ಸತ್ಯ ಅಂತ ಹೇಳ್ತೀವಿ, ಜ್ಞಾನ ಅಂತ ಹೇಳ್ತೀವಿ, ಅನಂತ ಅಂತ ಹೇಳ್ತೀವಿ. ಇದು ಬ್ರಹ್ಮನನ್ನು ನಿರ್ದೇಶನ ಮಾಡತಕ್ಕಂಥ ಗುಣ ಅಲ್ಲ. ಮಾತಿನಲ್ಲಿ ನಾವು ಉಳಿದ ಎಲ್ಲ ವಸ್ತುಗಳನ್ನು ನೋಡಿದಾಗ ಇದು ಅಸತ್ತು, ಇದು ಅಸತ್ತು, ಇದು ಅಸತ್ತು ಅಂತ ಹೇಳಿದಾಗ ಯಾವುದನ್ನು ಅಸತ್ ಅಂತ ಹೇಳೋದಕ್ಕೆ ಬರೋಲ್ವೋ ಅದು ಸತ್ಯ, ಸತ್ಯಂ. ಹೀಗೆ ಎಲ್ಲ ಜ್ಞಾನಕ್ಕೂ ಕೂಡ ಮೂಲಭೂತವಾದದ್ದು ಜ್ಞಾನ. ಈ ಬ್ರಹ್ಮನಿಗೆ ಇದನ್ನು ಲಕ್ಷಣ ಅಂತ ಹೇಳೋ ಹಾಗಿಲ್ಲ. ಇದನ್ನ ವಾಚಕ ಭಾವಾತ್, ಇದು ಯಾವುದಾದ್ರೂ ಒಂದು ಮಾತಿನಿಂದ ಒಂದು ವಸ್ತುವನ್ನು ನಿರ್ದೇಶನ ಮಾಡಬೇಕಲ್ಲ, ಇದು ವಾಚಕ ಪ್ರಕ್ರಿಯೆಯಿಂದ ನಾವು ಹೇಳ್ತಾ ಇದ್ದೀವಿ ಅಷ್ಟೇ ವಿನಃ ಬ್ರಹ್ಮನಿಗೆ ಇದು ಲಕ್ಷಣ ಅಂತ ಹೇಳಬಾರದು ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಆತ್ಮ ಅಂತನ್ನೋನಿಗೆ ಅಜಾತಿ ಅಂತ ಹೇಳಿದ್ರು. ಈ ಅಜಾತಿ ಅಂತನ್ನೋದು ಲಕ್ಷಣ ಅಂತಲ್ಲ, ಯಾವುದಕ್ಕೆ ವಿಕಾರಗಳೇ ಇಲ್ಲವೋ ಅದನ್ನ ಹೇಳ್ತೀನಿ ಅಂತ ಹೊರಟಿದ್ದಾರೆ. ಅದು ಪ್ರತಿಜ್ಞಾ ಸೂತ್ರದಲ್ಲಿ ಹಾಗೆ ಹೊರಟಿದ್ದಾರೆ. ಯಾವುದು ಅಜಾತಿ? ಸಮತಾಂಗತ, ಅದು ನಿರ್ವಿಶೇಷವಾದದ್ದು. ಅದಕ್ಕೆ ಯಾವುದಕ್ಕಾದರೂ ಒಂದು ಗುಣ ಮೇಲೆದ್ದುಕೊಂಡ್ರೆ ಇದು ಅಂತ ಹೇಳಿ ನಾವು ನಿರ್ದೇಶನ ಮಾಡಬಹುದು. ಆ ನಿರ್ದೇಶನ ಮಾಡೋದು ಸಾಧ್ಯ ಇಲ್ಲ ಅಂದರೆ ಅವಕ್ತವ್ಯ, ಅದನ್ನು ಹೇಳೋ ಬಾಯಿನಲ್ಲಿ ಹೇಳೋ ಹಾಗಿಲ್ಲ. ಅಂಥದ್ದು ಯಾವುದು ಅಂದ್ರೆ ಆತ್ಮ ಅಂತ ಎರಡನೇ ಸೂತ್ರದಲ್ಲಿ ಇದನ್ನು ಲಕ್ಷಣವನ್ನು ಹೇಳ್ತಾ ಇದ್ದಾರೆ. ಅದು ಪ್ರತಿಜ್ಞಾ ಸೂತ್ರ ಆಯಿತು. ಇದನ್ನು ಪ್ರತಿಜ್ಞಾಕಾರಿಕ, ಇದು ಲಕ್ಷಣಕಾರಿಕ ಅಂತ ಕರೀತಾರೆ. ಲಕ್ಷಣ ಅಂದ್ರೆ ಏನು? ಲಕ್ಷ್ಯವನ್ನ, ಅಂದ್ರೆ ಯಾವುದನ್ನು ಕುರಿತು ನಾವು ಮಾತನಾಡ್ತಿದ್ದೀವೋ ಅದನ್ನ ತಿಳಿಸೋದಕ್ಕೆ ಸಾಧ್ಯವಾದಂಥ ಮಾತುಗಳು ಲಕ್ಷಣ ಅಷ್ಟೇ. ಧರ್ಮಿ ಅಂತ ಅನ್ನೋ ಅರ್ಥದಲ್ಲ. ಕೆಂಪು ಹಸು ಅಂತಂದ್ರೆ ಹಸುವಿಗೆ ಒಂದು ಕೆಂಪಣ್ಣ ಇದೆ,
ಸತ್ಯಜ್ಞಾನಂ ಅನಂತಂ ಬ್ರಹ್ಮ ಅಂದ್ರೆ ಬ್ರಹ್ಮನಿಗೆ ಈ ಈ ಈ ಮೂರು ಗುಣಗಳು ಮೂರು ನಾಮದ ಹಾಗೆ ಇದೆ ಅಂತಲ್ಲ. ಈ ಮೂರು ಗುಣಗಳು ಅಂತಲೂ ನಾವು ಬೇರೆ ಹೇಳೋದು ಸಾಧ್ಯ ಇಲ್ಲದೆ ಇರೋದರಿಂದ ಸತ್ಯಜ್ಞಾನಂ ಅನಂತಂ ಅಂತ ಹೇಳ್ಬೇಕಷ್ಟೇ ನಾವು. ಆದ್ರೆ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾಸ, ಮಾತುಗಳವನು ಮುಟ್ಟಲ್ಲ, ಮಾತುಗಳಿಂದ ಅವನು ಹೇಳೋದು ಸಾಧ್ಯ ಇಲ್ಲ. ಇಲ್ಲಿ ಲಕ್ಷಣ ಅಂದ್ರೆ ಅದೇ ಅರ್ಥದಲ್ಲಿ ಅಷ್ಟೇನೆ. ಆತ್ಮ ಯಜಾತಿ ಸಮತಾಂಗತ ಮತ್ತು ಸಮಂತತಃ ಜಾಯಮಾನಂ ಯಥಾ ನಕಿಂಚಿತ್ ಜಾಯತೆ ಅಂತ ಹೇಳಿ ಪ್ರತಿಜ್ಞೆಯಲ್ಲಿ ಹೇಳಿದ್ರಲ್ಲ, ಅದು ಯಾವುದು ಅಂದ್ರೆ ಆತ್ಮ. ಆತ್ಮ ಅಂತನ್ನೋ ಮಾತಿಗೆ ಯಾವುದು ವ್ಯಾಪಕವಾಗಿದೆಯೋ ಅದು ಆತ್ಮ. ಸರ್ವತಃ ಸಮಂತಾತ್, ಎಲ್ಲ ಕಡೆಯೂ ಆಪ್ನೋತಿ ಅತತಿ ಆಪ್ನೋತಿ ಇದು ಆತ್ಮ. ಆತ್ಮ ಅಂತನ್ನೋ ಮಾತಿಗೆ ಅದರ ಅರ್ಥವೇ ಧಾತ್ವರ್ಥ ನಿಷ್ಪತ್ತಿ ಏನು? ಅತತಿ ವ್ಯಾಪ್ನೋತಿ ಆತ್ಮ, ಎಲ್ಲ ಕಡೆಯೂ ಹರಡಿಕೊಂಡಿರತಕ್ಕಂಥದ್ದು ಆತ್ಮ. ಆಲ್ ಪರ್ವೇಸಿವ್ ಪ್ರಿನ್ಸಿಪಲ್ ಅಂತ ಅಷ್ಟೇ ಅರ್ಥ. ಸಮತಾಂ ಗತಂ ಅಂದ್ರೂ ಅದೇ ಅರ್ಥ. ಈ ಸಮತಾಂ ಗತಂ ಅಂತನ್ನೋದನ್ನ, ಅಜಾತಿ ಅಂತನ್ನೋದನ್ನ ಆತ್ಮ ಅಂತ ಕರೆದಿದ್ದಾರೆ. ಇದು ಈ ಆತ್ಮ ಅಂತನ್ನೋದು ವಿಶೇಷವಾಗಿ ವೇದಾಂತದ ಪ್ರಕ್ರಿಯೆ ಬಂತಲ್ಲ, ಈ ಜ್ಞಾನಾತ್ಮ ಇತ್ಯಾದಿಯಾಗಿ ಆತ್ಮರಲ್ಲೇ ಮೂರು ವಿಭಾಗ ಮಾಡೋದು, ಇದಕ್ಕೆಲ್ಲ ಮುಂಚೆ ಬಂದಂತಹ ಪ್ರಯೋಗ. ಆತ್ಮ ಹಿ ಆಕಾಶವತ್, ಆಕಾಶದ ಹಾಗೆ ಇರತಕ್ಕಂಥ ಆತ್ಮ. ಆಕಾಶವತ್ ಸರ್ವಗತಶ್ಚ ಆತ್ಮ ಅಂತ ಉಪನಿಷತ್ತಿನಲ್ಲಿ ಬರುತ್ತೆ. ಆಕಾಶವತ್ ಸರ್ವಗತಶ್ಚ ಆತ್ಮ. ಈ ಆತ್ಮನಾದವನು ಏನು ಆಕಾಶದ ಹಾಗಿದ್ದಾನೆ. ಆಕಾಶ ಆದ್ರೆ ಏನು? ಎಲ್ಲೆಲ್ಲಿಯೂ ಇರತಕ್ಕಂಥದ್ದು ಆಕಾಶ. ಎಲ್ಲಿ ಇಲ್ಲ ಆಕಾಶ? ಯಾವ ವಸ್ತು ಇದೆಯೋ ಆ ವಸ್ತುವಿಗೆ ಅವಕಾಶವನ್ನು ಕೊಡೋದೇ ಆಕಾಶ. ಆಕಾಶ ಅಂತನ್ನೋ ಮಾತಿಗೆ ಅವಕಾಶ ಪ್ರದತ್ವ ಆಕಾಶಂ, ವಸ್ತುಗಳು ಇರೋದಕ್ಕೆ ಅವಕಾಶವನ್ನು ಉಂಟು ಮಾಡೋದು ಆಕಾಶ. ಇಲ್ಲಿ ಅವಕಾಶ ಪ್ರದತ್ವಾತ್ ಅಂತ ಆ ಅಂತನ್ನೋ ಮೊದಲನೇ ಉಪಸರ್ಗಕ್ಕೆ ಅವ ಅಂತ ಸೇರಿಸಿ ಅವಕಾಶವನ್ನು ಕಲ್ಪನೆ ಮಾಡಿಕೊಳ್ತಕ್ಕಂಥದ್ದು ಆಕಾಶ. ಮತ್ತೆ ಆ ಅಂತನ್ನೋದನ್ನ ಸಮಂತತಃ ಅಂತ ಮಾಡಿ, ಕಾಶ್ ಅಂದ್ರೆ ಭಾಸನೆ ಪ್ರಕಾಶನೆ, ಎಲ್ಲೆಲ್ಲಿಯೂ ಯಾವುದು ಪ್ರಕಾಶಮಾನವಾಗಿದೆಯೋ ಯಾವುದು ಕಾಣಿಸ್ಕೊಳ್ತಾ ಇದೆಯೋ ಅದು ಆಕಾಶ. ಅಂದ್ರೆ ಸರ್ವತ್ರ ವ್ಯಾಪಿ. ಅದನ್ನು ಉಪನಿಷತ್ತರಲ್ಲಿ ಹೇಳುತ್ತೆ, ಆಕಾಶವತ್ ಸರ್ವಗತಃ ಚ ಆತ್ಮ. ಈ ಆತ್ಮನಾದವನು ಸರ್ವಗತ, ಎಲ್ಲೆಲ್ಲಿಯೂ ಇದ್ದಾನೆ, ಆತ್ಮ ಇಲ್ಲದೆ ಇರುವ ಕಡೆ ಇಲ್ಲ. ಆದ್ದರಿಂದಲೇ ಅವನಿಗೆ ಆತ್ಮ ಇತಿ ನಾಮ್ನ ಪ್ರಸಿದ್ಧಿ. ಅವನಿಗೆ ಆತ್ಮ ಅಂತ ಹೆಸರು ಅದಕ್ಕೆ ಬಂದದ್ದು. ಎಲ್ಲಿದ್ದಾನೆ ಎಲ್ಲಿಲ್ಲ ಅಂತಂದ್ರೆ ಯಾವ ವಸ್ತುವಿನಿಂದಲೂ ಕಾಲದೇಶಾದಿಗಳಿಂದಲೂ ಪರಿಚ್ಛಿನ್ನವಾಗದೇ ಇರತಕ್ಕಂಥವನು. ಅಪರಿಚ್ಛಿನ್ನ ದೇಶಕಾಲಾದ್ಯೈ ಉಪಾಧಿವಿಹಿ ಇದಿ ಆತ್ಮನಃ. ಈ ಆತ್ಮ ಅಂತನ್ನೋ ಮಾತಿಗೆ ಅರ್ಥ ಏನು? ದೇಶ ಕಾಲ ಇದು ಯಾವುದೂ ಅವನು ಒಡೆಯಲಾರದು. ಇವತ್ತಿಲ್ಲಿದ್ದಾನೆ ನಾಳೆ ಇಲ್ಲ ಅಂತ ಆತ್ಮನನ್ನು ಕುರಿತು ಹೇಳೋ ಹಾಗಿಲ್ಲ. ಅವನು ಈ ಜಾಗದಲ್ಲಿದ್ದಾನೆ ಬೇರೊಂದು ಜಾಗದಲ್ಲಿ ಇಲ್ಲ ಅಂತ ಹೇಳೋ ಹಾಗಿಲ್ಲ. ಹೀಗೆ ಕಾಲ ದೇಶಗಳ ಯಾವುದರಿಂದಲೂ ಕೂಡ ಇವನನ್ನು ಒಡೆಯಲಾರದೆ ಇದ್ರೆ ಅಪರಿಚ್ಛಿನ್ನ. ಇದು ಆತ್ಮ ಸರ್ವತ್ರ ವ್ಯಾಪಕ. ವಿಷ್ಣು ಅಂತನ್ನೋ ಮಾತಿಗೂ ಅದೇ ಅರ್ಥ. ವೇವೇಷ್ಟಿ ವ್ಯಾಪ್ನೋತಿ ವಿಷ್ಣು. ವಿಷ್ಣು ಅಂತನ್ನೋ ಮಾತು ಈ ಆತ್ಮ ಅಂತನ್ನೋ ಮಾತು ಸಮಾನಾರ್ಥಕವಾದದ್ದು. ಆತ್ಮ ಹಿ ಆಕಾಶವತ್. ಆತ್ಮ ಆಕಾಶದ ಹಾಗೆ. ಇಲ್ಲಿ ಆಕಾಶದ ಹಾಗೆ ಅಂದ್ರೇನು? ಆಕಾಶವನ್ನ ಉಳಿದ 4 ಭೂತಗಳ ಹಾಗೆ, ಇದು ಪಂಚಭೂತಗಳು ಅಂತ ಒಂದು ಪ್ರಕ್ರಿಯೆ. 4 ಭೂತಗಳು, ಪೃಥ್ವಿ ಅಪ್ ತೇಜೋ ವಾಯು 4 ಭೂತಗಳು. ಇದಕ್ಕೆಲ್ಲ ಅವಕಾಶವನ್ನು ಕಲ್ಪಿಸಿಕೊಡೋದು ಆಕಾಶ ಅಂಥೇಳಿ ಆಕಾಶ ಏವ ಧಾತು. ಆಕಾಶ ಅನ್ನೋದು ಒಂದೇ ಧಾತು. ಈ ಆಕಾಶದಲ್ಲಿ ಈ 4 ಭೂತಗಳು ಇರುತ್ತೆ ಅಂತ ಒಂದು ಸಾಂಖ್ಯರಲ್ಲಿ ಒಂದು ಪ್ರತೀತಿ ಉಂಟು. ಅದನ್ನ ಕೆಲವರು ವೇದಾಂತಿಗಳು ಒಪ್ಪಿಕೊಂಡಿದ್ದಾರೆ, ಆಯುರ್ವೇದ ಗ್ರಂಥ ಸುತಾಚಾರಕ ಇವರು ಒಪ್ಪಿಕೊಂಡಿದ್ದಾರೆ. ಆಕಾಶ ಅಂತ ಅನ್ನೋದು ಒಂದು ಧಾತು. ಈ ಆಕಾಶದಲ್ಲಿ ಈ 4 ಭೂತಗಳಿದೆ, ಪೃಥ್ವಿ ಅಪ್ ತೇಜೋ ವಾಯುಗಳು ಇದೆ. ಇದಕ್ಕೆಲ್ಲ ಅವಕಾಶವನ್ನು ಉಂಟು ಮಾಡಿಕೊಡೋದೇ ಇಲ್ಲದೆ ಇದ್ರೆ ಈ ಪಂಚಭೂತಗಳು ಎಲ್ಲಿ, ಈ ಭೂತಗಳು ಎಲ್ಲಿರಬೇಕು? ಈ ಭೂತಗಳು ಮೂರ್ತ ರೂಪ.
ಅದಕ್ಕೊಂದು ಕ್ಯಾರೆಕ್ಟರಿಸ್ಟಿಕ್ ಇದೆ. ಪೃಥ್ವಿ ಅಂತಂದ್ರೆ ಅದಕ್ಕೊಂದು ಗುಣ ಇದೆ, ಆಪ್ ಅಂದರೆ ಅದಕ್ಕೊಂದು ಗುಣ ಇದೆ, ತೇಜಸ್ ಅಂದರೆ ಗುಣ ಇದೆ, ಅಗ್ನಿ ಅಂದರೆ ಗುಣ ಇದೆ. ಹೀಗೆ ಗುಣ ಗುಣಿ ಆದದ್ದರಿಂದ ಗುಣಗಳ ಸಂಬಂಧ ಇರೋದರಿಂದ ಇದಕ್ಕೆ ಎಲ್ಲಿ ಆದರೂ ಒಂದು ಜಾಗ ಇರಬೇಕು. ಇದು ಜಾಗವನ್ನು ಕೊಡೋದು ಆಕಾಶ. ಆದ್ದರಿಂದ ಈ ಆಕಾಶ ಅಂತನ್ನೋದು ಸೂಕ್ಷ್ಮ, ಮಿಕ್ಕ ಅದು ಸ್ಥೂಲ. ಇಲ್ಲಿ ಸ್ಥೂಲ ಸೂಕ್ಷ್ಮ ವಿಭಾಗ ಮಾಡಿ ಪಂಚಭೂತಗಳಲ್ಲಿ ಸೂಕ್ಷ್ಮಭೂತ ಅಂದರೆ ಆಕಾಶ, ಸ್ಥೂಲಭೂತ ಅಂದರೆ ಉಳಿದ ನಾಲ್ಕು. ಮತ್ತೆ ಅದನ್ನೇ ಮೂರ್ತ ಅಂತ ಕರೀತಾನೆ, ಇದನ್ನು ಅಮೂರ್ತ ಅಂತ ಕರೀತಾನೆ. ಅಮೂರ್ತ ಅಂದರೆ ಅದಕ್ಕೆ ಆಕಾರ ಇಲ್ಲ. ಈ ಆಕಾಶವನ್ನು ನಾವು ನೋಡಲಾರೆವು, ಕೇಳಲಾರೆವು. ಈ ಮಿಕ್ಕಾದ ಭೂತಗಳಾದರೆ ನಾವು ಇಂದ್ರಿಯ ಗ್ರಾಹ್ಯ, ಇಂದ್ರಿಯ ಗೋಚರ, ಇಂದ್ರಿಯಗಳಿಗೆ ಅದು ಕಾಣುತ್ತೆ, ಅದನ್ನು ಮುಟ್ಟಬಹುದು, ಇಲ್ಲ ನೋಡ್ಬೋದು, ಇಲ್ಲ ಕೇಳ್ಬೋದು. ಆಕಾಶವನ್ನಾದರೆ ಯಾವ ಇಂದ್ರಿಯದಿಂದಲೂ ನೋಡೋದು ಸಾಧ್ಯ ಇಲ್ಲ. ಆದ್ದರಿಂದ ಆಕಾಶ ಅನ್ನೋದು ಅಮೂರ್ತ, ಉಳಿದವು ಮೂರ್ತ. ಮತ್ತು ಉಳಿದ ಭೂತಗಳಿಗೆ ಸಂಘಾತ ಅಂತ ಒಂದಿದೆ. ಸಂಘಾತ ಅಂದರೆ ಸೇರಿಕೊಳ್ಳೋದು. ಇವಾಗ ಪೃಥ್ವಿ ಭೂತ ಅಂತಂದರೆ ಪೃಥ್ವಿಯಲ್ಲಿ ಪೃಥ್ವಿಯ ಅಣುಗಳು ಸೇರಿಕೊಂಡು ದ್ವಿಅಣುಕ, ತ್ರಿಅಣುಕ ಇದನ್ನು ಸೇರಿಕೊಂಡು ಒಂದು ಭೂತ ಅಂತ ಆಗುತ್ತೆ. ವಾಯುವಿನಲ್ಲೂ ಅಷ್ಟೇ ಜಲದ ಅಣುಗಳು ಅಂದರೆ ಅಲ್ಟಿಮೇಟ್ ಪಾರ್ಟಿಕಲ್ಸ್, ದೇ ಕೊಯಲಿಸ್, ದೇ ಕೋಯಾಗ್ಯುಲೇಟ್, ದೇ ಕಂಪೋಸ್, ದೇ ಭೂತ. ಆದ್ದರಿಂದ ಅದು ಸಾವಯವ ಅವಯವಗಳು ಉಳ್ಳದ್ದು. ಪೃಥ್ವೀಭೂತವನ್ನು ಒಡೆದರೆ ಪೃಥ್ವಿ ಅಣುಗಳು ಸಿಗುತ್ತೆ, ಜಲಭೂತವನ್ನು ಒಡೆದರೆ ಜಲ ಅಣುಗಳು ಸಿಗುತ್ತೆ. ಹಾಗೆ ಆಕಾಶವನ್ನು ಒಡೆದರೆ ಆಕಾಶದ ಅಣುಗಳು ಸಿಗೋಲ್ಲ. ಆದ್ದರಿಂದ ಆಕಾಶ ಅನ್ನೋದು ನಿರವಯವ, ಅದಕ್ಕೆ ಅವಯವ ಅಂತ ಇಲ್ಲ. ಈ ನಾಲ್ಕು ಭೂತಗಳಿಗಾದರೆ ಅವಯವಗಳಿದೆ, ಸಾವಯವ. ಮತ್ತು ಈ ನಾಲ್ಕು ಭೂತಗಳು ಅದಕ್ಕೆ ದೇಶ ಸಂಬಂಧ ಅಂತಿದೆ, ಒಂದು ಕಡೆ ಇರುತ್ತೆ ಅದು. ಈ ಆಕಾಶಕ್ಕಾದರೆ ಸರ್ವಗತ, ದೇಶದ ಸಂಬಂಧ ಅಂತ ಇಲ್ಲ. ಹೀಗೆ ಸೂಕ್ಷ್ಮ ಮತ್ತೆ ಈ ಪೃಥ್ವಿ, ಅಪ್, ತೇಜೋ, ವಾಯು ಈ ನಾಲ್ಕು ಭೂತಗಳು ಪರಸ್ಪರ ಸೇರಿಕೊಳ್ಳಬಹುದು. ಪೃಥ್ವಿ ಅಪ್ ಎರಡೂ ಸೇರಿಕೊಂಡು ಒಂದು ತತ್ವ ಅಂತ ಆಗುತ್ತೆ. ಅಪ್ ಅಗ್ನಿ ಸೇರಿಕೊಂಡು ಹೀಗೆ ಈ ಸಂಘ ಅಂತ ಒಂದು ಉಂಟು. ಈ ಆಕಾಶಕ್ಕಾದರೆ ಅಸಂಗ, ಆಕಾಶ ಇನ್ಯಾವ ಧಾತು ಭೂತದ ಜೊತೆಗೆ ಸೇರಿಕೊಳ್ಳೋ ಹಾಗಿಲ್ಲ. ಹೀಗೆ ಸೂಕ್ಷ್ಮವಾದದ್ದು, ನಿರವಯವವಾದದ್ದು, ಅಮೂರ್ತವಾದದ್ದು ಮತ್ತು ಅಸಂಗವಾದದ್ದು ಆಕಾಶ. ಆದ್ದರಿಂದ ಆತ್ಮ ಆಕಾಶವತ್ತು. ಒಂದು ದೃಷ್ಟಾಂತ ಹೇಳಬೇಕಾದ್ರೆ ದೃಷ್ಟಾಂತದ ಎಲ್ಲವೂ ಸರಿಯಾಗಿರಬೇಕು ಅಂತಲ್ಲ, ಆದರೆ ದೃಷ್ಟಾಂತದಲ್ಲಿ ಬಹುಭಾಗ ಮುಖ್ಯವಾಗಿ ಸಾದೃಶ್ಯ ಅಂತ ಇರಬೇಕು. ಆತ್ಮ ಹಿ ಆಕಾಶವತ್ತು, ಆಕಾಶದ ಹಾಗೆ ಆತ್ಮ ಅಂದರೆ ಆತ್ಮ ಒಂದು ಭೂತ ಅಂತಲ್ಲ, ಅಥವಾ ಆತ್ಮ ಒಂದು ಧಾತು ಅಂತಲ್ಲ. ಆಕಾಶದಲ್ಲಿರತಕ್ಕ ಗುಣಗಳು ಆತ್ಮನಲ್ಲಿಯೂ ಇದೆ. ಅವನು ಸೂಕ್ಷ್ಮ, ಇಂದ್ರಿಯ ಗೋಚರನಲ್ಲ, ಅಮೂರ್ತನಾದವನು. ಅವನಿಗೆ ಒಂದು ರೂಪ, ಸ್ಪಷ್ಟವಾದ ರೂಪ ಅಂತಿಲ್ಲ, ಅವಯವಗಳಿಲ್ಲ, ಅವನಿಗೆ ಸಂಘ ಅಂತಿಲ್ಲ. ಎಲ್ಲ ಇರೋದ್ರಿಂದ ಆತ್ಮ ಹಿ ಆಕಾಶವತ್, ಆಕಾಶದ ಹಾಗೆ ಇದ್ದಾನೆ. ಆದರೆ ಜೀವೈಹಿ ಘಟಾಕಾಶೈಹಿ ಇವ ಉದಿತಃ. ಈ ಆತ್ಮನನ್ನ ನಾವು ಉದಿತಃ ಅಂತನ್ನೋ ಮಾತಿಗೆ ಎರಡು ಅರ್ಥಗಳನ್ನು ಹೇಳಿದ್ದಾರೆ. ಉತ್ ಇತಃ. ಉತ್ ಅಂದರೆ ಮೇಲೆ, ಇಣಗತವು ಅಂತ ಧಾತು. ಉದಿತಃ ಅಂದರೆ ಮೇಲೆದ್ದು ಕಾಣಿಸ್ಕೊಳ್ತಾ ಇದ್ದಾನೆ. ಉದಿತ ಅಂದ್ರೆ ಏನು? ಆತ್ಮ ಉದಿತಃ, ಆತ್ಮ ಉಂಟಾಗಿದ್ದಾನೆ, ಕಾಣಿಸ್ಕೊಳ್ತಾ ಇದ್ದಾನೆ, ಮೇಲೆ ನಮಗೆ ಪ್ರಕಟವಾಗಿದ್ದಾನೆ ಅಂತ ಉದಿತ ಅಂತ ಮಾತು. ಈ ಅರ್ಥ ಒಂದರ್ಥ. ಉತ್ ಈ ಧಾತು, ಉದಿತ ಅಂದರೆ ಮೇಲೆ ಎದ್ದು ಕಾಣಿಸ್ಕೊಳ್ತಾ ಇದ್ದಾನೆ. ಈ ಅಪಿಯರ್ಸ್ ಘಟಾಕಾಶೈಹಿ ಇವ ಉದಿತ. ಇನ್ನೊಂದರ್ಥ ಉಕ್ತ. ಹೀಗೆ ಹೇಳ್ತಾರೆ ಶಾಸ್ತ್ರಗಳು, ತಿಳಿದವರು ಹೀಗೆ ಹೇಳ್ತಾರೆ. ಆತ್ಮ ಘಟಾಕಾಶೈಹಿ ಇವ ಉಕ್ತ. ಉದಿತ ಅಂತ ಮಾತು ಎರಡು ಅರ್ಥಗಳು ಇದೆ. ಹೀಗೆ ಹೇಳ್ತಾರೆ, ಆತ್ಮನನ್ನು ಕುರಿತು ಹೀಗೆ ಹೇಳ್ತಾರೆ. ಏನು? ಘಟಾಕಾಶೈಹಿ
ಇವ ಉದಿತ. ಘಟಾಕಾಶ ಮಹಾಕಾಶ ಅಂತ ಬೌದ್ಧರಲ್ಲೇ ಒಂದು ಪ್ರಕ್ರಿಯೆ ಬರುತ್ತೆ. ವೇದಾಂತಿಗಳು ಅದನ್ನು ಅನುಸರಿಸಿದ್ದಾರೆ. ಘಟ ಅಂದರೆ ಮಡಿಕೆ, ಮಡಿಕೆ ಒಳಗೆ ಆಕಾಶ ಅಂತ ಇದೆ, ಮಡಿಕೆ ಹೊರಗೂ ಆಕಾಶ ಅಂತ ಇದೆ. ಈ ಮಡಿಕೆ ಹೊರಗಿರೋ ಆಕಾಶಕ್ಕೆ ಯಾವ ಪರಿಚ್ಛಿತ್ತಿ ಅಥವಾ ಉಪಾಧಿ ಅಂತ ಇಲ್ಲದೆ ಇರೋದ್ರಿಂದ ಅದನ್ನು ಮಹಾಕಾಶ ಅಂತ ಕರಿತೀವಿ. ಈ ಮಡಿಕೆ ಒಳಗಿರೋ ಆಕಾಶ ಮಡಿಕೆಯ ಆಕಾರವನ್ನು ತಡ್ಕೊಳ್ಳುತ್ತೆ. ಮಡಿಕೆಯ ಆಕಾರದಲ್ಲಿ ಆಕಾಶ ಅಂತ ಇದೆ, ಇದನ್ನು ಘಟಾಕಾಶ ಅಂತ ಕರೀತಾರೆ. ಆಕಾಶದಲ್ಲಿ ಮಹಾಕಾಶ ಘಟಾಕಾಶ ಅಂತ ಎರಡು. ಇವಾಗ ನೀರಿನಲ್ಲಿ, ನದಿಯಲ್ಲಿ ಒಂದು ಪಾತ್ರೆ ತಗೊಂಡು ಹೋಗಿ ನೀರನ್ನು ಹಿಡ್ಕೊಂಡ್ರೆ ನೀರು ಪಾತ್ರೆಗೆ ಬರುತ್ತೆ, ನೀರಿಗೊಂದು ಆಕಾರ ಅಂತ ಬಂದ್ಬಿಡುತ್ತೆ. ಅಲ್ಲಿ ನೀರು ಯಾವ ಆಕಾರ, ಪಾತ್ರೆ ಯಾವ ಆಕಾರ ಇದೆಯೋ ನೀರ ಆಕಾರ. ಕೊಡ ಇದ್ರೆ ಕೊಡ, ಚೊಂಬಿದ್ರೆ ಚೊಂಬು, ಒಂದು ಲೋಟ ಇದ್ರೆ ಲೋಟ, ಒಂದು ಕರಕ ಇದ್ರೆ ಕರಕ. ಹೀಗೆ ಈ ನೀರು ಇಲ್ಲದೆ ಇರೋ ಒಂದು ಆಕಾರ ಇಲ್ಲದೆ ಇರೋದಕ್ಕೆ ಒಂದು ಆಕಾರ ಅಂತ ಬರುತ್ತೆ. ಹೇಗೆ ಬರುತ್ತೆ? ಉಪಾಧಿಯಿಂದ. ನಾವು ಯಾವ ಪಾತ್ರೆ ತಗೊಂಡು ಹೋದ್ರೆ ಆ ಆಕಾರ ಬರೋ ಹಾಗೆ ಒಂದು ಘಟಾಕಾಶ, ಕರಕಾಕಾಶ, ಮತ್ತು ಅದು ಯಾವ್ಯಾವ ಪಾತ್ರೆಗಳಿದ್ರೆ ಒಳಗೆ ಖಾಲಿ ಇದ್ರೆ ಅದರಲ್ಲಿ ಆಕಾಶ ಅಂತ ತುಂಬಿಕೊಂಡಿರುತ್ತೆ. ಹೀಗೆ ಘಟಾಕಾಶ ಮಹಾಕಾಶ ಅಂತ ಎರಡು ಇದೆಯಲ್ಲ, ಮಹಾಕಾಶವೇ ಘಟಾಕಾಶವಾಗಿ ಉದಿತ ಕಾಣಿಸಿಕೊಳ್ತಾ ಇದೆ. ಇಲ್ಲಿ ಆತ್ಮ ಹಿ ಅಮೂರ್ತ ಸೂಕ್ಷ್ಮ ನಿರವಯವ ಅಸಂಗ ಜೀವೈ ಘಟಾಕಾಶೈ ಇವ ಉದಿತ. ಆತ್ಮ ನಮಗೆ ಕಾಣಿಸ್ಕೊಳ್ತಾ ಇದ್ದಾನೆ. ಯಾವ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾನೆ? ಮಡಕೆಯಲ್ಲಿ ಆಕಾಶ ಹೇಗೆ ಘಟಾಕಾಶ ಅಂತ ನಾವು ತೋರಿಸಬಹುದು, ಮಹಾಕಾಶವನ್ನು ನೀವು ತೋರಿಸೋ ಹಾಗಿಲ್ಲ. ಘಟಾಕಾಶ ಎಲ್ಲಿದೆ ಅಂತ ತೋರಿಸ್ಬೋದು. ಇಲ್ಲಿ ಘಟಾಕಾಶ ಇಲ್ಲಿದೆ, ಇದ್ರ ಒಳಗಿರೋ ಆಕಾಶ ಘಟಾಕಾಶ ಅನ್ನೋ ನಿರ್ದೇಶ್ಯ. ಇದು ನಿರ್ದಿಷ್ಟವಾಗಿ ಇರತಕ್ಕಂಥ ಒಂದು ಆಕಾಶ. ಈ ಆತ್ಮನನ್ನ ನೀವು ಹಾಗೆ ತೋರಿಸೋ ಹಾಗಿಲ್ಲ ಎಲ್ಲಿದ್ದಾನೆ ಅಂತ. ಜೀವೈಹಿ, ಜೀವ ಅಂದ್ರೆ ತೋರಿಸ್ಬೋದು. ಈ ದೇಹದಲ್ಲಿರೋ ನೀವು ಜೀವ. ಹೇಗೆ ಆತ್ಮವಸ್ತು ಜೀವವಾಗಿ ಪರಿಣಮಿಸುತ್ತೋ ಹಾಗೆಯೇ ಅದು ದೃಷ್ಟಾಂತ ಏನು ಅಂದ್ರೆ, ಅದು ಪರಿಣಮಿಸಿದಾಗ ಅದಕ್ಕೆ ಯಾವ ವಿಕಾರವೂ ಇಲ್ಲ. ಘಟಾಕಾಶದಲ್ಲಿ ಆಕಾಶ ಅಂತ ಒಂದಿದ್ರೆ ಅದಕ್ಕೆ ಇರತಕ್ಕಂಥ ರೂಪ ನಾವು ಕಾಣೋದ್ರಿಂದ ಅಷ್ಟೇ ವಿನಃ ಆ ಮಡಕೆಯ ಗುಣವನ್ನೇನು ಆಕಾಶ ತಗೊಳ್ಳೋಲ್ಲ. ಅದು ಅಸಂಗ. ಅದಕ್ಕೆ ಯಾವ ಗುಣ ಇರುತ್ತೋ ಅದು ಆಕಾಶದ ಗುಣ ಆಕಾಶದ ಗುಣವಾಗಿಯೇ ಇರುತ್ತೆ. ಅದರಲ್ಲಿ ಇದು ಅಸಂಗವಾಗಿ ಈ ಮಡಕೆ ಜೊತೆ ಇನ್ಯಾವ ಸಂಬಂಧವೂ ಅದಕ್ಕಿಲ್ಲ. ಹಾಗೆಯೇ ಅಲ್ಲಿ ಘಟಾಕಾಶ ಅಂತ ಹೇಗೆ ಹೇಳ್ತೀವೋ ಇಲ್ಲಿ ನಾವು ಜೀವ ಅಂತ ಒಂದು ಹೇಳ್ತೀವಿ. ಆದರೆ ಆತ್ಮವಸ್ತುವಿನಲ್ಲಿ ಯಾವ ವಿಕಾರವೂ ಇಲ್ಲ. ಆತ್ಮ ಹಿ ಆಕಾಶವತ್ ಜೀವೈ ಘಟಾಕಾಶೈ ಇವ ಉದಿತ. ನಾವು ಆತ್ಮ ನಮಗೆ ಕಾಣಿಸ್ಕೊಳ್ತಾ ಇದ್ದಾನೆ. ಆತ್ಮ ನಮಗೆ ಹೇಗೆ ಕಾಣಿಸ್ಕೊಳ್ತಾ ಇದ್ದಾನೆ? ಜೀವದ ರೂಪವಾಗಿ ಕಾಣಿಸ್ಕೊಳ್ತಾ ಇದ್ದಾನೆ, ಜೀವವಾಗಿ ಕಾಣಿಸ್ಕೊಳ್ತಾ ಇದ್ದಾನೆ. ಆದರೆ ಘಟಾಕಾಶ ಅಂತ ಒಂದು ಇದೆಯೋ ಆಕಾಶದಲ್ಲಿ? ಅಂದ್ರೆ ಘಟಾಕಾಶ ಅಂತ ಇಲ್ಲ, ನಾವು ಮಾಡಿಕೊಂಡಿರೋದಷ್ಟೇ. ಅದು ಪರಿಕಲ್ಪಿತ. ಘಟಾಕಾಶ ಅಂತ ಇರೋದು ಪರತಂತ್ರವೂ ಹೌದು, ಪರಿಕಲ್ಪಿತವೂ ಹೌದು. ಆದರೆ ಮಹಾಕಾಶದ ಹಾಗೆ ಪರಿನಿಷ್ಪನ್ನ ಅಲ್ಲ, ಅದಕ್ಕೆ ಸ್ವಭಾವ ಅಲ್ಲ. ಘಟಾಕಾಶ ಅಂತನೋ ಸ್ವಭಾವ ಅಲ್ಲ, ಅದೊಂದು ಭಾವ. ಭಾವ ಅಂದರೆ ದಿ ಮೋಡ್ ಆಫ್ ಅಪಿಯರೆನ್ಸ್. ಅದಕ್ಕೆ ಉದಿತ ಅಂತ ಹೇಳಿದ್ರು. ಉತ್ ಈ ಅಂದ್ರೆ ಉತ್ ಮೇಲೆದ್ದು ಕಾಣಿಸ್ಕೊಳ್ತಾರೆ. ಆತ್ಮ ನಮಗೆ ಹೇಗೆ ಕಾಣಿಸ್ಕೊಳ್ತಾ ಇದ್ದಾನೆ? ಜೀವನ ಹಾಗೆ ಕಾಣಿಸಿಕೊಳ್ತಾ ಇದ್ದಾನೆ. ಆದರೆ ಜೀವನಿಗೆ ಸ್ವಭಾವ ಇಲ್ಲ, ಆತ್ಮನಿಗೆ ಒಂದು ಭಾವ ಅಂತ ಇದೆ ಅಷ್ಟೇ. ಆತ್ಮನ ಭಾವವೇ ಜೀವ. ದೇಹದಲ್ಲಿ ಆತ್ಮ ವ್ಯಾಪೃತನಾಗಿ ಕಾರ್ಯ ಕರಣ ಸಂಘಾತವನ್ನ ಒಳಗೊಂಡು ಇರತಕ್ಕಂಥದ್ದು ಜೀವ ಅಂತ ಅನ್ನಿಸ್ಕೊಡುತ್ತೆ. ಆದರೆ ಅದರ ಸ್ವಭಾವ ಏನು? ಆತ್ಮ ಸ್ವಭಾವ. ಇದು ನಮಗೆ ಹೇಗೆ ಗೊತ್ತಾಗುತ್ತೆ? ಸುಷುಪ್ತಿಯಲ್ಲಿ ಗೊತ್ತಾಗುತ್ತೆ. ಸುಷುಪ್ತಿಯಲ್ಲಿ ದೇಹದ ಯಾವ ಸಂಬಂಧವೂ ಇಲ್ಲದೆ, ಇಂದ್ರಿಯಗಳ ಸಂಬಂಧ ಇಲ್ಲದೆ, ಮನಸ್ಸಿನ ಸಂಬಂಧ ಇಲ್ಲದೆ ತಾನೇ ತಾನಾಗಿ ಅಸಂಗನಾಗಿ ಇರುತ್ತೆ ಇದು ಆತ್ಮ. ಅಸಂಗನಾಗಿ ಇರುವಾಗ
ಅದಕ್ಕೆ ಸುಖ ದುಃಖಾದಿಗಳು ಕೂಡ ಇಲ್ಲ. ಸುಖಮಹಮಸ್ವಾಪ್ಸಂ ಅಂತ ಎದ್ದ ಮೇಲೆ ಸ್ಮರಣೆಯಿಂದ ಹೇಳಬೇಕೇ ವಿನಃ ಅನುಭವಿಸ್ತಾ ಇರುವಾಗ ಸುಖವಾದ ನಿದ್ರೆ ಅಂತ ಹೇಳೋ ಹಾಗಿಲ್ಲ. ಇದು ಅಸಂಗ, ಆತ್ಮ ಅಸಂಗ ಅಂತ ಆದರೂ ಕೂಡ ಜಾಗೃತ್ ಸ್ವಪ್ನ ಇದು ಎರಡೂ ಭಾವಗಳು, ಸುಷುಪ್ತಿ ಅಂತನೋ ಸ್ವಭಾವ. ಹೀಗೆ ಆತ್ಮಾ ಹಿ ಆಕಾಶವತ್ ಜೀವೈಹಿ ಘಟಾಕಾಶೈಹಿ ಇವ ಉದಿತಃ. ಆತ್ಮ ಬಾಹ್ಯಾಭ್ಯಂತರ, ದೇಹದ ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ. ನಾರಾಯಣೀಯದಲ್ಲಿ ಬರುತ್ತಲ್ಲ, ಸಬಾಹ್ಯಾಭ್ಯಂತರ, ಹೊರಗೆ ಒಳಗೆ ಎಲ್ಲ ಕಡೆಯೂ ಇದ್ದಾನೆ, ಸರ್ವಗತ. ಅವನು ಇಲ್ಲದೆ ಇರುವ ಕಡೆಯೇ ಇಲ್ಲ. ನ ಕಿಂಚಿತ್, ಯಾವುದು ಒಂದು ಸ್ವಲ್ಪವೂ ಅವನು ಇಲ್ಲದೆ ಇರೋ ಕಡೆ ಇಲ್ಲ. ಬಾಹ್ಯಾಭ್ಯಂತರ ಮಜಃ. ಇವನು ಹೀಗಿದ್ದರೂ ಕೂಡ ಮಡಕೆ ಒಳಗಿದ್ದಾನೆ ಅಂತ ನಾವು ಹೇಳ್ತೀವಿ. ಮಡಕೆ ಒಳಗಿದ್ದಾನವನು. ಮಡಕೆ ಒಡೆದು ಹೋದರೆ ಅವನು ಮಹಾಕಾಶದ ಜೊತೆ ಸೇರಿಕೊಳ್ತಾನೆ. ಆದರೆ ಈ ಆತ್ಮನಲ್ಲಿ ಏನಾದರೂ ವ್ಯತ್ಯಾಸ ಇದೆಯೋ? ಆತ್ಮನ ಸತ್ತಾ ಅಥವಾ ಸ್ವಭಾವದಲ್ಲಿ ವ್ಯತ್ಯಾಸ ಇದೆಯೋ? ಇಲ್ಲ. ಇದನ್ನೇ ಪೂರ್ಣಮಿದಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಂ ಉದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಈ ಅರ್ಥದಲ್ಲಿ ಸ್ವಭಾವ ಅಂತನ್ನುವ ಅರ್ಥದಲ್ಲಿ ಬ್ರಹ್ಮವಸ್ತು ಇದರಿಂದ ಅದನ್ನು ತೆಗೆದರೆ, ಅದನ್ನು ಇದಕ್ಕೆ ಹಾಕಿದರೆ ಇದರಲ್ಲಿ ಏನು ಹೆಚ್ಚಾಗಲಿಲ್ಲ, ಅದರಲ್ಲಿ ಏನು ಕಡಿಮೆ ಆಗಲಿಲ್ಲ. ಪೂರ್ಣಮದಃ, ಅದು ಸ್ವಭಾವ ಹಾಗೆಯೇ ಪೂರ್ಣವಾಗಿದೆ, ಇದು ಪೂರ್ಣವಾಗಿದೆ. ಇದನ್ನು ಅದರಲ್ಲಿ ಹಾಕಿ ಅದನ್ನು ಇದರಲ್ಲಿ ತೆಗೀರಿ. ಪೂರ್ಣಾತ್ ಪೂರ್ಣಂ ಉದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಇದು ಬಾಹ್ಯಾಭ್ಯಂತರ ಎಲ್ಲಿ ಪೂರ್ಣವಾಗಿದೆಯೋ ಅಲ್ಲಿ ಉಪಾಧಿಗಳಿಂದ ಆದಂತಹದ್ದು ತಗೊಳ್ಳೋದು, ಬರೋದು, ಹಾಕೋದು, ಇಂಥ ಕ್ರಿಯೆಗಳಿಂದ ಈ ಪೂರ್ಣವಾದದ್ದಕ್ಕೆ ಏನು ಹಾನಿ ಇಲ್ಲ. ಅದರ ಗುಣದಲ್ಲಿ ಏನು ಲೋಪ ಇಲ್ಲ. ಆದ್ದರಿಂದ ಆತ್ಮಾಹಿ ಪರವಸ್ತು ಆಕಾಶವತ್ ಜೀವೈಹಿ ಘಟಾಕಾಶೈಹಿ ಇವ ಉದಿತ. ಒಬ್ಬನೇ ಎಲ್ಲೆಲ್ಲಿಯೂ ಇರತಕ್ಕಂಥ ಆತ್ಮ ಒಂದೊಂದು ದೇಹದಲ್ಲಿ ಒಂದೊಂದು ಜೀವವಾಗಿ ಕಾಣಿಸಿಕೊಳ್ತಾ ಇದ್ದಾನೆ. ನಮ್ಮ ಎಲ್ಲರ ಎಷ್ಟು ಜನ ಇದ್ದೀವೋ ಅಷ್ಟು ಜೀವರಿದ್ದಾರೆ. ಬಟ್ ಬೇಸಿಕಲಿ ಇದರಲ್ಲಿ ಒನ್ ಆತ್ಮ. ಆತ್ಮ ಅಂತನೋ ಒಬ್ಬ ಅದ್ವಿತೀಯ, ಏಕಂ ಏವ ಅದ್ವಿತೀಯಂ. ಅವನು ನಾನಾ ಆಗಿ ಕಾಣಿಸ್ಕೊಳ್ತಾ ಇದ್ದಾನೆ. ಆದರೆ ಅದನ್ನು ಆತ್ಮವಸ್ತು ಒಂದು ತಿಳ್ಕೊಂಡವರಿಗೆ ನೇಹ ನಾನಾಸ್ತಿ ಕಿಂಚನ. ಈ ಜೀವಭಾವದಿಂದ ವ್ಯತ್ಯಾಸಗಳು ಏನೇನು ಬರುತ್ತೋ ಇದು ಆತ್ಮನನ್ನು ಮುಟ್ಟಲಾರದು. ಆತ್ಮ ಅಸಂಗನಾದವನು ಅಂತನ್ನೋದನ್ನ ಜೀವೈಹಿ ಘಟಾಕಾಶೈಹಿ ಇವ ಉದಿತಃ ಘಟಾದಿವಚ್ಚ ಸಂಘಾತೈಹಿ ಜಾತೌ ಏತತ್ ನಿದರ್ಶನಂ. ಈ ಜಾತೌ, ಇವನ ಆತ್ಮ ಉದಿತ ಅಂತ ಹೇಳ್ತಿರಲ್ಲ, ಆತ್ಮ ಹುಟ್ಟಿದ ಅಂತ ಹೇಳ್ತಿರಲ್ಲ. ಉದಿತ, ಆತ್ಮ ಉದಿತ ಅಂತ ಹೇಳಿದ್ದಾರೆ. ಇಲ್ಲಿ ಹಿಂದೆ ಹೇಳಲ್ಲ, ಜಾಯಮಾನಂ ಸಮಂತತಃ, ಎಲ್ಲೆಲ್ಲಿಯೂ ಹುಟ್ಟುತ್ತಾ ಇದ್ದಾನೆ. ಆದರೆ ವಾಸ್ತವವಾಗಿ ಅಜಾತಿ, ಅವನು ಹುಟ್ಟುವಂತ ಇಲ್ಲ. ಎಲ್ಲೆಲ್ಲಿಯೂ ಹುಟ್ಟುತ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇದನ್ನು ಹೇಗೆ ಪರಿಹರಿಸ್ತೀರಿ ನೀವು ಅಂತ ದೃಷ್ಟಾಂತ ಕೊಡ್ತಾರೆ. ಘಟಾಕಾಶದಲ್ಲಿ ನಾವೊಂದು ಆಕಾಶವನ್ನು ನೋಡ್ತೀವಿ, ಆದರೆ ಅದು ಘಟಾಕಾಶ ಅಂತ ಮಾರ್ಪಟ್ಟಿಲ್ಲ. ಮಹಾಕಾಶ ಘಟಾಕಾಶವಾಗಿ ಮಾರ್ಪಟ್ಟಿಲ್ಲ. ಘಟಾದಿವಚ್ಚ ಸಂಘಾತೈಹಿ, ಘಟವೇ ಮೊದಲಾದ ವಸ್ತುಗಳಲ್ಲಿ ಆಕಾಶ ಸೇರಿಕೊಂಡಾಗ ಅದು ಹೇಗೆ ಕಾಣುತ್ತೋ ಜಾತವು ಏತನ್ ನಿದರ್ಶನ. ನಿದರ್ಶನ ಅಂದ್ರೆ ದೃಷ್ಟಾಂತ. ಜಾತವು ಆತ್ಮ ಹುಟ್ಟಿದ ಅಂತ ಹೇಳಿದ್ರೆ ಇದೇ ನಿದರ್ಶನ. ಮಹಾಕಾಶದಿಂದ ಘಟಾಕಾಶ ಹುಟ್ಟಿತು ಅಂತ ನೀವು ಹೇಳಿದ್ರೆ ಮಹಾಕಾಶದಿಂದ ಬೇರ್ಪಟ್ಟು ಘಟಾಕಾಶ ಅಂತ ಒಂದು ಬರಲಿಲ್ಲ. ಮಹಾಕಾಶ ಅಂತ ಒಂದು ಸಾಮಾನ್ಯ, ಘಟಾಕಾಶ ಅನ್ನೋದು ವಿಶೇಷ ಅಂತ ಹೇಳೋ ಹಾಗಿಲ್ಲ. ನಾವು ಇಲ್ಲಿ ಒಂದು ವಿಶೇಷ ಭಾವ ಅಂತ ಅದಕ್ಕೇನು ಬರಲಿಲ್ಲ. ಆದರೆ ಘಟಾಕಾಶದಲ್ಲಿ ವಾಸ್ತವವಾಗಿರೋದು ಮಹಾಕಾಶವೇ. ಆಕಾಶದ ಗುಣ ಏನು ಬದಲಾಯಿಸ್ತಿಲ್ಲ. ಹಾಗೆಯೇ ಘಟಾದಿವತ್ ಚ ಸಂಘಾತೈಹಿ ಜಾತೌ ಏತನ್ ನಿದರ್ಶನ. ಜಾತೌ ಅಂದ್ರೆ ಜಾತಿ, ಹುಟ್ಟೋದು ಅಂತ ನಾವು ಹೇಳಿದ್ದಕ್ಕೆ ಇದು ನಿದರ್ಶನ. ಹೀಗೆ ಇಲ್ಲಿ ಒಂದು ದೃಷ್ಟಾಂತವನ್ನು ಹೇಳೋ ಕಾರ್ಯಕ್ಕೆ ಇರೋದು. ಆಮೇಲೆ ಅದನ್ನೇ ಇಲ್ಲಿ
ಇಲ್ಲೂ ಹೇಳ್ಬೋದು, ಮುಂದೂ ಹೇಳ್ಬೋದು. ಮುಂದಕ್ಕೆ ಘಟಾದಿಷು ಪ್ರಲೀನೇಷು ಘಟಾಕಾಶಾದಯೋ ಯಥಾ ಆಕಾಶೇ ಸಂಪ್ರಲೀಯಂತೆ ತದ್ವಜ್ಜೀವಾ ಇವಾತ್ಮನಿ. ಮಡಕೆ ಇದ್ದಾಗ ಮಡಕೆ ಒಳಗಿರುವ ಆಕಾಶವನ್ನು ನಾವು ಘಟಾಕಾಶ ಅಂತ ಕರಿತೀವಿ. ಮಡಕೆ ಒಡೆದು ಹೋಯಿತು, ಆ ಘಟಾಕಾಶ ಎಲ್ಲಿ ಹೋಯಿತು? ಮಹಾಕಾಶದಲ್ಲಿ ಸೇರಿ ಹೋಯಿತು. ಮಹಾಕಾಶದಲ್ಲಿ ಸೇರಿ ಹೋಯಿತು ಅಂತ ಹೇಳೋದು ನಾವು ಮಡಕೆ ಒಳಗಿದ್ದದ್ದು ಮಡಕೆ ಒಡೆದು ಹೋದ ಮೇಲೆ ಇಲ್ಲಿ ಹೊರಗೆ ಬಂತು ಅಂತ ಅನ್ನೋದು ವ್ಯವಹಾರ ಅಷ್ಟೇ, ಪರಿಕಲ್ಪಿತ. ಪರಿನಿಷ್ಪನ್ನವಾಗಿ ನಾವು ಹೀಗೆ ಆ ಘಟಾಕಾಶ ಮಹಾಕಾಶದಲ್ಲಿ ಸೇರಿಕೊಂಡು ಅಂತ ಹೇಳೋ ಹಾಗಿಲ್ಲ. ಹೇಳಿದ್ರೆ ಅರ್ಥ ಇಲ್ಲ ಅದಕ್ಕೆ. ಅದು ಘಟಾಕಾಶವಾಗಿ ಯಾವಾಗಲೂ ಮಾರ್ಪಡಲೇ ಇಲ್ಲ. ಮಾರ್ಪಡದೆ ಇದ್ದ ಮೇಲೆ ಅದು ಘಟಾಕಾಶ ತಿರುಗಿ ಮಹಾಕಾಶವಾಯಿತು ಅಂತ ಹೇಳೋ ಹಾಗಿಲ್ಲ. ಇದು ಕೇವಲ ಪರಿಕಲ್ಪಿತವಾದಂತಹ ವ್ಯವಹಾರದಲ್ಲಿ ಎರಡು ವ್ಯತ್ಯಾಸವನ್ನು ಹೇಳ್ತಾರೆ. ಇಲ್ಲಿ ರಾಮಚಂದ್ರ ಇದು ಈ ಮಹಾಕಾಶ ಘಟಾಕಾಶ ವ್ಯತ್ಯಾಸವನ್ನು ಹೇಳಿ ಆತ್ಮ ಜೀವ ಅದೆರಡಕ್ಕೂ ವ್ಯತ್ಯಾಸವನ್ನು ಹೇಳೋದಕ್ಕೆ ಹೊರಡ್ತಾ ಇದ್ದಾರೆ. ಈ ಹಿಂದೆ ಹಾಗೆ ಘಟಾಕಾಶದಲ್ಲಿ ಆಕಾಶ ಹುಟ್ಟುತ್ತೆ ಹೋಗುತ್ತೆ, ಘಟ ಇದ್ರೂ ಅದು ಬರುತ್ತೆ, ಘಟ ಹೋದ್ರೆ ಅದು ಹೋಗುತ್ತೆ. ಇದ್ದಾಗ ಯಥೈಕಸ್ಮಿನ್ ಘಟಾಕಾಶೇ ರಜೋ ಧೂಮಾಧಿರ್ಯುತೆ ನ ಸರ್ವೇ ಸಂಪ್ರಯುಜ್ಯಂತೆ ತದ್ವಜ್ಜೀವಾ ಸುಖಾಧಿ. ಹೇಗೆ ಮಡಕೆಯಲ್ಲಿರೋ ಆಕಾಶಕ್ಕೆ ಆ ಮಡಕೆಯಲ್ಲಿರತಕ್ಕಂಥ ಧೂಳು ಅಥವಾ ಇನ್ನೊಂದು ಹೊಗೆ ಇದು ಯಾವುದರ ಸಂಬಂಧವೂ ಇರೋಲ್ವೋ, ಹಾಗೆ ದೇಹದಲ್ಲಿರೋ ಜೀವನಿಗೆ ಸುಖ ದುಃಖಾದಿಗಳ ಸಂಬಂಧ ಜೀವನಿಗೆ ಇರೋಲ್ಲ ಅಂತ ಹೇಳೋದಕ್ಕಾಗಿ ಯಥಾ ಏಕಸ್ಮಿನ್ ಘಟಾಕಾಶೆ, ಒಂದು ಮಡಕೆಯಲ್ಲಿರುವ ಆಕಾಶ ಅಂದರೆ ವ್ಯವಚ್ಛಿನ್ನವಾಗಿ ಇರುವ ಆಕಾಶದಲ್ಲಿ ರಜೋ ಧೂಮಾದಿವಿಹಿ ಯುತೆ, ರಜಸ್ಸು ಅಂದ್ರೆ ಕೊಳೆ, ಧೂಮ ಅಂದ್ರೆ ಹೊಗೆ, ಇದರಿಂದ ಒಂದು ಮಡಕೆಯಲ್ಲಿದ್ದ ಮಾತ್ರಕ್ಕೆ ನ ಸರ್ವೇ ಪ್ರಯುಜ್ಯಂತೆ, ಉಳಿದ ಎಲ್ಲ ಮಡಕೆಗಳಿಗೂ ಇದಿರುತ್ತೆ ಅಂತ ಇಲ್ಲ. ಒಂದು ಮಡಕೆಯಲ್ಲಿರುವ ಆಕಾಶಕ್ಕೆ ರಜಸ್ಸು ಮತ್ತು ಧೂಮ ಇದರ ಸಂಪರ್ಕ ಇದೆ, ಇದ್ದ ಮಾತ್ರಕ್ಕೆ ಉಳಿದ ಘಟಾಕಾಶಗಳಲ್ಲೂ ಇದಿದೆ ಅಂತ ಇಲ್ಲ. ನ ಸರ್ವೇ ಸಂಪ್ರಯುಜ್ಯಂತೆ ತದ್ವತ್ ಜೀವ ಸುಖಾದಿಭಿ. ಇಲ್ಲಿ ಈ ಜೀವ ಅನ್ನೋದು ನಾನಾ, ಆತ್ಮ ಅನ್ನೋದು ಏಕ, ಇದನ್ನು ಹೇಳೋದಕ್ಕೆ ಹೊರಟಿದ್ದಾರೆ. ಇವಾಗ ಆತ್ಮವಸ್ತುವಿಗೆ ಸುಖ ದುಃಖಾದಿಗಳ ಲೇಪ ಇಲ್ಲ ಅಂದ್ರೆ ಯಾವ ದೇಹದಲ್ಲೂ ಇಲ್ಲ. ಎಲ್ಲ ದೇಹಗಳಲ್ಲಿಯೂ ಇರುವ ಆತ್ಮ ಅಸಂಗನಾಗಿದ್ದಾನೆ. ಆದರೆ ಜೀವ ಅಂದ್ರೆ ಉಪಾಧಿ ವಿಶಿಷ್ಟನಾದವನು. ಈ ಉಪಾಧಿ ವಿಶಿಷ್ಟನಾದವನಿಂದ ಆದ್ದರಿಂದ ಜೀವನಿಗೆ ಸುಖ ದುಃಖಾದಿ ಲೇಪಗಳು ಉಂಟು. ಜೀವಭಾವ ಇರುವಾಗ ಸುಖ ದುಃಖಾದಿಗಳು ಇರುತ್ತೆ. ಇದನ್ನು ಜೀವ ಅಂತನ್ನೋ ಮಾತಿನಲ್ಲಿ ಇವರು ಜೀವ ಅಂತನ್ನೋ ಮಾತನ್ನ, ಜೀವ ಅಂತನ್ನೋ ಕಾನ್ಸೆಪ್ಟ್ ಅದನ್ನ ದೃಢಪಡಿಸೋದಕ್ಕೆ ಹೊರಟಿದ್ದಾರೆ. ಈ ಜೀವ ಅಂತನ್ನೋ ಮಾತಿಗೆ ಜೀವನೇ, ಪ್ರಾಣನೇ ಅಂತನೋ ಧಾತ್ವರ್ಥ. ಬದುಕೋದು, ಬದುಕಿರೋದು, ಎಲ್ಲಿ ಚೈತನ್ಯ ಇದೆಯೋ ಅದು ಜೀವ ಅಂತ ಅನಿಸ್ಕೊಳ್ಳುತ್ತೆ. ಈ ಜೀವಕ್ಕೆ ಈ ನಿಘಂಟುಗಳಲ್ಲಿ, ಪ್ರಾಚೀನ ನಿಘಂಟುಗಳು, ತ್ರಿಕಾಂಡಶೇಷ ಇತ್ಯಾದಿಗಳಲ್ಲಿ ಪುರುಷ ಪುದ್ಗಲೋ, ಪುರುಷ ಪುದ್ಗಲ ಇತ್ಯಾದಿಯಾಗಿ ಇವಾಗ ಇವರಿಗೆ ಭೋಕ್ತ ಇತ್ಯಾದಿ ಮಾತುಗಳನ್ನ ಹೇಳ್ತಾರೆ. ಮತ್ತು ಡೆಫಿನೇಷನ್ಗೆ ಏನು ಕೊಡ್ತಾರೆ? ಯಥಾ, ಹೇಗೆ ಘಟ ಅವಚ್ಛಿನ್ನ ಆಕಾಶ, ಘಟದಿಂದ ಬೇರ್ಪಡಿಸಲ್ಪಟ್ಟ ಆಕಾಶ ಇದ್ದಾಗ ಎಲ್ಲಿ ಘಟಾಕಾಶ, ಹಾಗೆ ಶರೀರತ್ರಯ ಉಪಾಧಿ ಅವಚ್ಛಿನ್ನ ಚೈತನ್ಯಂ ಜೀವ ಇತ್ಯುಚ್ಯತೆ. ತ್ರಿಕಾಂಡಶೇಷದಲ್ಲಿ ಜೀವ ಅಂತ ನಾವಿಗೆ ಹೇಗೆ ಹೇಳ್ತಾ ಇದ್ದಾರೆ? ಘಟ ಅವಚ್ಛಿನ್ನ ಆಕಾಶ,
ಇಲ್ಲಿ ಅವಚ್ಛೇದ ಅವಚ್ಛಿನ್ನ ಅಂತ ಅನ್ನೋದು ನ್ಯಾಯದಲ್ಲಿ ತರ್ಕದಲ್ಲಿ ತುಂಬಾ ಗೊಂದಲ ಮಾಡಿದ್ರು. ಅವಚ್ಛೇದಕ ಅವಚ್ಛಿನ್ನ ಈ ಇದು ತರ್ಕದಲ್ಲಿ ತುಂಬಾ. ಅವಚ್ಛಿನ್ನ ಅಂದ್ರೆ ಏನು? ಬೇರ್ಪಡಿಸಲ್ಪಟ್ಟ, ಒಡೆಯಲ್ಪಟ್ಟ, ತುಂಡು ಮಾಡಲ್ಪಟ್ಟ. ಇವಾಗ ಆಕಾಶಕ್ಕೆ ವಾಸ್ತವವಾಗಿ ತುಂಡು ಮಾಡೋದು ಅಂತಿಲ್ಲ. ಇದು ಅದು ಅಂತ ಬೇರ್ಪಡಿಸ್ತಕ್ಕಂಥ ಸ್ವಭಾವ, ಬೇರ್ಪಡಿಸಿಕೊಳ್ಳುವ ಸ್ವಭಾವ ಆಕಾಶಕ್ಕೆ ಇಲ್ಲ. ಆದರೂ ಕೂಡ ಒಂದು ಮಡಕೆಯನ್ನು ಇಟ್ರು, ಒಂದು ಗಡಿಗೆಯನ್ನು ಇಟ್ರು, ಒಂದು ಕುಡುಕಿಯನ್ನು ಇಟ್ರು, ಇದರೆಲ್ಲ ಆಕಾಶಗಳಿರುತ್ತಲ್ಲ. ಈ ಆಕಾಶಗಳಲ್ಲಿ ತರತಮ ಭಾವ ಉಂಟು. ಇದು ಚಿಕ್ಕ ಆಕಾಶ, ದೊಡ್ಡ ಆಕಾಶ, ಈ ಇತ್ಯಾದಿಯಾಗಿ. ಇದು ಘಟ ಅವಚ್ಛಿನ್ನ ಆಕಾಶ. ಉಪಾಧಿಗಳಿಂದ ಯಾವ ಆಕಾಶಕ್ಕೆ ಒಂದು ಎಲ್ಲೆ, ಒಂದು ಸೀಮಾ, ಒಂದು ನಾಮ ರೂಪ ಬರುತ್ತೋ ಇದನ್ನು ಅವಚ್ಛೇದ ಅಂತ ಕರೀತಾರೆ. ಘಟ ಅವಚ್ಛಿನ್ನ ಆಕಾಶ ಯಥ. ಈ ಆಕಾಶವನ್ನ ವಾಸ್ತವವಾಗಿ ವಿಂಗಡಣೆ ಮಾಡೋದಕ್ಕೆ ಸಾಧ್ಯ ಇಲ್ಲದೆ ಇದ್ದರೂ ಕೂಡ ಘಟ, ಕರಕ ಇತ್ಯಾದಿಗಳಿಂದ, ಕುಡಿಕೆ ಮಡಿಕೆ ಇತ್ಯಾದಿಗಳಿಂದ ಇದನ್ನು ಹೇಗೆ ಮಾಡಬಹುದು? ಹಾಗೆ ಶರೀರತ್ರಯ ಅವಚ್ಛಿನ್ನ ಚೈತನ್ಯಂ. ಶರೀರತ್ರಯ, ಸ್ಥೂಲ ದೇಹ ಅಂತ ಇದೆ ನಮಗೆ, ಸೂಕ್ಷ್ಮ ದೇಹ ಅಂತ ಒಳಗಿದೆ, ಅದಕ್ಕಿಂತ ಕಾರಣವಾಗಿ ಕಾರಣ ದೇಹ ಅಂತ ಲಿಂಗ ಶರೀರ, ಕಾರಣ ಶರೀರ ಅಂತ ಅಲ್ಲ. ಕಾರಣ ಶರೀರ ಅವಿದ್ಯಾಮಾಯ ಅಂತ ಹೇಳೋದು. ಇದು ಶರೀರತ್ರಯ. ಈ ಶರೀರತ್ರಯಗಳಿಂದ ಆತ್ಮನನ್ನ ಬೇರ್ಪಡಿಸಿದಾಗ ಜೀವ ಅಂತ ಅನ್ನಿಸ್ಕೊಳ್ಳೋದು. ಈ ಚೈತನ್ಯ ಅಂದ್ರೆ ಆತ್ಮನೇ. ಆಕಾಶವನ್ನ ಹೇಗೆ ವಿಂಗಡಣೆ ಮಾಡಿ ನಾವು ಇದೊಂದು ಘಟಾಕಾಶ, ಮತ್ತೊಂದು ಘಟಾಕಾಶ, ಇನ್ನೊಂದು ಘಟಾಕಾಶ ಅಂತ ಎಷ್ಟು ಘಟಗಳಿದೆಯೋ ಅಷ್ಟು ಆಕಾಶ, ಎಷ್ಟು ಮಡಕೆಗಳಿದೆಯೋ ಅಷ್ಟು ಆಕಾಶಗಳು. ಹಾಗೆಯೇ ಎಷ್ಟು ಶರೀರತ್ರಯಗಳಿದೆಯೋ ಅಷ್ಟು ಜೀವಗಳು. ಅಂದ್ರೆ ಆತ್ಮನಿಗೆ ಶರೀರತ್ರಯ ಅವಚ್ಛಿನ್ನವಾದ ಭಾವ ಬಂದಾಗ ಅದನ್ನು ನಾವು ಜೀವ ಅಂತ ಕರೀತೀವಿ. ದರ್ಪಣಸ್ಥ ಮುಖ ಪ್ರತಿಬಿಂಬವತ್ ಬುದ್ಧಿಸ್ಥ ಚೈತನ್ಯ ಪ್ರತಿಬಿಂಬಂ ಇತಿಚ. ಈ ಸಾಂಖ್ಯರೇನು ಹೇಳ್ತಾರೆ? ಕನ್ನಡಿಯಲ್ಲಿ ನಾವು ಮುಖ ನೋಡ್ಕೊಳ್ತೀವಿ, ಕನ್ನಡಿಯಲ್ಲಿ ನಮ್ಮ ನೆರಳು, ನಮ್ಮ ಪ್ರತಿಬಿಂಬ ಅಲ್ಲಿದೆ. ದರ್ಪಣಸ್ಥ ಪ್ರತಿಬಿಂಬವತ್ ಅಂದ್ರೆ ಮುಖ ಕನ್ನಡಿಯಲ್ಲಿ ಹೇಗೆ ಭಾಸವಾಗುತ್ತೋ, ಪ್ರತಿಬಿಂಬಿತವಾಗುತ್ತೋ ಹಾಗೆ ಇಲ್ಲಿ ಬುದ್ಧಿ ಅಂತ ಒಂದು ಪ್ರಿನ್ಸಿಪಲ್ ಇದೆಯಲ್ಲ, ಕಾನ್ಶಿಯಸ್ನೆಸ್. ಜೀವಕ್ಕೆ ಅತಿ ಹತ್ತಿರದ್ದು ಬುದ್ಧಿ ಅಂತ. ಚೈತನ್ಯವನ್ನ ಯಾದ್ರ ಮೇಲೆ ಪ್ರತಿಫಲಿಸಬಹುದೋ ಅದು ಬುದ್ಧಿ, ದರ್ಪಣ ಸ್ಥಾನೀಯವಾದದ್ದು. ಈ ಬುದ್ಧಿಯಲ್ಲಿ ಚೈತನ್ಯದ ಪ್ರತಿಬಿಂಬ ಬಿದ್ದಾಗ ಅದನ್ನ ಜೀವ ಅಂತ ಕರೀತೀವಿ. ಇದು ಜೀವ ಅಂತ ಅನ್ನೋ ಮಾತಿಗೆ ಇವರು ಕೊಟ್ಟಿರ್ತಕ್ಕಂಥ ಒಂದು. ಈ ಜೀವ ಅಂತ ಅನ್ನೋದನ್ನ ವಾಸ್ತವವಾಗಿ ಜೀವ ಅಂದ್ರೆ ಆತ್ಮನೇ, ಆದ್ರೆ ಆತ್ಮನಲ್ಲ. ಯಾಕೆಂದ್ರೆ ಆತ್ಮನ ಪ್ರತಿಬಿಂಬ, ಪ್ರತಿಭಾಸ, ಭಾಸ. ಆದ್ರಿಂದ ಅಸ್ತೀತಿ ನಾಸ್ತೀತಿ ಚ. ಜೀವದಲ್ಲಿ ಎರಡೂ ಹೇಳ್ತಾರೆ. ಜೀವ ಇದೆ, ಜೀವ ಇಲ್ಲ. ವ್ಯಾವಹಾರಿಕವಾಗಿ ಜೀವ ಇದೆ, ಪಾರಮಾರ್ಥಿಕವಾಗಿ ಜೀವ ಇಲ್ಲ. ಜೀವ ಭಾವ ಇದೆಯೇ ವಿನಃ ಜೀವ ಅಂತ ಅನ್ನೋದಿಲ್ಲ. ಇದನ್ನೇ ಬೌದ್ಧರು ಪುದ್ಗಲ ಅಂತ ಕರೀತಾರೆ. ಪುತ್ ಗಲ. ಪುತ್ ಅಂದ್ರೆ ಒಟ್ಟಿಗೆ ಕೂಡಿಕೊಳ್ಳೋದು, ಸೇರೋದು. ಒಂದು ಪುತ್ ಅಂತನೋ ಇಂಗ್ಲಿಷ್ ಪುಟ್ ಅಂತ ಇಂಗ್ಲಿಷ್ ಮಾತಿದೆಯಲ್ಲ, ಅದಕ್ಕೆ ಸಂಸ್ಕೃತ ಪುತ್ ಅಂತಲೇನೆ. ಪುತ್ ಅಂದ್ರೆ ಪುಟ್ ಹಾಕೋದು ಅಂತ. ಪುತ್ ಪುತ್ ಸ್ಥಾಪನೆ ಅಂತಲೇ ಅದಕ್ಕೆ ಧಾತ್ವರ್ಥವೇ ಅದು. ಅದು ನೀವು ಯು ಮಸ್ಟ್ ಥಿಂಕ್ ಆಫ್ ದಿ ಎಟಿಮೊಲಾಜಿಕಲ್ ಒಂದು ಇಂಡಿಯನ್ ಸೋರ್ಸ್. ಈ ಪುತ್ ಅಂದ್ರೆ ಕೂಡಿಕೊಳ್ಳೋದು, ಗಲ್ ಅಂತಂದ್ರೆ ಅದು ಬೇರ್ಪಡೋದು. ಯಾವುದು ಸೇರಿಕೊಳ್ಳುತ್ತೋ, ಯಾವುದು ಬೇರ್ಪಡುತ್ತೋ ಅದು ಪುದ್ಗಲ. ಆತ್ಮ ಸೇರಿಕೊಂಡಾಗ ಜೀವ, ಹೋದಾಗ ಆತ್ಮ. ಇದು ಕೂಡಿಕೊಳ್ಳೋದು, ಬಿಡೋದು ಅಂತ ಭಾವ ಇದೆಯಲ್ಲ, ಇದು ಪುದ್ಗಲ. ಬೌದ್ಧರು ಇದನ್ನೇ ಈ ಪುದ್ಗಲ ಅಂದ್ರೆ ಏನು? ಕೂಡಿಕೊಳ್ಳೋದು, ಹೋಗೋದು. ಹೇಗೆ ಒಂದು ದೀಪದಿಂದ ಇನ್ನೊಂದು ದೀಪ ಹಚ್ಚುವಾಗ ಒಂದು ದೀಪ ಆ ಜ್ವಾಲೆ ಇದೆ,
ಆ ಜ್ವಾಲೆ ಹೋಗುತ್ತೆ, ಇನ್ನೊಂದು ಜ್ವಾಲೆ ಬರುತ್ತೆ. ಇದನ್ನು ಪುದ್ಗಲ ಅಂತ ಕರೀತಾರೆ. ಜೀವಭಾವ ಅನ್ನೋದು ಪುದ್ಗಲ. ಇದು ಜೈನರು ಕೂಡ ಪುದ್ಗಲ ಅಂತಲೇ ಕರೀತಾರೆ. ಸಾಂಖ್ಯರು ಇದನ್ನು ಪುರುಷ ಅಂತ ಕರೀತಾರೆ. ಪುರುಷ ಅಂದ್ರೆ ಚೈತನ್ಯ ಬುದ್ಧಿಯಲ್ಲಿ ಪ್ರತಿಬಿಂಬಿತವಾಗಿ ಪ್ರಕೃತಿಯ ಜೊತೆ ಸಂಯೋಗ ಹೊಂದಿದಾಗ ಈ ಪ್ರಕೃತಿ ಪುರುಷ, ಅಂಧ ಮತ್ತು ಪಂಗು ಇಬ್ಬರ ಸಂಬಂಧ ಇದೆಯಲ್ಲ, ಇದನ್ನ ಅವರು ಪುದ್ಗಲ ಅಥವಾ ಪುರುಷ ಅಂತ ಕರೀತಾರೆ. ಹೀಗೆ ಇದನ್ನೇ ಭಗವದ್ಗೀತೆಯಲ್ಲಿ ಕ್ಷೇತ್ರಜ್ಞ ಅಂತ ಕರೆದಿದ್ದಾರೆ. ಕ್ಷೇತ್ರಂ ಜಾನಾತಿ ಕ್ಷೇತ್ರೇ ಜ್ಞಾತೃತ್ವಂ ಪ್ರಾಪ್ನೋತಿ ಇತಿ ಕ್ಷೇತ್ರಜ್ಞ. ಕ್ಷೇತ್ರ ಅಂದ್ರೆ ಶರೀರದಲ್ಲಿ ಚೈತನ್ಯವಾಗಿ ಯಾವುದಿದೆಯೋ ಅದು ಕ್ಷೇತ್ರಜ್ಞ. ಈ ಜೀವ ಅಂತ ಅನ್ನೋ ಮಾತಿಗೆ ಹೀಗೆ ಪುದ್ಗಲ, ಪುರುಷ, ಕ್ಷೇತ್ರಜ್ಞ, ಅಂತರ್ಯಾಮಿ, ಈಶ್ವರ ಎಲ್ಲ ಪರ್ಯಾಯ ಪದಗಳನ್ನ ಈ ತ್ರಿಕಾಂಡ ಶೇಷದಲ್ಲಿ ಹೇಳಿದ್ದಾರೆ. ಹೀಗೆ ಈ ಜೀವ ಅಂತನ್ನೋದು ಕೂಡ ನಾವು ಹೋದ್ಸಾರ್ತಿ ಹೇಳಿದ್ವಲ್ಲ, ಆ ದೇವದತ್ತ ಗೃಹದಲ್ಲಿ ಇದ್ದಾನೆ ಅಂದ್ರೆ ಇಲ್ಲದೇ ಇದ್ದಾಗ, ದೇವದತ್ತ ಮನೆಯಲ್ಲಿ ಇಲ್ಲದೇ ಇದ್ದಾಗ ದೇವದತ್ತ ಇದ್ದಾನೆ ಅಂತ ಯಾರಾದರೂ ಅಂದ್ರೆ ಮತ್ತೊಬ್ರು ದೇವದತ್ತ ಇಲ್ಲ. ದೇವದತ್ತ ಇಲ್ಲ ಅಂದ್ರೆ ದೇವದತ್ತನಿಗೆ ಸರ್ವಥಾ ಸದ್ಭಾವ ಇಲ್ಲ ಅಂತ ಅರ್ಥ ಅಲ್ಲ. ದೇವದತ್ತ ಇದ್ದಾನೆ, ಇಲ್ಲಿ ಇಲ್ಲ. ಇಲ್ಲಿ ಸದ್ಭಾವ ಅಂತನ್ನೋದು ದೇಶಕಾಲ ಸೀಮಿತವಾಗಿ ಇಲ್ಲ ಸದ್ಭಾವ. ಇದು ಅಸಂಭಾವ್ಯತ ಸದ್ಭಾವೇ. ದೇವದತ್ತ ಅನ್ನೋನು ಇದ್ದಾನೆ, ಅದು ಇಲ್ಲಿಲ್ಲ, ಈಗಿಲ್ಲ. ಮನೆಗೆ ಬರ್ತಾನೆ, ನಾಳೆ ಬರ್ತಾನೆ ಮನೆಗೆ, ನೆನ್ನೆ ಇದ್ದ, ಈಗಿಲ್ಲ ಅವನು. ಇದು ಜೀವ ಅಂತನ್ನೋದು ಹೀಗೆ. ಆತ್ಮ ಇಲ್ಲಿ ಕಾಣಿಸಿಕೊಂಡಾಗ ಅವನು ಜೀವ, ಅವನು ಹೊರಟು ಹೋದಾಗ ಜೀವ ಇಲ್ಲ. ಸೊ ಜೀವ ಇದಾನೆ, ಜೀವ ಇಲ್ಲ ಅಂತನ್ನೋದು ಹೀಗೆ. ಸದ್ಭಾವ ಅಸಂಭಾವ್ಯತ ಪಕ್ಷದಲ್ಲಿ ಸದ್ಭಾವ. ಹೀಗೆ ಜೀವ ಸುಖಾವಿಧಿ ಅಂದ್ರೆ ಇದನ್ನ ಆತ್ಮನಿಗೂ ಜೀವನಿಗೂ ಇರುವ ವ್ಯತ್ಯಾಸವನ್ನ ಇನ್ನಷ್ಟು ದೃಢವಾಗಿ ಹೇಳ್ತಾ ಇದ್ದಾರೆ ಅಷ್ಟೇ. ರೂಪಕಾರ್ಯ ಸಮಾಖ್ಯಾಶ್ಚ ಭಿದ್ಯಂತೆ ತತ್ರ ತತ್ರ ವೈ ಆಕಾಶಸ್ಯ ನ ಭೇದೋಸ್ತಿ ತದ್ವಜ್ಜೀವೇಷು ನಿರ್ಣಯಃ. ಈ ಜೀವ ಮತ್ತು ಆತ್ಮ ಈ ಎರಡು ಪ್ರಕಾರಿ ಭಾವವನ್ನು ಹೊಂದಿದೆ. ಒಂದು ಪ್ರಕಾರ, ಇನ್ನೊಂದು ಪ್ರಕಾರಿ. ನದಿಯ ನೀರು ನಾಲೆಯಾಗಿ ತಗೊಳ್ತಾರೆ, ಅದು ನಾಲೆಯಾಗಿರೋದು ಪ್ರಕಾರ, ನದಿಯಾಗಿರೋದು ಪ್ರಕಾರಿ. ಒಂದೇ ನೀರನ್ನ ಈಗ ಯಾವುದಾದ್ರೂ ಕಡೆ ನಾವು ತಿರುಗಿಸ್ಕೊಂಡ್ರೆ ವೀಥಿ ಅಂದ್ರೆ ಒಂದು ಕಾಲುವೆ ಹರಿಸಿದ್ರೆ ಅದು ಪ್ರಕಾರ, ನದಿ ಪ್ರಕಾರಿ. ಹಾಗೆ ಆತ್ಮ ಅನ್ನೋದು ಪ್ರಕಾರಿ, ಜೀವ ಅನ್ನೋದು ಪ್ರಕಾರ. ಹೀಗೆ ಪ್ರಕಾರಿ ಭಾವವನ್ನು ಹೇಳಿ. ಆತ್ಮ ಅಂದ್ರೆ ಬ್ರಹ್ಮ ಅನ್ನೋದಕ್ಕೆ ಪರ್ಯಾಯ. ಇಲ್ಲಿ ಬ್ರಹ್ಮ ಅಂತ ಎಲ್ಲಿ ಹೇಳಲಿಲ್ಲ. ಆತ್ಮ ಅಂದ್ರೆ ಅತಿ ವ್ಯಾಪೃತಿ, ಎಲ್ಲ ನಿರ್ವಿಕಾರವಾಗಿ, ನಿಷ್ಕ್ರಿಯನಾಗಿ, ನಿರವಯವನಾಗಿ, ಅಸಂಗನಾಗಿ ಇರತಕ್ಕಂಥವನನ್ನ ಆತ್ಮ ಅಂತ ಕರೆಯುತ್ತಾರೆ. ಈ ಆತ್ಮ ಅಂತ ಅನ್ನೋದು ಕಲ್ಪ್ಯತೆ ಅಂತ ಹೇಳ್ಬಿಡ್ತಾರೆ. ಮೊದಲಲ್ಲಿ ಜೀವಭಾವವನ್ನು ಕಲ್ಪಿಸ್ಕೊಳ್ತೀವಿ ಅಂತ ಹೇಳಿದ್ರೆ ಹಿಂದಿನ ಪ್ರಕರಣದಲ್ಲಿ ಬಂತಲ್ಲ, ಮೊದಲದಲ್ಲಿ ಜೀವನ್ ಕಲ್ಪಯತೆ, ಜೀವವನ್ನು ಕಲ್ಪಿಸ್ಕೊಳ್ತಾನೆ. ಅನಂತರದಲ್ಲಿ ಬೇಕಾದ ಎಲ್ಲ ಕಲ್ಪನೆಗಳು ಬರುತ್ತೆ. ಇದು ಆತ್ಮನನ್ನು ನಾವು ಕಲ್ಪನೆ ಮಾಡಿಕೊಳ್ಳೋದು ಸಾಧ್ಯ, ಜೀವನನ್ನು ಕಲ್ಪನೆ ಮಾಡಿಕೊಳ್ಬಹುದು. ಈ ಆತ್ಮ ಅನ್ನೋದು ಕಲ್ಪನಾತೀತ. ಕಲ್ಪನಾತೀತ ಅಂತಂದ್ರೆ ಏನು? ಯತ್ತದದ್ರೇಶ್ಯಮಗ್ರಾಹ್ಯಮಗೋಚರಮ ವರ್ಣಂ ಅಂತ ಉಪನಿಷತ್ತುಗಳಲ್ಲಿ ಹೇಳ್ತಾ ಇಲ್ಲ. ಅವನು ಯಾರು ಅಂತ ಹೇಳೋ ಹಾಗಿಲ್ಲ. ಅಂದ್ರೆ ಬ್ರಹ್ಮ ಅಂತ ಬ್ರಹ್ಮ ಅಂತ ಮಾತನ್ನು ಇಲ್ಲಿ ಅವ್ರು ಹೇಳಿಲ್ಲ, ಇಲ್ಲಿ ಹೇಳಲಿಲ್ಲ. ರೂಪ ಕಾರ್ಯ ಸಮಾಖ್ಯಾಹ ಚ ಭಿದ್ಯಂತೆ ತತ್ರ ತತ್ರ ವೈ. ವೈ ಅಂದ್ರೆ ಇಂಡಿ, ತತ್ರ ತತ್ರ. ವ್ಯಾವಹಾರಿಕ ವಿಚಾರದಲ್ಲಿ ರೂಪ ಅದರ ಆಕಾರ, ಆಖ್ಯ ಸಮಾಖ್ಯ ಅಂದ್ರೆ ಹೆಸರು, ಮತ್ತು ಕಾರ್ಯ ಅದು ಮಾಡತಕ್ಕಂಥ ಕೆಲಸ. ಒಂದು ಕುಡಿಕೆ, ಮಡಕೆ, ಮತ್ತೊಂದು ಶರಾವ, ತಟ್ಟೆ ಇತ್ಯಾದಿಗಳಾಗಿ ಬೇರೆ ಬೇರೆ ರೂಪಗಳು ಇದ್ರೆ, ಈ ರೂಪಗಳಲ್ಲಿ ಇರತಕ್ಕಂಥ ಆಕಾಶ ಬೇರೆ ಬೇರೆಯಾಗಿ, ಕುಡಿಕೆಯಲ್ಲಿರುವ ಆಕಾಶ ಬೇರೆ, ಮಡಕೆಯಲ್ಲಿರುವ ಆಕಾಶ ಬೇರೆ, ಬಟ್ಲಲ್ಲಿರುವ ಆಕಾಶ ಬೇರೆ. ಹೀಗೆ
ರೂಪದಿಂದ. ಮತ್ತು ನಾವು ಕರೆಯೋದು ಕೂಡ ಇದು ಕುಂಡಿಕಾಕಾಶ, ಘಟಾಕಾಶ, ಶರಾವಾಕಾಶ, ಕರಕಾಕಾಶ ಅಂತ ಹೆಸರುಗಳು ಬೇರೆ ಬೇರೆಯಾಗಿ ಕೊಡ್ತೀವಿ. ಆಕಾಶಕ್ಕೆ ವಾಸ್ತವವಾಗಿ ಹೆಸರುಗಳು ಬೇರೆ ಬೇರೆ ಇಲ್ಲ, ರೂಪಗಳು ಬೇರೆ ಬೇರೆ ಇಲ್ಲ, ಮತ್ತು ಅವು ಮಾಡೋ ಕೆಲಸಗಳು ಬೇರೆ ಬೇರೆ ಅಲ್ಲ. ಆದರೆ ರೂಪ ಕಾರ್ಯ ಸಮಾಖ್ಯಾಶ್ಚ ಭಿದ್ಯಂತೆ, ಭಿನ್ನ ದೃಶ್ಯಂತೆ, ಬೇರೆ ಬೇರೆಯಾಗಿ ಕಾಣಿಸ್ಕೊಳ್ಳುತ್ತದೆ. ಯಥಾ, ಹೇಗೆ ಅಂತಂದ್ರೆ ಹಾಗೇನೆ ಆಕಾಶಸ್ಯ ನ ಭೇದ ಅಸ್ತಿ. ಇದು ರೂಪ, ನಾಮ, ಕ್ರಿಯೆ ಮೂರಲ್ಲೂ ವ್ಯತ್ಯಾಸವಿದ್ರೂ ಕೂಡ ಆಕಾಶಕ್ಕೆ ವ್ಯತ್ಯಾಸ ಇಲ್ಲ. ಹಾಗೇನೆ ತದ್ವತ್ ಜೀವೇಶು ನಿರ್ಣಯ, ಜೀವನಲ್ಲೂ ಕೂಡ ಈ ಭೇದಗಳೆಲ್ಲ ಉಪಾಧಿಕೃತವಾಗಿದೆಯೇ ವಿನಃ ವಾಸ್ತವವಾಗಿ ಜೀವಕ್ಕೆ ಭೇದ ಅಂತಿಲ್ಲ. ಜೀವದಲ್ಲಿ ಭೇದ ಇಲ್ಲ. ಜೀವ ಈ ದೇಹದಲ್ಲಿ ಇದ್ದಾಗ ಅದರ ನಾಮ, ರೂಪ, ಕ್ರಿಯೆ ಬೇರೆಯಾಗುತ್ತೆ. ಹೀಗೆ ವ್ಯವಹಾರದಲ್ಲಿ ಇರತಕ್ಕಂಥದ್ದು ಪಾರಮಾರ್ಥಿಕವಾಗಿ ಇಲ್ಲ. ನಾಕಾಶಸ್ಯ ಘಟಾಕಾಶೋ ವಿಕಾರಾವಯವೌ ಯಥಾ ನೈವಾತ್ಮನಃ ಸದಾ ಜೀವೋ ವಿಕಾರಾವಯವೌ ತಥಾ. ಹೇಗೆ ನ ಆಕಾಶಸ್ಯ, ಯಾವುದನ್ನು ಮಹಾಕಾಶ ಪರಮಾಕಾಶ ಅಂತ ಕರಿತೀವೋ ಇದಕ್ಕೆ ಘಟಾಕಾಶ, ಮಡಕೆಯಲ್ಲಿರತಕ್ಕಂಥ ಆಕಾಶ, ಮಹಾಕಾಶಕ್ಕೂ ಮಡಕೆಯಲ್ಲಿರುವ ಆಕಾಶಕ್ಕೂ ಸಂಬಂಧ ಏನು ಅಂದರೆ ಅದರ ವಿಕಾರ ಅಲ್ಲ. ಇದು ಮಹಾಕಾಶ ಒಂದು ರೀತಿಯಾಗಿ ಮಾರ್ಪಟ್ಟು ಘಟಾಕಾಶವಾಯಿತು ಅಂತ ಹೇಳೋ ಹಾಗಿಲ್ಲ. ಅಥವಾ ಈ ಘಟಾಕಾಶ ಅಂತನ್ನೋದು ಒಂದು ಅಂಗ, ಅವಯವ, ಅಂಶ. ಅದು ಮಹಾಕಾಶ ಅಂತನ್ನೋದು ಅವಯವಿ, ಅಂಶಿ, ಅಂಗಿ. ಅಂದರೆ ಅದರ ಒಂದು ಪಾರ್ಟ್ ಇದು. ಅಗ್ನೇಹೇ ವಿಸ್ಫುಲಿಂಗ ಯಥಾ, ಒಂದು ಉಪನಿಷತ್ತಿನಲ್ಲಿ ಒಂದು ರೂಪಕ ಬರುತ್ತೆ. ಯಥಾ ಪ್ರದೀಪ್ತಾತ್ ಅಗ್ನೇಹೇ, ಉರಿತಿರೋ ಬೆಂಕಿಯಲ್ಲಿ ವಿಸ್ಫುಲಿಂಗ ಉತ್ಪತ್ತಿ, ಕಿಡಿಗಳು ಹಾರುತ್ತೆ. ಕಿಡಿಗಳು ಹಾರಿದ ಹಾಗೆ ಈ ಆತ್ಮನಿಂದ ಜೀವಗಳು ಹೊರಗೆ ಬರುತ್ತೆ. ಇದು ವಿಕಾರ. ಅಂದ್ರೆ ಕಾರ್ಯ ಕಾರಣ ಭಾವ. ಆತ್ಮ ಅಂತನ್ನೋನು ಕಾರಣ, ಜೀವ ಅಂತನ್ನೋದು ಕಾರ್ಯ. ಹೀಗೆ ಹೇಳೋ ಹಾಗಿಲ್ಲ. ನ ಆಕಾಶಸ್ಯ ಘಟಾಕಾಶ ವಿಕಾರ. ಅದು ಹೇಗೆ ಯಥಾ ಸುವರ್ಣಸ್ಯ, ಒಂದು ಬಂಗಾರದ ಗಟ್ಟಿ ಇದೆ, ಬಂಗಾರದ ಗಟ್ಟಿಯಿಂದ ಒಂದು ಒಡವೆ ಮಾಡಿಸಿದಾಗ ಅದು ವಿಕಾರ. ಅಥವಾ ಮಣ್ಣಿನ ಮುದ್ದೆಯಿಂದ ಒಂದು ಮಡಕೆಯನ್ನು ಮಾಡಿದಾಗ ಅದು ವಿಕಾರ. ಹೀಗೆ ಮಹಾಕಾಶ ಘಟಾಕಾಶವಾಗಿ ಮಾರ್ಪಟ್ಟಿತು, ವಿಕಾರವನ್ನು ಹೊಂದಿತು ಅಂತ ಹೇಳೋ ಹಾಗಿಲ್ಲ. ಮತ್ತು ಈ ಎಲ್ಲ ಕುಡಿಕೆಗಳಲ್ಲಿರುವ ಆಕಾಶವನ್ನೆಲ್ಲ ಸೇರಿಸಿದ್ರೆ ಒಂದು ಮಹಾಕಾಶ ಆಯಿತು ಅಂತ ಹೇಳೋ ಹಾಗಿಲ್ಲ. ಅಂದ್ರೆ ಅಂಗ ಅಂಗಿ ಭಾವ ಇಲ್ಲ, ಅದಕ್ಕೆ ಕಾರ್ಯಕಾರಣ ಭಾವ ಇಲ್ಲ. ನಾಕಾಶಸ್ಯ ಘಟಾಕಾಶೋ ವಿಕಾರಾವಯವೂ ಯಥಾ, ವಿಕಾರವೂ ಅಲ್ಲ, ಅವಯವೂ ಅಲ್ಲ. ಅವಯವ ಅಂದ್ರೆ ಅಂಗ, ಅಂಗವೂ ಅಲ್ಲ. ನ ಏವ ಆತ್ಮನಃ ಸದಾ ಜೀವೋ ವಿಕಾರಾವಯವೌ ತಥಾ. ಹಾಗೆಯೇನೆ ಆತ್ಮನಿಂದ ಜೀವ ಬಂತು ಅಂದ್ರೆ ಆತ್ಮನ ವಿಕಾರವಾಗಿ ಜೀವ ಬಂತು, ಆತ್ಮ ಮಾರ್ಪಟ್ಟು ಜೀವನಾದ ಅಂತಲಾಗಲಿ, ಅಥವಾ ಆತ್ಮನ ಒಂದು ಅಂಶವಾಗಿ ಜೀವ ಇದೆ ಅಂತಲಾಗಲಿ ಹೇಳೋ ಹಾಗಿಲ್ಲ. ಕೆಲವರು ದ್ವೈತ ಸಿದ್ಧಾಂತದಲ್ಲಿ ಈ ಒಂದು ವಾದ ಇದೆ, ಈಶ್ವರನಿಗೆ ಜೀವಗಳೆಲ್ಲ ಅಂಶಗಳು ಅಂತನೋ ಒಂದು ಪಕ್ಷ ಇದೆ. ಆದರೆ ವೇದಾಂತದಲ್ಲಿ ಇದನ್ನು ಒಪ್ಪಿಲ್ಲ ಅವರು. ಹೀಗೆ ಆತ್ಮ ಅಂತನೋ ಕಾನ್ಸೆಪ್ಟ್ ಅಲ್ಲಿ ನಿತ್ಯ ನಿರವಯವ, ಅವನು ನಿತ್ಯನಾಗಿದ್ದಾನೆ, ಅವಯವಗಳು ಇಲ್ಲ ಅವನಿಗೆ. ಇದು ನೈವಾತ್ಮನ ಸದಾ ಜೀವೋ ವಿಕಾರಾವಯವೋ ತಥಾ. ಹಾಗೆಯೇನೆ ಯಥಾ ಭವತಿ ಬಾಲಾನಾಂ ಗಗನಂ ಮಲಿನಂ ಮಲೈಃ ತಥಾ ಭವತ್ಯಬುದ್ಧಾನಾಂ ಆತ್ಮಾಪಿ ಮಲಿನೋ ಮಲೈಃ. ಆದರೆ ವ್ಯವಹಾರದಲ್ಲಿ ಜೀವಭಾವವನ್ನು ನಾವು ಗುರುತಿಸ್ತೀವಿ ವಿನಃ ಆತ್ಮನನ್ನು ನಾವು ಗುರುತಿಸೋಲ್ಲ. ಜೀವ ಅಂತ ಒಂದಿದ್ರೆ
ಜೀವನ ಹಿಂದೆ ಒಬ್ಬ ಆತ್ಮ ಅಂತ ಇದ್ದಾನೆ. ಹಾಗೆ ಕನ್ನಡಿಯಲ್ಲಿ ಮುಖದ ಒಂದು ಪ್ರತಿಬಿಂಬ ಅಂತಿದ್ರೆ ಮುಖ ಎಲ್ಲೋ ಇರಬೇಕು. ಮುಖ ಇಲ್ಲದೆ ಕನ್ನಡಿಯಲ್ಲಿ ಪ್ರತಿಬಿಂಬ ಇರೋದು ಸಾಧ್ಯ ಇಲ್ಲ. ಹಾಗೆ ಆತ್ಮ ಇಲ್ಲದೆ ಜೀವ ಅಂತ ಇರೋದು ಸಾಧ್ಯ ಇಲ್ಲ. ಆದರೆ ಆತ್ಮನನ್ನ ನೇರವಾಗಿ ನಾವು ನೋಡ್ಲಾರೆವು, ಜೀವನನ್ನೇ ನಾವು ನೋಡ್ತಕ್ಕದ್ದು. ಜೀವ ನಮಗೆ ದೃಗ್ಗೋಚರ, ವ್ಯವಹಾರಾಸ್ಪದ. ಆದ್ರೆ ಈ ನಾವು ನೋಡೋ ಜೀವ ಎಂಥವನು? ರಾಗ ಕ್ಲೇಶ ರಾಗಾದಿ ಮಲೈಹಿ ಯುಕ್ತ. ಇವನ್ ಜೀವನನ್ನು ನೋಡುವಾಗ ಅವನಿಗೆ ಅವಿದ್ಯಾದಿ ರಾಗಗಳಿರುತ್ತೆ, ಕ್ಲೇಶಗಳಿರುತ್ತೆ, ದ್ವೇಷಗಳಿರುತ್ತೆ. ಇಂತಹ ಜೀವನ್ನೇ ನಾವು ನೋಡೋದು. ನೋಡಿದ್ರೂ ಕೂಡ ಆತ್ಮನಿಗೆ ಇದರ ಸೋಂಕು ಏನೂ ಇಲ್ಲ. ಕರಡಿ ಮೇಲೆ ಧೂಳು ಕೂತಿದ್ದು ಮುಖ ಮಸುಕಾಗಿ ಕಂಡ್ರೆ, ಮೂಗು ಆ ಕಡೆ ಈ ಕಡೆ ಹೋದಾಗ ಕಂಡ್ರೆ ಮುಖಕ್ಕೇನೂ ಅದರ ಬಾಧ ಇಲ್ಲ. ಹಾಗೆ ಯಥಾಭವತಿ ಬಾಲಾನಾಂ ಅವಿವೇಕಿನಾಂ, ಮಕ್ಕಳಿಗೆ ಅಥವಾ ವಿವೇಕ ಇಲ್ಲದೆ ಇದ್ದವರಿಗೆ ಗಗನಂ ಮಲಿನಂ ಮಲೈಹಿ, ಆಕಾಶದಲ್ಲಿ ನೀಲಿಯಾಗಿದೆ ಆಕಾಶ ಅಂತ ಕಾಣುತ್ತೆ. ನೀಲಿ ಬಣ್ಣ ಆಕಾಶಕ್ಕೆ ಉಂಟು, ಆಕಾಶದಲ್ಲಿ ನೀಲಿ ಬಣ್ಣ ಅಂತ ಇಲ್ಲ, ಹೊಗೆ ಇದ್ದಾಗ ಕಾಣುತ್ತೆ. ಹೀಗೆ ಮಲೈಹಿ ಮಲಿನಂ ಆಕಾಶಂ ಬಾಲಾನಾಂ ಯಥಾ. ಹೇಗೆ ವಿವೇಕ ಇಲ್ಲದೆ ಇದ್ದವರಿಗೆ ಆಕಾಶದಲ್ಲೇ ಬಣ್ಣ ಇದ್ದಾಗ ಕಾಣುತ್ತೆ, ಆಕಾಶದಲ್ಲೇ ಕೊಳೆ ಇದ್ದಾಗ ಕಾಣುತ್ತೆ, ಆಕಾಶ ಹೊಗೆ ಇದ್ದಾಗ ಕಾಣುತ್ತೆ. ಇದ್ರೂ ಕೂಡ ಆಕಾಶಕ್ಕೆ ಇದರ ಯಾವ ಬಾಧ ಇಲ್ಲವೋ ಹಾಗೆ ತಥಾ ಭವತಿ ಆತ್ಮನಿ ಮಲೈಹಿ ಮಲಿನಃ. ಆತ್ಮನಲ್ಲಿಯೂ ಕೂಡ ಸುಖ ದುಃಖ ಇಚ್ಛಾ ದ್ವೇಷ ಅವಿದ್ಯಾ ರಾಗ ಇತ್ಯಾದಿ ಕ್ಲೇಶಗಳನ್ನೆಲ್ಲ ಆತ್ಮನಲ್ಲಿ ನಾವು ನೋಡ್ತೀವಿ. ಯಾರು? ಅಬುದ್ಧಾನ, ಯಾರು ಬುದ್ಧರಲ್ಲವೋ ಅವರು. ಅಂದರೆ ಯಾರಿಗೆ ಪರಿಪಕ್ವವಾದ ಜ್ಞಾನ ಇಲ್ಲವೋ ಅವರು ಆತ್ಮನಲ್ಲೇ ಈ ಸುಖ ದುಃಖಾದಿಗಳು ಇಚ್ಛಾ ದ್ವೇಷ ಪ್ರಯತ್ನಾದಿ ವಿಶೇಷಕರು ಹೇಳ್ತಾರಲ್ಲ, ಆತ್ಮನಲ್ಲಿ 9 ಗುಣಗಳಿದೆ. ಈ 9 ಗುಣಗಳು ಇಚ್ಛಾ ದ್ವೇಷ ಪ್ರಯತ್ನ ಧರ್ಮ ಅಧರ್ಮ ಇತ್ಯಾದಿಯಾಗಿ ನವಗುಣೋಪೇತನಾದ ಆತ್ಮ. ಆತ್ಮನಲ್ಲಿ ಇಚ್ಛಾ ಅಂತ ಒಂದಿದೆ, ಅವಿದ್ಯಾ ಅಂತ ಒಂದಿದೆ, ದ್ವೇಷ ಅಂತ ಒಂದಿದೆ, ಧರ್ಮ ಅಧರ್ಮ ಇತ್ಯಾದಿ. ಹೀಗೆ ಆತ್ಮನಲ್ಲಿ ಹೇಳೋದು ಸಾಧ್ಯ ಇಲ್ಲ. ವೈಶೇಷಿಕ ಮತದಲ್ಲಿ ಹೀಗೆ ಹೇಳ್ತಾರಲ್ಲ, ಹೀಗೆ ಆತ್ಮನಿಗೆ ಆ ಗುಣಗಳನ್ನ ಅಧ್ಯಾರೋಪ ಮಾಡುವ ಹಾಗಿಲ್ಲ. ಅಂದ್ರೆ ವೆರಿ ಕಾನ್ಸೆಪ್ಟ್ ಆಫ್ ಆತ್ಮ. ಹೀಗೆ ತಥಾಭವತಿ ಅಬುದ್ಧಾನಾಂ, ಆತ್ಮ ನಿತ್ಯ ಶುದ್ಧನಾಗಿರ್ತಾನೆ. ಆದರೂ ಕೂಡ ತಿಳುವಳಿಕೆ ಇಲ್ಲದೆ ಇದ್ದವರಿಗೆ ಹೀಗೆ ಆತ್ಮನಲ್ಲೇ ಈ ಗುಣಗಳಿದ್ದಾಗ ಕಾಣುತ್ತೆ. ಮರಣೇ ಸಂಭವೇ ಚೈವ ಗತ್ಯಾ ಗಮನಯೋರಪಿ ಸ್ಥಿತೌ ಸರ್ವಶರೀರೇಷು ಚಾಕಾಶೇನಾವಿರಕ್ಷಣಃ. ಮರಣೇ ಸಂಭವೇ ಚ ಇವ ಗತಿ ಆಗಮನಯೋ ಅಪಿ. ಅಂದ್ರೆ ಹುಟ್ಟೋದು ಸಾಯೋದು ಬರೋದು ಹೋಗೋದು ಸ್ಥಿತವು ಇರತಕ್ಕದ್ದು. ಹೀಗೆ ಸರ್ವ ಶರೀರೇಷು ಎಲ್ಲಾ ಶರೀರಗಳಲ್ಲಿಯೂ ಕೂಡ ಜೀವ ಬರ್ತಾನೆ, ಜೀವ ಹೋಗ್ತಾನೆ, ಜೀವ ನಡೆಸ್ತಾನೆ, ಇಲ್ಲಿಂದ ಇನ್ನೊಂದು ಲೋಕಕ್ಕೆ ಒಯ್ತಾನೆ, ಅಥವಾ ಜೀವ ಇದ್ದಾನೆ. ಇವೆಲ್ಲ ಸರ್ವ ಶರೀರೇಷು ಎಲ್ಲಾ ಶರೀರಗಳಲ್ಲಿಯೂ ಕೂಡ ಮರಣ ಸಂಭವ ಗತಿ ಆಗತಿ ಸ್ಥಿತಿ ಇತ್ಯಾದಿಗಳು ಆಕಾಶೇನ ಅವಿಲಕ್ಷಣ. ವಿಲಕ್ಷಣ ಅಂದ್ರೆ ಆಕಾಶಕ್ಕಿಂತ ಬೇರೆಯಾದವನು, ಡಿಫರೆಂಟ್ ಫ್ರಮ್ ಆಕಾಶ. ಅವಿಲಕ್ಷಣ ಅಂದ್ರೆ ಹಿ ಇಸ್ ನಾಟ್ ಡಿಫರೆಂಟ್ ಫ್ರಮ್ ಆಕಾಶ ಎಟ್ ಆಲ್. ಅಂದ್ರೆ ಆಕಾಶಕ್ಕೆ ನಾವು ಯಾವ್ಯಾವ ಗುಣಗಳನ್ನು ಹೇಳ್ತೀವೋ ಅದನ್ನೇ ನಾವು ಈ ಜೀವನಿಗೂ ಆತ್ಮನಿಗೂ ಹೇಳ್ಬಹುದು. ಅಂದ್ರೆ ಆಕಾಶದಲ್ಲಿ ಹೇಗೆ ಈ ಲೇಪ ಅಂತಿಲ್ವೋ, ಈ ಜೀವನಿಗೂ ಆತ್ಮನಿಗೂ ಹೀಗೆ ಲೇಪ ಅಂತಿಲ್ಲ. ಸಂಘಾದ ಸ್ವಪ್ನವತ್ ಸರ್ವೇ ಆತ್ಮ ಮಾಯಾ ವಿಸರ್ಜಿತಾ ಆಧಿಕ್ಯೇ ಸರ್ವಸಾಮ್ಯೇವ ನೋಪಪತ್ಯರ್ಹಿ ವಿದ್ಯತೆ. ಸಂಘಾತಾಃ ಶರೀರೇಂದ್ರಿಯ ಸಂಘಾತ. ದೇಹಗಳು ಶರೀರ ಇಂದ್ರಿಯ, ಇಂದ್ರಿಯ ಅಂದ್ರೆ ಮನಸ್ಸು ಅದರಲ್ಲಿ ಕೂಡುತ್ತೆ. ಇದೆಲ್ಲ ಕೂಡಿಕೊಂಡು ಒಟ್ಟಾಗಿ ಒಂದು ಒಕ್ಕೂಟವಾಗಿ
ದೇಹ ಅಂತ ಆಗತ್ತೆ. ಜೀವಕ್ಕೆ ಬೇಕಾದ ಉಪಾಧಿ ಹೀಗೆ ಸಂಘಾತವಾದದ್ದು. ಇದನ್ನು ಕಾರ್ಯಕರಣ ಸಂಘಾತ ಅಂತ ವ್ಯವಹಾರ ಮಾಡ್ತಾರೆ. ಕಾರ್ಯ ಅಂದ್ರೆ ಶರೀರ, ಕರಣ ಅಂದ್ರೆ ಇಂದ್ರಿಯಗಳು, ಕಾರ್ಯಕರಣ ಸಂಘಾತ. ಇಟ್ಸ್ ಎ ಕನ್ಗ್ಲಾಮರೇಷನ್ ಆಫ್ ದಿ ಬಾಡಿ ಅಂಡ್ ದಿ ಸೆನ್ಸಸ್. ಸಂಘಾತಾ, ಹೀಗೆ ಜೀವನ ಉಪಾಧಿಗಳು ಸ್ವಪ್ನವತ್ ಸರ್ವೇ ಆತ್ಮಮಾಯಾ ವಿಸರ್ಜಿತ. ಆತ್ಮನ ಮಾಯೆಯಿಂದ ವಿಸರ್ಜಿತ, ಹೊರಗೆ ಹಾಕಲ್ಪಟ್ಟವು, ಪ್ರೊಜೆಕ್ಟೆಡ್ ಫ್ರಾಮ್ ದಿ ಆತ್ಮನ್ಸ್ ಮಾಯ. ಹೇಗೆ? ಸ್ವಪ್ನವತ್, ಸ್ವಪ್ನ ಹೇಗೆ ನಮ್ಮಿಂದಲೇ ಹೊರಗೆ ಬರುತ್ತೋ, ನಮ್ಮೊಳಗೆ ಹೋಗುತ್ತೋ, ಹಾಗೆ ಆತ್ಮನಿಂದಲೇ ಇದೆಲ್ಲವೂ ಬಂದು ಎಲ್ಲವೂ ಆತ್ಮನಲ್ಲಿ ಹೋಗುತ್ತೆ. ಸಂಘಾತ ಸ್ವಪ್ನವತ್ ಸರ್ವೇ ಆತ್ಮ ಮಾಯಾ ವಿಸರ್ಜಿತಾ ಆಧಿಕ್ಯೇ ಸರ್ವಸಾಮ್ಯೇ ಚ. ಆಧಿಕ್ಯ ಅಂದ್ರೆ ಉತ್ಕೃಷ್ಟ. ಒಂದು ಶರೀರ ಉತ್ಕೃಷ್ಟವಾದದ್ದು, ಇನ್ನೊಂದು ಶರೀರ ನೀಚವಾದದ್ದು, ಕೆಲವು ಕ್ರಿಮಿಗಳಿದೆ, ಇದಕ್ಕಿಂತ ಇನ್ನೊಂದು ಉತ್ಕೃಷ್ಟ. ಒಬ್ಬನ ಸಂಸ್ಕಾರ ಹೆಚ್ಚಾಗಿದ್ರೆ ಅವನು ಉತ್ಕೃಷ್ಟರಾದವನು, ಇವನು ನೀಚದಾದವನು. ಇದಕ್ಕೆ ಉಪಪತ್ತಿ ನ ವಿದ್ಯತೆ. ಯಾವ ಯುಕ್ತಿಯಿಂದ ಹೇಳೋದು ಇದನ್ನ? ಒಬ್ಬರಿಗೆ ತಾರತಮ್ಯವನ್ನ ಹೇಳೋದು ಸಾಧ್ಯ ಇಲ್ಲ. ಸರ್ವಸಾಮ್ಯೇ ಅಪಿ, ಇದು ಪಾರಮಾರ್ಥಿಕವಾಗಿ ನೋಡಿದರೆ ಒಂದು ಜೀವ ದೊಡ್ಡದು, ಇನ್ನೊಂದು ಜೀವ ಚಿಕ್ಕದು ಅಂತ ಹೇಳೋ ಹಾಗಿಲ್ಲ. ಆಧಿಕ್ಯೇ ನ ಉಪಪತ್ತಿ, ಸರ್ವಸಾಮ್ಯೇ ಚ ನ ಉಪಪತ್ತಿ. ಎಲ್ಲರೂ ಒಂದೇ ವಿಧವಾಗಿ ಸುಖವಾಗಿದ್ದಾರೋ, ಎಲ್ಲರಿಗೂ ಒಂದೇ ವಿಧವಾದ ಜ್ಞಾನ ಇದೆಯೋ, ಎಲ್ಲರಿಗೂ ಒಂದೇ ವಿಧವಾದ ಸಾಮರ್ಥ್ಯ ಇದೆಯೋ? ಇಲ್ಲ. ಇಲ್ಲಿ ಆಧಿಕ್ಯವೂ ಇಲ್ಲ, ಈ ತಾರತಮ್ಯವೂ ಇಲ್ಲ, ಸಾಮ್ಯವೂ ಇಲ್ಲ. ಯಾಕೆ? ವಸ್ತುತಃ ಅದಿಲ್ಲವೇ ಇಲ್ಲ. ಇದ್ದರೆ ತಾನೇ ಸಾಮ್ಯ ಆಧಿಕ್ಯ ಅಂತ ಹೇಳೋದು. ಇವು ವಾಸ್ತವ ಇವೆಲ್ಲ ಆತ್ಮಮಾಯ ವಿಸರ್ಜಿತ ಎಲ್ಲ ಮಾಯ. ಹೇಗೆ ಅಂದ್ರೆ ಸ್ವಪ್ನವತ್, ಸ್ವಪ್ನದಲ್ಲಿ ನಾನು ಸುಖವಾಗಿರ್ತೀನಿ, ಇನ್ನೊಬ್ಬ ಕಷ್ಟಪಡ್ತಾನೆ, ಎದ್ದ ಮೇಲೆ ಇಬ್ರು ಒದ್ದೆ. ಹೀಗೆ ಸ್ವಪ್ನಮಾಯ ವಿಸರ್ಜಿತ ಅಂದ್ರೆ ಈ ವ್ಯವಹಾರ ಅಂತ ಅನ್ನೋದು ಕೂಡ ಸ್ವಪ್ನದ ಹಾಗೆ ಇದ್ದು, ಇದರಲ್ಲಿ ಇರತಕ್ಕಂಥ ಜೀವವಾಗಲಿ ದೇಹಗಳಾಗಲಿ ಕಾರ್ಯಕರಣ ಸಂಘಾತಕ್ಕೆ ಪೂರಕವಾದಂಥ ವಿಷಯಗಳಾಗಲಿ ಇದು ಯಾವುದು ವಾಸ್ತವವಾಗಿ ಇರತಕ್ಕದ್ದಲ್ಲ. ಇದನ್ನೇ ಇಲ್ಲಿ ಸ್ವಪ್ನವತ್, ಸ್ವಪ್ನದ ಹಾಗೆ ಅಂತ ಹೇಳಿದ್ರು. ಆತ್ಮಮಾಯ ವಿಸರ್ಜಿತ ಅಂದ್ರೆ ಸ್ವಪ್ನ ಹೇಗೆ ತನ್ನ ಒಳಗಿಂದ ನಿದ್ರೆಯಲ್ಲಿ ಹೊರಗೆ ಬರುತ್ತೋ, ಹಾಗೆಯೇ ಜಗತ್ತು ಕೂಡ, ಜಗತ್ತಿನಲ್ಲಿ ಇರತಕ್ಕ ದೇಹಗಳು ಕೂಡ, ಇಂದ್ರಿಯಗಳು ಕೂಡ, ಜೀವಗಳು ಕೂಡ ಆತ್ಮಮಾಯ ವಿಸರ್ಜಿತ, ಪಾರಮಾರ್ಥಿಕವಾಗಿ ಅವಕ್ಕೆ ಅಸ್ತಿತ್ವ ಅಂತ ಇಲ್ಲ. ಇದು ಇಲ್ಲಿ ಮಾಂಡುಕ್ಯ. ಅಲ್ಲಿ ವೈದಥ್ಯ ಪ್ರಕರಣದಲ್ಲೇ ಹೇಳಿದ್ರು, ಆರಂಭ ಮಾಡಿಕೊಂಡು ವೈದಥ್ಯಂ ಸರ್ವಭಾವಾನಾಂ ಅಂತಲೇ ಆರಂಭ ಮಾಡಿದ್ರು. ಎಲ್ಲಾ ಭಾವಗಳು ಕೂಡ ವಿತತವಾದದ್ದು, ಸುಳ್ಳಾದದ್ದು. ಅದಕ್ಕೆ ಸ್ವಪ್ನ ಅಂತ ಒಂದು ನಿದರ್ಶನ ತಗೊಂಡು, ಸ್ವಪ್ನ ಹೇಗೆ ಎದ್ದ ತಕ್ಷಣ ಬಾಧ ಬಂದು ಅದು ಸುಳ್ಳು ಅಂತಾಗತ್ತೋ, ಹಾಗೆಯೇ ಜಾಗರಿತ ಸ್ವಪ್ನೇ ಏಕಂ ಆಹುಹು. ಜಾಗೃತಾವಸ್ಥೆಯೂ ಅದೇ, ಸ್ವಪ್ನಾವಸ್ಥೆಯೂ ಒಂದೇ ಅಂತನ್ನೋದನ್ನು ಹಿಂದಿನ ಪ್ರಕರಣದಲ್ಲಿ ಹೇಳಿದ್ರು. ಅದಕ್ಕೆ ಅನುಗುಣವಾಗಿ ಇಲ್ಲಿ ಸ್ವಪ್ನ ಹೇಗೆ ಆತ್ಮಮಾಯ ವಿಸರ್ಜಿತವೋ, ಜಾಗೃತ ಅವಸ್ಥೆಯಲ್ಲಿರತಕ್ಕಂತಹ ಜಗತ್ತೂ ಕೂಡ ಸಂಘಾತ, ಇದೂ ಕೂಡ ವಿತಥ. ಅದಕ್ಕೆ ತಥ್ಯ ಅಂತ ಅನ್ನೋದು ಇಲ್ಲ. ತಥ್ಯ ಅಂತ ಅನ್ನೋದು ಇಲ್ಲದೆ ಇದ್ದ ಮೇಲೆ ಇದರಲ್ಲಿ ಆಧಿಕ್ಯ ಸರ್ವಸಾಮ್ಯೇ ಚ ನ ಉಪಪತ್ತಿ. ಇದು ಜೀವ ಎಲ್ಲರಲ್ಲಿಯೂ ಸಮನಾಗಿದ್ದಾನೆ ಅಂತ ಹೇಳೋದಕ್ಕೂ ಬರೋಲ್ಲ. ಜೀವ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯಾಗಿದ್ದಾನೆ, ಕೆಲವರಲ್ಲಿ ಅವನು ಉತ್ಕೃಷ್ಟನಾಗಿದ್ದಾನೆ, ಕೆಲವರಲ್ಲಿ ನೀಚನಾಗಿದ್ದಾನೆ ಅಂತ ಹೇಳೋದಕ್ಕೂ ಬರೋಲ್ಲ. ಇದು ಏನು ಹೇಳಬೇಕಾದ್ರೂ ಕೂಡ ವ್ಯವಹಾರದಲ್ಲಿ ಹೇಳಬೇಕು, ಪಾರಮಾರ್ಥಿಕದಲ್ಲಿ ಇದು ಬರಲಾರದು. ಇದು ಯಾವ ನೆಲೆ? ಇದು ಸ್ವಪ್ನವತ್ತು ಅಂತ ಹೇಳಿದ್ದಾರೆ. ಸ್ವಪ್ನ ಹೇಗೆ ಸುಳ್ಳು, ಹಾಗೆ ಜಾಗೃತ ಅವಸ್ಥೆಯೂ ಸುಳ್ಳು. ಇದನ್ನು ಕನ್ಸಿಸ್ಟೆಂಟ್ ಆಗಿ ಹೇಳ್ಕೊಂಡು ಬಂದಿದ್ದಾರೆ. ಇವರಲ್ಲಿ ನಾವು ಇನ್ಕನ್ಸಿಸ್ಟೆನ್ಸಿ ಹೇಳೋ ಹಾಗಿಲ್ಲ.
ವೈದಥ್ಯಂ ಸರ್ವಭಾವಾನಾಂ ಅಂತಲೇ ಪ್ರಕರಣ, ಮೊದಲನೇ ಪ್ರಕರಣದಲ್ಲಿ, ಎರಡನೇ ಪ್ರಕರಣದಲ್ಲಿ ಕಾಗಮ ಪ್ರಕರಣ ಆದ ತಕ್ಷಣ ಹೊರಟಿದ್ದಾರೆ. ಅದಕ್ಕೆ ಕನ್ಸಿಸ್ಟೆಂಟ್ ಆಗಿ ಇಲ್ಲಿ ಜೀವ ಆತ್ಮ ಅಂತ ಎರಡು ಕಲ್ಪನೆಗಳನ್ನು ಹೇಳಿ, ಇದು ಎರಡೂ ಕೂಡ ಪರಿಕಲ್ಪಿತವಾದದ್ದು, ಪರಿನಿಷ್ಪನ್ನವಾದದ್ದಲ್ಲ ಅಂತ. ಈ ಪರಿಕಲ್ಪನಾ ಪರಿನಿಷ್ಪನ್ನ ಅಂತ ಹೋದ್ಸತಿ ಹೇಳಿದ್ರಲ್ಲ, ಹೀಗೆ ಎಲ್ಲವೂ ಕೂಡ ಪರಿಕಲ್ಪಿತವಾದ, ಜೀವ ಅಂತ ಅನ್ನೋದು ಒಂದು ಕಲ್ಪಿತವಾದದ್ದು, ಕಲ್ಪನಾ ವಿಶೇಷ. ಆತ್ಮ ಅಂತನ್ನೋದು ಪರಿನಿಷ್ಪನ್ನವಾದದ್ದು. ಅಂದ್ರೆ ಅದರಲ್ಲಿ ಇದು ಇದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ, ಇದು ವಿತಥ ಅಂತನ್ನೋದೇ ಅದ್ವೈತ ಅಂತ ತೋರಿಸೋದಕ್ಕಾಗಿ ಈ ಪ್ರಕರಣ ಹೊರಟಿದೆ. ಇದು ವೇದಾಂತದ ಮತ ಹೌದೇ ಅಲ್ವೇ? ಇದು ವೇದಾಂತದ ಗ್ರಂಥ ಅಂತ ತಗೊಂಡಿದ್ದಾರೆ. ಇದನ್ನ ಸಾಮಾನ್ಯವಾಗಿ ಇದು ವೇದಾಂತದ ಗ್ರಂಥ ಅಂತ ತಾನೇ ತಗೊಳ್ಳೋದು. ಮಾಂಡವ್ಯೋಪನಿಷತ್ತು ವೇದಾಂತದ ಗ್ರಂಥ. ವೇದಾಂತದ ಚೌಕಟ್ಟಿನಲ್ಲಿ ಇದನ್ನು ಸೇರಿಸಿದ್ದಾರೆ. ಈ ಬ್ರಹ್ಮಸೂತ್ರದಲ್ಲಿ ಬೆಲ್ ಮಾಡಿಬಿಡಿ. ಇದು ವೇದಾಂತದ ಗ್ರಂಥ ನಮಗೆ ಯಾವುದು? ಬ್ರಹ್ಮಸೂತ್ರಗಳು. ಬ್ರಹ್ಮಸೂತ್ರಗಳೇ ವೇದಾಂತಕ್ಕೆ ಆಧಾರ. ಈ ಬ್ರಹ್ಮಸೂತ್ರದಲ್ಲಿ 3ನೇ ಅಧ್ಯಾಯ 2ನೇ ಪಾದ, ಅದರಲ್ಲಿ ನೋಡಿ ಒಂದು ಸಂಧಿ ಅಧಿಕರಣ ಅಂತ ಒಂದು ಬರುತ್ತೆ. ಸಂಧಿ ಅಧಿಕರಣ. ಸಂಧಿ ಅಂದರೆ ಏನು? ಜಾಗೃತ ಅವಸ್ಥೆ ಮತ್ತು ಸ್ವಪ್ನಾವಸ್ಥೆ, ಪ್ರಸಾದ ಪ್ರಬೋಧ ಸಂಪ್ರಸಾದಯೋ. ಪ್ರಬೋಧ ಅಂದ್ರೆ ಎಚ್ಚರ, ಸಂಪ್ರಸಾದ ಅಂದ್ರೆ ನಿದ್ದೆ. ನಿದ್ದೆ ಎಚ್ಚರ ಎರಡೂ ಕೂಡಿಕೊಳ್ಳೋ ಜಾಗ ಸ್ವಪ್ನ. ಅದರ ವಿಚಾರವಾಗಿ ಇಲ್ಲಿ ಒಂದು ಇಡೀ ಅಧಿಕರಣದಲ್ಲಿ ಸ್ವಪ್ನಕ್ಕೂ ಜಾಗೃತ ಅವಸ್ಥೆಗೂ ಇರುವ ಸಂಬಂಧ ಏನು ಅಂತ ಚರ್ಚೆ ಮಾಡತಕ್ಕಂಥ ಪ್ರಕರಣ ಇದು. ಇದನ್ನ ಮಾಂಡವ್ಯಕಾರಿಕೆಯಲ್ಲಿ ನೋಡಿದ್ವಲ್ಲ. ಮಾಂಡವ್ಯಕಾರಿಕೆಯಲ್ಲಿ ಸ್ವಪ್ನ ಜಾಗೃತ ಅವಸ್ಥೆಗೆ ಏನೂ ವ್ಯತ್ಯಾಸ ಇಲ್ಲ. ವೈದಥ್ಯ ಪ್ರಕರಣದಲ್ಲಿ ಅದೇ ತಾನೇ ಹೇಳಿದ್ವು. ಎರಡು ಒಂದೇ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಎರಡನೇ ಸ್ವಪ್ರಜಾಗರಿತ ಸ್ಥಾನೇ ಏಕಮಾಹುರ್ಮನೀಷಿಣ. ವೈದಥ್ಯ ಪ್ರಕರಣದಲ್ಲಿ 5ನೇ ಕಾರಿಕೆ. ಸ್ವಪ್ರಜಾಗರಿತ ಸ್ಥಾನೇ, ಎಚ್ಚರವಾಗಿರೋದು ಕನಸು ಕಾಣೋದು ಎರಡೂ ಕೂಡ ಏಕಂ ಆಹು ಮನೀಷಿಣ, ಎರಡೂ ಒಂದೇ. ದೇ ಆರ್ ದಿ ಸೇಮ್ ಲೆವೆಲ್ ಆಫ್ ರಿಯಾಲಿಟಿ, ಒಂದೇ ಅಂತ ಹೇಳಿಬಿಟ್ರೆ. ಇಲ್ಲಿ ಅದನ್ನು ಜಿಜ್ಞಾಸೆ ಮಾಡುವಂಥ ಸ್ಥಳ ಇದು. ಮೊದಲನೇ ಇದು ಸೂತ್ರ ಏನು? ಸಂಧ್ಯೆ ಸೃಷ್ಟಿರಾಹಿ. ಆಹಿ ಶ್ರುತಿಗಳು ಹೇಳ್ತಾ ಇವೆ, ಸಂಧ್ಯೆ ಸೃಷ್ಟಿ. ಸಂಧ್ಯಾಸ್ಥಾನದಲ್ಲಿ ಸ್ವಪ್ನದಲ್ಲಿ ಸೃಷ್ಟಿ ಅಂತ ಒಂದಿದೆ. ಕ್ರಿಯೇಟಿವಿಟಿ ಇನ್ ಸೃಷ್ಟಿ. ಇದಕ್ಕೆ ಆಚಾರ್ಯರ ಭಾಷ್ಯ ಏನು? ಇದಕ್ಕೆ ವಿಷಯವಾಕ್ಯ ಅಂದ್ರೆ ಏನ್ ತಗೊಂಡಿದ್ದಾರೆ? ಬೃಹದಾರಣ್ಯಕದಲ್ಲಿ ನಾವು ಕನಸು ಕಾಣುವಾಗ ರಥವನ್ನ ಕನಸು ಕಾಣ್ತೀವಿ. ರಥದಲ್ಲಿ ಎಲ್ಲೋ ಹೋಗ್ತಾ ಇರೋ ಹಾಗೆ ಕನಸು ಕಾಣ್ತೀವಿ. ರಥ ಒಂದು ದಾರಿಯಲ್ಲಿ ಹೋಗ್ತಾ ಇದೆ, ರಥಕ್ಕೆ ಕುದುರೆಗಳು ಕಟ್ಟಿದೆ. ಹೀಗೆ ನೋಡಿದ್ರೂ ಕೂಡ ವಾಸ್ತವವಾಗಿ ಏನು? ನ ತತ್ರ ರಥ. ಅಲ್ಲಿ ಕನಸು ಕಾಣ್ತಾ ಇದ್ದೀವಿ. ಕನಸು ಕಾಣ್ತಾ ಇರುವಾಗ ರಥ ಇದೆಯೋ? ನ ತತ್ರ ರಥ. ನ ರಥ ಯೋಗ. ಆ ರಥಕ್ಕೆ ಕಟ್ಟಿರುವ ಕುದುರೆಗಳು ಅಂತ ಇಲ್ಲ. ನ ಪಂಥಾನಃ. ರಥ ಹೋಗೋದಕ್ಕೆ ದಾರಿ ಬೇಕಲ್ಲ, ದಾರಿ ಇದೆಯೋ? ದಾರಿ ಇಲ್ಲ. ಪಂಥಾನಃ ಭವಂತಿ. ಅಲ್ಲಿ ನ ತತ್ರ, ಆ ಸ್ವಪ್ನ ಸ್ಥಾನದಲ್ಲಿ ನ ರಥ, ನ ರಥ ಯೋಗ, ನ ಪಂಥಾನಃ ಭವಂತಿ. ವಾಸ್ತವವಾಗಿ ಇಲ್ಲ. ಅಥ ರಥಾಂತರ ಯೋಗಾನ್ ಪಥಃ ಸೃಜತೆ. ಇವನು ರಥವನ್ನು ಸೃಷ್ಟಿ ಮಾಡಿಕೊಳ್ತಾನೆ. ಅದಕ್ಕೆ ಯೋಗ ಅಂದ್ರೆ ಕುದುರೆಗಳನ್ನು ಸೃಷ್ಟಿ ಮಾಡಿಕೊಳ್ತಾನೆ. ರಥ ಹೋಗೋ ದಾರಿಯನ್ನು ಸೃಷ್ಟಿ ಮಾಡಿಕೊಳ್ತಾನೆ. ಪಥ ಸೃಜತೆ ಇತ್ಯಾದಿ. ಇದು ವಿಷಯವಾಕ್ಯ. ತತ್ರ ಸಂಶಯ. ಇದು ಆಚಾರ್ಯರ ಮಾತು. ಹೀಗೆ ವಿಷಯವಾಕ್ಯ ಇರುವಾಗ ಯಾರಿಗಾದ್ರೂ ಒಂದು ಸಂಶಯ ಬರಬಹುದು. ಏನು ಸಂಶಯ? ಕಿಂ ಪ್ರಬೋಧ ಇವ ಸ್ವಪ್ನೇ ಅಪಿ ಪಾರಮಾರ್ಥಿಕಿ ಸೃಷ್ಟಿ ಆಹೋಸ್ವೆನ್ ಮಾಯಾಮಯೀ ಇತಿ. ಇಲ್ಲಿ ಇದು ಪೂರ್ವಪಕ್ಷ ಅಂತ. ಇದು ಆಚಾರ್ಯರ ಪ್ರಕಾರ
ಈ ಸೂತ್ರ ಮುಂದಿನ ಸೂತ್ರ ಎರಡೂ ಕೂಡ ನಿರ್ಮಾದಾರಂಜೈಕೆ ಪುತ್ರಾದಯಶ್ಚ ಅಂತನ್ನೋದು ಕೂಡ ಎರಡೂ ಪೂರ್ವ ಪಕ್ಷಗಳು. ಅನಂತರದಲ್ಲಿ ಏವಂ ಪ್ರಾಪ್ತೆ ಹೀಗೆ ಬರಲಾಗಿ ಪ್ರತ್ಯಾಹ ಇದು ಸಿದ್ಧಾಂತ. ಇದು ಮಾಯಾ ಮಾತ್ರಂತು ಕಾಸ್ಯೇನ ಅನವವ್ಯಕ್ತೇ ಅಂತ ಮೂರನೇ ಸೂತ್ರ ಸಿದ್ಧಾಂತ. ಮೊದಲನೇ ಎರಡು ಸೂತ್ರಗಳು ಪೂರ್ವ ಪಕ್ಷ ಅಂತ ಶಂಕರಾಚಾರ್ಯರ ಪ್ರಕಾರವೂ ಅದೇ, ರಾಮಾನುಜಾಚಾರ್ಯರ ಪ್ರಕಾರವೂ ಅದೇ, ಮಧ್ವಾಚಾರ್ಯರ ಪ್ರಕಾರ ಅದು ಒಂದನೇದು ಸಿದ್ಧಾಂತ, ಎರಡನೇದು ಪೂರ್ವ ಪಕ್ಷ, ಮೂರನೇದು ತೆರಿಗೆ ಸಿದ್ಧಾಂತ. ಅಂತೂ ಶಂಕರಾಚಾರ್ಯರ ಪ್ರಕಾರ ಇದು ಎರಡೂ ಪೂರ್ವ ಪಕ್ಷದವರೇ ಹೇಳ್ತಾ ಇರೋ ಹಾಗೆ ಈ ಪೂರ್ವ ಪಕ್ಷದವನು ಒಂದು ಸಂಶಯವನ್ನು ಎತ್ತುತ್ತಾನೆ. ಸಂಶಯ ಪೂರ್ವ ಪಕ್ಷ ಇಲ್ಲಿ ಯಾತಕ್ಕೆ ಸಾರ್ಥಕವಾಗುತ್ತೆ? ಇಲ್ಲಿ ಸಂಧ್ಯೆ ಸೃಷ್ಟಿ ಆಹ ಶ್ರುತಿ. ಶ್ರುತಿ ಸಂಧ್ಯಾ ಸ್ವಪ್ನ ಅಂದ್ರೆ ಏನು? ಕ್ರಿಯೇಟಿವ್, ಇಟ್ಸ್ ಕ್ರಿಯೇಟೆಡ್. ನಾವು ಪರಿಕಲ್ಪನೆ ಮಾಡಿಕೊಳ್ಳುವಂತಹದ್ದು ಸೃಷ್ಟಿ ಅಂತ ಅಲ್ಲಿದೆ. ಸೃಷ್ಟಿ ಅಂತ ಅನ್ನೋದು ಯಾವುದು? ಜಗತ್ತು ಹೇಗೆ ಸೃಷ್ಟಿಯಾಯಿತು, ಕನಸು ಹಾಗೆ ಸೃಷ್ಟಿಯಾಯಿತು ಅಂತ ಇದ್ರೆ ಸಂಶಯ ಏನ್ ನಮಗೆ? ಕಿಂ ಪ್ರಬೋಧ ಇವ ಸ್ವಪ್ನೆ ಅಪಿ ಪಾರಮಾರ್ಥಿಕೀ ಸೃಷ್ಟಿ ಆಹೋಸ್ಮಿನ್ ಮಾಯಾಮಯಿ ಇದೆ. ಇಲ್ಲಿ ನಾವು ಚರ್ಚೆ ಮಾಡಬೇಕಾದದ್ದು ಏನು ಅಂದ್ರೆ ಎಚ್ಚರ ಅಂತ ಇದೆ, ಎಚ್ಚರದಲ್ಲಿ ಸೃಷ್ಟಿ ಅಂತ ಇದೆ. ಈ ಸೃಷ್ಟಿ ದಿಟವಾದ ಸೃಷ್ಟಿ, ಪಾರಮಾರ್ಥಿಕಿ. ಹೀಗೆಯೇ ಕನಸಿನಲ್ಲಿಯೂ ಸೃಷ್ಟಿ ಪಾರಮಾರ್ಥಿಕವಾದದ್ದು ಹೌದು ಅಲ್ವೋ? ಮಾಯಾಮಯಿ ಅಂದ್ರೆ ವೇದಾಂತದ ಪೊಸಿಷನ್ ಅವರು ಆಚಾರ್ಯರು ಸ್ಪಷ್ಟ ಮಾಡ್ತಾರೆ. ಎಚ್ಚರ ಕನಸು ಅಂತನ್ನೋದು ಒಂದೇ ಅಲ್ಲ. ಎಚ್ಚರದಲ್ಲಿ ಎಲ್ಲವೂ ದಿಟ. ಆಚಾರ್ಯರ ಮಾತು ಕಿಂ ಪ್ರಬೋಧ ಇವ, ಎಚ್ಚರ ಇದ್ದ ಹಾಗೆ, ಪಾರಮಾರ್ಥಿಕಿ ಅಂದ್ರೆ ವಾಸ್ತವವಾಗಿ ಇರತಕ್ಕದ್ದೋ, ಆಹೋಸ್ವಿತ್ ಇಲ್ಲವೇ ಮಾಯಾಮಯಿ ಇದೆ, ಮಾಯಾಮಯಿಯಾದದ್ದು ಅಂದ್ರೆ ತತ್ರ ತಾವತ್ ಪ್ರತಿಪದ್ಯತೆ. ಅಲ್ಲಿ ಪೂರ್ವಪಕ್ಷದವರಿಗೆ ಇದು ಹೊಳೆಯುತ್ತೆ ಏನು? ಸಂಧ್ಯೆ ತಥ್ಯಾರೂಪ ಸೃಷ್ಟಿ ಇದೆ. ಪೂರ್ವಪಕ್ಷದವರು ಅಲ್ಲಿ ಮೇಲೆ ಏನ್ ಸೂತ್ರ ಏನು ಹೇಳುತ್ತೆ? ಸಂಧ್ಯೆ ಸೃಷ್ಟಿ ಆಹಿ ಸೃಷ್ಟಿ ಅಂತ ಹೇಳಿ ಜಗತ್ತು ಹೇಳ್ತಾ ಇದೆ. ಇವಾಗ ಶ್ರುತಿಗಳೆಲ್ಲ ಹೇಳ್ತಲ್ಲ, ಆತ್ಮನ ಆಕಾಶ ಸಂಭೂತ, ಆಕಾಶಾದ್ವಾಯು, ವಾಯೋರಗ್ನಿ ಇತ್ಯಾದಿಯ ಎಲ್ಲ ಸೃಷ್ಟಿಯನ್ನೇ ಹೇಳ್ತಾ, ಸೃಷ್ಟಿ ಕ್ರಮವನ್ನೇ ಹೇಳ್ತಾ ಇದೆ. ಸೋಕಾಮಯತ ಬಹುಸ್ಯಾಂ ಪ್ರಜಾಯೇಯ ಸಹ ಇದಂ ಅಸೃಜತ ಸೃಷ್ಟ್ವಾ ತದೇವಾನು ಪ್ರಾವಿಶತ್ ಇತ್ಯಾದಿಯ ಸೃಷ್ಟಿಗಳು ಹೇಳ್ತಾ ಇದೆ. ಏನ್ ಹೇಳ್ತಾ ಇದೆ? ಆತ್ಮನಿಂದ ಈ ಜಗತ್ತೆಲ್ಲ ಬಂತು ಅಂತ ಹೇಳ್ತಾ ಇದೆ. ಹೀಗೆ ಸಂಧ್ಯೆ ಅಪಿ, ಸಂಧ್ಯದಲ್ಲೂ ಕೂಡ ಇಂಥ ಸೃಷ್ಟಿಯನ್ನೇ ಹೇಳ್ತಾ ಇರೋದು. ಅಲ್ಲಿ ಮಾಯಾಮಯಿ ಸೃಷ್ಟಿ, ಪಾರಮಾರ್ಥಿಕಿ ಸೃಷ್ಟಿ ಅಂತ ಉಪನಿಷತ್ತಲ್ಲಿ ಎಲ್ಲಿ ಹೇಳಿದೆ? ಉಪನಿಷತ್ನಲ್ಲಿ ಏನು ವ್ಯತ್ಯಾಸ ಮಾಡಿಲ್ವಲ್ಲ. ಆದ್ರಿಂದ ಇಲ್ಲಿ ಸೂತ್ರ ಸಂಧ್ಯೆ ಸೃಷ್ಟಿ ಅಂದ್ರೆ ಈ ಕನಸು ಕಾಣೋದು ಕೂಡ ಹೊರಗಡೆ ಜಗತ್ತಿನಲ್ಲಿರೋಷ್ಟೇ ಗಟ್ಟಿಯಾದ ಪದಾರ್ಥಗಳನ್ನು ನಾವು ಕಾಣೋದಲ್ಲಿ ಇತಿ. ಇದು ಪೂರ್ವಪಕ್ಷದವರು ಹೀಗೆ ಹೇಳ್ತಾರೆ. ಏನು ವ್ಯತ್ಯಾಸ ಇಲ್ಲ ಅಂದ್ರೆ ಇದು ಇನ್ನೊಂದು ರಿವರ್ಸ್ ಗೇರ್. ಇದು ಎರಡೂ ಸುಳ್ಳು ಅಂತ ಇವರು ಹೇಳಿದ್ರು ಪೂರ್ವಪಕ್ಷದವರು. ಎರಡೂ ದಿಟ, ಕನಸೂ ದಿಟ್ಟಿವೆ, ಎಚ್ಚರವೂ ದಿಟ್ಟಿವೆ. ಇಲ್ಲಿ ಎರಡೂ ವೈತಥ್ಯ ಅಲ್ಲ, ಎರಡೂ ಸತ್ಯ. ಹೀಗೆ ತಥ್ಯರೂಪ ಸೃಷ್ಟಿ ಇತಿ ಸಾಂಧ್ಯಂ ಇತಿ ಸ್ವಪ್ನಸ್ಥಾನಮಾಚಷ್ಟೇ. ಇಲ್ಲಿ ಸಂಧ್ಯಾ ಅಥವಾ ಸಾಂಧ್ಯ ಅಂತನ್ನೋ ಮಾತಿಗೆ ಸ್ವಪ್ನಸ್ಥಾನವನ್ನು ಕುರಿತು ಹೇಳ್ತಾ ಇದ್ದಾರೆ. ದ್ವಯೋರ್ಲೋಕಸ್ಥಾನಯೋ ಪ್ರಬೋಧ ಸಂಪ್ರಸಾದ ಸ್ಥಾನಯೋ ವಾ ಸಂಧೌ ಭವತಿ ಇತಿ ಸಂಧ್ಯಂ. ಸಂಧ್ಯಾ ಅಂತನ್ನೋ ಮಾತಿಗೆ ಏನರ್ಥ? ಸಂಧಿಯಲ್ಲಿ ಯಾವುದು ಇದೆಯೋ ಅದು ಸಂಧ್ಯಾ. ನಾವು ಸಂಧ್ಯಾವನ್ನು ಯಾವಾಗ ಮಾಡಬೇಕು? ಹಗಲು ರಾತ್ರಿ ಎಲ್ಲಿ ಕೂಡಿಕೊಳ್ಳುತ್ತೋ ಅದು ಸಂಧ್ಯಾ, ಅಥವಾ ರಾತ್ರಿ ಹಗಲು ಎಲ್ಲಿ ಮುಂಜಾನೆ ಕೂಡಿಕೊಳ್ಳುತ್ತೋ ಅದು ಸಂಧ್ಯಾ. ಸಂಧ್ಯಾ ಅಂದ್ರೆ ಕೂಡಿಕೊಳ್ಳೋ ಜಾಗ. ಸಂಧೌ ಭವತಿ ಇತಿ ಸಂಧ್ಯಾ. ಸಂಧಿಯಲ್ಲಿ ಆಗತಕ್ಕದ್ದು, ಇರತಕ್ಕದ್ದು ಸಂಧ್ಯಾ. ಇಲ್ಲಿ ಯಾವುದು ಎರಡೂ ಕೂಡಿಕೊಳ್ಳೋದು ಸಂಧ್ಯಾ?
ಅಂದ್ರೆ ಪ್ರಬೋಧ ಸಂಪ್ರಸಾದಯೋ. ಪ್ರಬೋಧ ಅಂದ್ರೆ ಎಚ್ಚರದ ಸ್ಥಾನ, ಸಂಪ್ರಸಾದ ಅಂದ್ರೆ ಎಲ್ಲಿ ಸ್ವಮ್ಮಪೀತಿ ತನ್ನಲ್ಲಿ ತಾನು ಹೋಗಿದ್ದಾನೋ, ಕನಸು ಕಾಣ್ತಾ ಇಲ್ವೋ, ಅಂದ್ರೆ ಅದು ಸುಷುಪ್ತಿ. ಇದು ಎರಡೂ ಎಲ್ಲಿ ಅಂದ್ರೆ ಮನುಷ್ಯ ನಿದ್ರೆ ಮಾಡ್ತಾ ಇದ್ದಾನೆ ಆದರೆ ಎಚ್ಚರವಾಗಿಲ್ಲ, ಇದನ್ನ ಕನಸು ಸಂಧ್ಯಾಸ್ಥಾನ ಅಂತ ಕರಿತೀವಿ. ಇದು ಹಗಲಲ್ಲಿ ಕನಸು ಕಾಣೋದು ಬೇರೆ, ರಾತ್ರಿಯಲ್ಲಿ ಕನಸು ಕಾಣೋದು ಇವರಿಗೆ ಸಂಧ್ಯಾಸ್ಥಾನ. ನಾಟ್ ಬಿಲ್ಡಿಂಗ್ ಕ್ಯಾಸಲ್ಸ್ ಇನ್ ದಿ ಏರ್ ಅಥವಾ ಡೇ ಡ್ರೀಮಿಂಗ್, ಅದನ್ನ ಹೇಳ್ತಾ ಇದ್ದಾರೆ, ರೆಗ್ಯುಲರ್ ಡ್ರೀಮಿಂಗ್. ಇದು ಪ್ರಬೋಧ ಸಂಪ್ರಸಾದ ಸ್ಥಾನಯೋ, ಎರಡೂ ಕೂಡಿಕೊಳ್ಳುವ ಜಾಗದಲ್ಲಿ ಇದನ್ನ ಸಂಧ್ಯಾ ಅಂತ ಹೇಳ್ತೀವಿ. ತಸ್ಮಿನ್ ಸಂಧ್ಯೆ ಸ್ಥಾನೇ, ಈ ಸಂಧ್ಯಾ ಸ್ಥಾನದಲ್ಲಿ ತಥ್ಯರೂಪ ಏವ ಸೃಷ್ಟಿ ಭವಿತುಂ ಅರ್ಹತಿ. ಈಗ ಸೃಷ್ಟಿ ಹೇಗಾಗಬಹುದು? ಎಚ್ಚರವಾಗಿರುವಾಗ ಹೇಗೆ ದಿಟವಾಗಿರುತ್ತೋ ಈ ಸಂಧ್ಯಾಸ್ಥಾನದಲ್ಲೂ ಕೂಡ ಅಷ್ಟೇ ದಿಟವಾಗಿರತಕ್ಕಂಥದ್ದು. ಈ ಪೂರ್ವಪಕ್ಷವನ್ನು ಹೇಳಿ, ಆಚಾರ್ಯರ ಅಭಿಪ್ರಾಯ ಅಲ್ಲ ಇದು, ಪೂರ್ವಪಕ್ಷ ಹೀಗೆ ಹೇಳುತ್ತೆ ಅಂತ ಹೇಳ್ತಾ ಇದ್ದಾರೆ. ತಸ್ಮಿನ್ ಸಂಧ್ಯೆ ಸ್ಥಾನೇ ತಥ್ಯರೂಪೈವ ಸೃಷ್ಟಿರ್ಭವಿತುಮರ್ಹತಿ. ಕುತಃ ಹೇಗೆ ಹೇಳ್ತೀರಿ ಅಂದ್ರೆ, ಯತಃ ಪ್ರಮಾಣಭೂತ ಶ್ರುತಿ ಏವಂ ಮಾಹ. ನೀವು ಯಾವುದನ್ನು ಪ್ರಮಾಣ ಅಂತ ಒಪ್ಕೊಂಡಿದ್ದೀರೋ ಆ ಶ್ರುತಿಯೇ ಹೇಳ್ತಾ ಇದೆ, ಅಥ ರಥ ಅತ್ರ ರಥ ಯೋಗಾನ್ ಪಥ ಸೃಜತೆ. ಸೃಜತೆ ಅಂತ ಮಾತನ್ನು ಉಪಯೋಗಿಸಿದ್ದಾರೆ. ಮಾಯಾ ಮಾತ್ರದಿಂದ ಸೃಷ್ಟಿಸ್ತಾನೆ, ಕಲ್ಪಿಸಿಕೊಳ್ತಾನೆ ಅಂತ ಏನು ಉಪನಿಷತ್ತನ್ನು ಹೇಳಿಲ್ಲ. ಯಾವ ಬೃಹದಾರಣ್ಯಕದಲ್ಲಿ ಬರುವಾಗ ಸೃಜತೆ ಅಂತ ಹೇಳ್ತಾನೆ, ಆತ್ಮ ಸೃಷ್ಟಿಸ್ತಾನೆ. ಅದು ದಿಟವಾದ ಸೃಷ್ಟಿ ಅಲ್ಲ ಅಂತ ಹೇಗೆ ಹೇಳ್ತೀರಿ ನೀವು? ಇತ್ಯಾದಿ. ಸಹಿ ಕರ್ತ ಇದೀಚ ಉಪಸಂಹಾರಾದೇವ ಅವಗಮ್ಯತೆ. ಆದ್ದರಿಂದ ಈ ಕನಸನ್ನು ಮಾಡಿದವನು ಯಾರು? ಆತ್ಮ. ಈ ಇಡೀ ಜಗತ್ತನ್ನು ಮಾಡಿದವನು ಹೇಗೆ ಆತ್ಮನೋ, ಅಂದ್ರೆ ಬ್ರಹ್ಮಸ್ಥಾನೀಯವಾದ ಆತ್ಮನೋ, ಈ ಕನಸನ್ನು ಮಾಡಿದವನು ಆತ್ಮನೇ. ಮುಂದಿನ ಇದು ಇರಲಿ, ನಿರ್ಮಾತ ರಂಜೈಕೆ ಪುತ್ರಾದಯಶ್ಚ ಅಂತ ಏಕೆ ಕೆಲವರು ಹೇಳ್ತಾರೆ. ಅವನು ನಿರ್ಮಾತಾರ, ನಿರ್ಮಾಣ ಮಾಡತಕ್ಕವನು ಅಂತ. ಆ ಭಾಗ ನಮಗೆ ಅಷ್ಟು ಪ್ರಸ್ತುತವಲ್ಲ. ಕಡೆಯಲ್ಲಿ ಏನ್ ಹೇಳ್ತಾರೆ, ಇತಿ ಈ ಎರಡೂ ಸೂತ್ರಗಳ ಪೂರ್ವಪಕ್ಷದ ನಿರ್ಣಯ ಏನು, ಅದರ ಕನ್ಕ್ಲೂಷನ್ ಏನು? ಸ್ವಪ್ನ ಜಾಗರಿತಯೋ ಸಮಾನನ್ಯಾಯತಾಂ ಶ್ರಾವಯತಿ. ನಾವು ಉಪನಿಷತ್ತುಗಳನ್ನು ನೋಡಿದರೆ ಸ್ವಪ್ನ ಜಾಗೃತ ಅವಸ್ಥೆ ಎರಡರ, ಎಚ್ಚರ ಕನಸು ಎರಡರ ಸಮಾನನ್ಯಾಯತಾಂ ಶ್ರಾವಯತಿ. ನಮಗೆ ಶ್ರುತಿ ಏನು ಕೇಳಿಸುತ್ತೆ, ಅಂದ್ರೆ ಏನು ಕೇಳೋ ಹಾಗೆ ಮಾಡುತ್ತೆ, ಏನು ಹೇಳುತ್ತೆ ಅಂದ್ರೆ, ಸ್ವಪ್ನಕ್ಕೆ ಯಾವ ನ್ಯಾಯ ಇದೆಯೋ ಎಚ್ಚರಕ್ಕೂ ಅದೇ ನ್ಯಾಯ ಇದೆ. ಸಮಾನ ನ್ಯಾಯತಾಂ ಶ್ರಾವಯತಿ. ಅದಕ್ಕೆ ಎಚ್ಚರ ಕನಸು ಎರಡೂ ಒಂದೇ ನೆಲೆಯಲ್ಲಿ ಇರತಕ್ಕವು ಅಂತ ಹೇಳ್ತಾ ಇದೆ. ಅಂದ್ರೆ ಮಾಂಡೂಕ್ಯದ ಅಭಿಪ್ರಾಯವೇ ಅದು. ಮಾಂಡೂಕ್ಯ ಹೇಳೋದೇ ಅದು. ಈ ಮಾಂಡೂಕ್ಯವನ್ನು ಪೂರ್ವಪಕ್ಷವಾಗಿ ಆಚಾರ್ಯರು ಮಾಡಿಕೊಂಡಿದ್ದಾರೆ. ಇದು ಖಂಡನೆ ಮಾಡೋದಕ್ಕೆ ಮುಂದೆ ಹೊರಟಿದ್ದಾರೆ. ಸೊ ಏನು ಮಾಂಡೂಕ್ಯ ಉಪನಿಷತ್ತಿಗೆ ಆಚಾರ್ಯರ ಭಾಷೆ ಅಂತ ಎಷ್ಟರ ಮಟ್ಟಿಗೆ ನಾವು ಅಂದುಕೊಳ್ಬಹುದು? ಇಲ್ಲಿ ತೊಡಕುಗಳು ನೋಡಿ ಹೇಗೆ ಬರುತ್ತೆ. ಇದು ಆಚಾರ್ಯರ ಭಾಷೆ ಸರ್ವಸಮ್ಮತ, ಎಲ್ಲಾರು ಪುಸ್ತಕಗಳು ಬರೆದಿದ್ದಾರೆ, ಎಲ್ಲಾರು ಎಲ್ಲ ಹೇಳ್ತಾ ಇದ್ದಾರೆ. ಇದು ಮಾಂಡೂಕ್ಯ ಉಪನಿಷತ್ತು ಆಚಾರ್ಯರ ಭಾಷೆ, ಇದು ಗೌಡಪಾದರ ಕಾರಿಕೆ ಮೇಲೆ ಬರೆದದ್ದು. ಆದರೆ ಬೇಸಿಕ್ ಪೊಸಿಷನ್ಸ್ ಡಿಫರ್, ದೇ ಆರ್ ರಾಡಿಕಲಿ ಡಿಫರೆಂಟ್. ಇಲ್ಲಿ ಯಾವುದನ್ನು ನಾವು ಪ್ರಮಾಣ ಅಂತ ತಗೋಣ, ಇದನ್ನು ಪ್ರಮಾಣ ಅಂತ ತಗೋಣ, ಅವರು ಬ್ರಹ್ಮಸೂತ್ರ ಭಾಷ್ಯವನ್ನು ಪ್ರಮಾಣ ಅಂತ ತಗೋಣ. ನಾವು ಬ್ರಹ್ಮಸೂತ್ರ ಭಾಷ್ಯವನ್ನು ಅಂದ್ರೆ ಆಗಲೂ ಕೂಡ ಮೆಚೂರ್ ಸ್ಟೇಜ್ ಅಂತ ಅನ್ಬೇಕು. ಆಗ ಬಾಲಾನ, ಇದು ಬುದ್ಧಾನ. ಇದು ಹೀಗೆ ಇದು ಬೌದ್ಧರ ಗ್ರಂಥ ಅಂತನ್ನೋದನ್ನ ಇವರು ಪೂರ್ವಪಕ್ಷ ಮಾಡಿಕೊಂಡು, ಇದು ಆಚಾರ್ಯರ ಮಾತೇನೆ, ಇತಿ ಸ್ವಪ್ನ ಜಾಗರಿತಯೋ ಸಮಾನ ನ್ಯಾಯತಾಂ ಶ್ರಾವಯತಿ. ಏವಂ ಪ್ರಾಪ್ತೆ, ಹೀಗೆ ಬರಲಾಗಿ, ಪ್ರತ್ಯಾಹ ಉತ್ತರವಾಗಿ ನಾವು ಹೀಗೆ ಹೇಳ್ತೀವಿ.
ಇದು ನಿರ್ಣಯ. ಇದು ಆಚಾರ್ಯರ ನಿಲುವು. ಇದು ಅಲ್ಲ, ಸಮಾನ ನ್ಯಾಯ ಅಲ್ಲ. ಎಚ್ಚರ ಕನಸು ಒಂದೇ ಅಲ್ಲ. ಇದು ಜಾಗರಿತ ಸ್ಥಾನಯೋ ಏಕಂ ಮನೀಷಿಣ ಅಂತ ಹೇಳಿದ್ರೆ ಯಾವ ಮನೀಷಿಗಳು? ಬೌದ್ಧರಾದ ಮನೀಷಿಗಳು. ವೇದಾಂತಗಳು ಹೇಳುವಾಗ ಅಲ್ಲ ಅದು. ಇಲ್ಲ. ಇಲ್ಲಿ ಏವಂ ಪ್ರಾಪ್ತೆ ಸತಿ ಪ್ರತ್ಯಾಹ ಹೀಗೆ ಹೇಳಲಾಗಿ ಹೇಳ್ತಾರೆ. ಮಾಯಾ ಮಾತ್ರಂತು ಕಾರ್ಸ್ನೇನ ಅನಭಿವ್ಯಕ್ತ ಸ್ವರೂಪತ್ವಾತ್. ಅಲ್ಲಿ ತೂ ಅಂತ ಬರುತ್ತೆ. ಆಚಾರ್ಯರು ಹೇಳ್ತಾರೆ ತು ಶಬ್ದ ಪಕ್ಷಂ ವ್ಯಾವರ್ತಯತಿ. ತೂ ಅಂತನ್ನೋ ಮಾತು ಇಲ್ಲಿಯವರೆಗೆ ಹೇಳಿದ್ದನ್ನ ಖಂಡನೆ ಮಾಡುತ್ತೆ. ತು ಶಬ್ದ ಪಕ್ಷಂ ವ್ಯಾವರ್ತಯತಿ ಅಂದ್ರೆ ಯಾವ ಪಕ್ಷ? ಪೂರ್ವಪಕ್ಷ. ಇದು ಸ್ವಪ್ನ ಜಾಗೃತ ಸಮಾನ ನ್ಯಾಯದ. ಎಚ್ಚರ ಹೇಗೋ ಕನಸು ಹಾಗೇನೆ, ಕನಸು ಹೇಗೋ ಎಚ್ಚರ ಹಾಗೇನೆ ಅಂತನ್ನೋದನ್ನ ಖಂಡನೆ ಮಾಡುತ್ತೆ. ತು ಶಬ್ದ ಪಕ್ಷಂ ವ್ಯಾವರ್ತಯತಿ ನೈತದಸ್ತಿ ಯದುಕ್ತಂ ಸಂಧ್ಯೆ ಸೃಷ್ಟಿ ಪಾರಮಾರ್ಥಿಕೀತಿ. ಇಲ್ಲಿ ಮಾಯಾ ಮಾತ್ರಂ, ಮಾಯಾ ಮಾತ್ರ ಅಂತನ್ನೋದಕ್ಕೆ ಮಾಯೈವ. ಇಲ್ಲಿ ಸಂಧ್ಯೆ ಸೃಷ್ಟಿರಾಹ ಹಿ ಮೊದಲನೇ ಸೂತ್ರ. ಸಂಧ್ಯದಲ್ಲಿ ಸೃಷ್ಟಿಯನ್ನು ಹೇಳಿದರು. ಸಂಶಯ ಏನು? ಯಾವ ರೀತಿಯಾದ ಸೃಷ್ಟಿ ಇದು? ಪಾರಮಾರ್ಥಿಕಿ ಅಥವಾ ಮಾಯಾಮಯಿ. ಪಾರಮಾರ್ಥಿಕಿ ಅಲ್ಲ, ಮಾಯಾಮಯಿ ಅಂತನೋ ಸಿದ್ಧಾಂತ. ಒಂದು ಸಂಶಯ, ಇದು ಪಾರಮಾರ್ಥಿಕವಾಗಿಯೋ ಸೃಷ್ಟಿ ಅಥವಾ ಮಾಯಾಮಯವಾದ ಸೃಷ್ಟಿಯೋ ಅಂದ್ರೆ ಪೂರ್ವಪಕ್ಷ ಏನ್ ಹೇಳ್ತೆ? ಪಾರಮಾರ್ಥಿಕ ಯಾಕಿರಬಾರ್ದು ಅಂತಂದ್ರೆ ಅಲ್ಲ, ಮಾಯಾಮಯಿಯಾದದ್ದು. ಇದು ಸಿದ್ಧಾಂತ. ಮಾಯಾ ಮಾತ್ರಂತೂ, ಮಾಯಾ ಮಾತ್ರ ಅಂದ್ರೆ ಮಾಯಾ ಏವ, ಮಾಯೆಯೇ ಪರಮಾರ್ಥವಲ್ಲ. ಕನಸಲ್ಲಿ ನಾವು ಕಾಣುವುದು ಮಾಯಾ ಏವ. ತು ಯಾಕೆಂದ್ರೆ ಕಾರ್ಸ್ನೇನ, ಅದಕ್ಕೆ ಎಕ್ಸ್ಪ್ಲನೇಷನ್ ಹೇಳ್ತಾರೆ. ಸಂಪೂರ್ಣವಾಗಿ ದೇಶಕಾಲ ನಿಮಿತ್ತಾದಿಗಳಿಂದ ಕೂಡಿ ಅನಭಿವ್ಯಕ್ತ ಸ್ವರೂಪತ್ವಾತ್. ಕನಸಿನಲ್ಲಿ ನಾವು ಕಾಣ್ತಕ್ಕದ್ದು ಎಚ್ಚರದಲ್ಲಿ ದೇಶಕಾಲ ನಿಮಿತ್ತಗಳನ್ನು